ಮಹೇಶ್ ತೆಂಗಿನಕಾಯಿ ಕರೆಯೋದು ಬರೀ ವಿಧಾನಸಭಾದಾಗ ಅಷ್ಟೇ. ಆದ್ರೆ ನಾವೆಲ್ಲ ಕ್ಷೇತ್ರದ ಜನ ಕರೆಯೋದು ಮಹೇಶ್ ಅಣ್ಣನೇ ಅಂತ. 2028ಕ್ಕೆ 100% ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರ್ತೈತಿ. ಕಿಲ ಸರ ಪೂರ ಅರಳಿ ಬಿಡ್ತೈತಿ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು. ಈ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ಮಹೇಶಣ್ಣ. ಸಂಘದ ಗರಡಿಯಲ್ಲಿ ಬೆಳೆದು ಸಾಮಾನ್ಯ ಕಾರ್ಯಕರ್ತರಾಗಿ ಹಗಲಿರುಳು ದುಡಿದು ಪಕ್ಷ ಸಂಘಟನೆಯಲ್ಲಿ ತೊಡಗಿತ್ತು. ಇವರ ಪ್ರಾಮಾಣಿಕತೆ ನಿಷ್ಠೆಯನ್ನ ಗುರುತಿಸಿದ ಬಿಜೆಪಿ 2023ರಲ್ಲಿ ಶಾಸಕರಾಗುವ ಅವಕಾಶ ಕಲ್ಪಿಸಿತು. ಸಿಕ್ಕ ಅವಕಾಶವನ್ನ ಎರಡೂ ಕೈಗಳಿಂದ ಬಾಚಿಕೊಂಡು ಸ್ಪರ್ಧಿಸಿದ ಮೊದಲ ಅವಧಿಯಲ್ಲೇ ಗೆಲುವಿನ ನಗೆ ಬೀರಿ ವಿಧಾನಸೌಧದ ಮೆಟ್ಟಿಲು ಹತ್ತಿ ಕ್ಷೇತ್ರದ ಜನರ ಋಣ ತೀರಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಇದಕ್ಕೆ ಸೆಂಟ್ರಲ್ಗೆ ಇವು ನಮ್ಮ ಆರ್ಸಿ ಬಂದಿದ್ದು ನಮಗೆ ಸಾರ್ಥಕ ಆಗ್ಯದ ಅಂತ ನಾ ಹೇಳಕ್ಕೆ ಬರ್ತೀನಿ. ಯಾವಾಗಲೂ ಅವ್ರು ಯುವಕರ ಜೊತೆನೇ ತುಂಬ ಬೆರೀತಾರೆ. ಸೊ ಯುವಕರ ಜೊತೆನೇ ಇರ್ತಾರೆ. ಅಣ್ಣ ಮಹೇಶ್ ಅವ್ರಿಗೆ ಮಹೇಶ್ ಅಣ್ಣನೇ ಅಂತ ಇದಿದೆ. ಸೊ ಹಾಗಾಗಿ ಯುವಕರ ಜೊತೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಮನೆಯೊಳಗೆ ಕುಂತ ಆರಾಮ್ ಕುಂತ್ರು ಅವ್ರು ಗೆಲ್ಲುವಂಥ ಒಂದು ವ್ಯಕ್ತಿ. ಕ್ಷೇತ್ರದ ಗಲ್ಲಿ ಗಲ್ಲಿಗೆ ಡಾಂಬರೀಕರಣ, ಮಠ ಮಂದಿರಗಳ ಜೀರ್ಣೋದ್ಧಾರ, ಕುಡಿಯುವ ನೀರು, ಸ್ವಚ್ಛತೆ, ಪ್ರವಾಸೋದ್ಯಮಕ್ಕೆ ಒತ್ತು ಹೀಗೆ ಅನುದಾನದ ಗುದ್ದಾಟವಿದ್ರೂ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಬಣ್ಣ ಬಳಿಯುತ್ತಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ. 10-15 ಕಾಲನಿಗಳಿಗೆ ಮೇನ್ ರೋಡ್ ಇದು. ಇಲ್ಲಿ ರೋಡ್ ಅಗಲೀಕರಣ ಆಗಿದ್ದಿಲ್ಲ, ತುಂಬಾ ರೋಡ್ ಎಲ್ಲ ಹಾಳಾಗಿತ್ತು. ಸೊ ನಾವು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಅವ್ರು ಬಂತು ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಒಂಥರ ಸರ್ವೆ ಮಾಡಿ ಆಮೇಲೆ ಅವರು ಇಲ್ಲ ನಾನು ಮಾಡಿಸ್ಕೊಡ್ತೀನಿ, ಯಾಕಂದರೆ ಡಾಲರ್ಸ್ ಕಾಲನಿನ ಬರೋ ಹೆಸರಿಗಲ್ಲ ಇದು ನೋಡೋಕ್ಕೆ ನಾವು ಡಾಲರ್ಸ್ ಕಾಲನಿನೇ ಮಾಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಮಾಡಿದ್ರು ನಮಗೆ. ಅದ್ರ ಪ್ರಕಾರ ಅವರು CC ರೋಡನ್ನ ಮೇನ್ ರೋಡಿಂದ ಮತ್ತು ಎಲ್ಲ ಕಾಲನಿ ಒಳಗೆಲ್ಲ CC ರೋಡ್ ಮಾಡಿದ್ದಾರೆ. ನಂದೇ ವೆಹಿಕಲ್ ಪೆಟ್ರೋಲ್ ಎಷ್ಟೋ ಸಲ ಕಳ್ತನ ಆಗಿದೆ. ಈಗ ಏನಿಲ್ಲ ಇಲ್ಲ, ನಾವು ಫುಲ್ ನೆಮ್ಮದಿಯಿಂದ ಇದು ನೋಡಿ ಸೀರಿಯಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿನ. ವಿಶ್ವವಾಣಿ ತಂಡ ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಕ್ಷೇತ್ರದ ಶಾಸಕರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಜನರು ಹೇಳಿದ್ದು ಹೀಗೆ ನೋಡಿ. ಗ್ರೌಂಡ್ ವರ್ಕ್ MLA ಇದ್ದಾರೆ, ನಮಗೆ ಹತ್ತಿರವಾಗಿದ್ದಾರೆ. ನಾವು ಯಾವುದೇ ಸ್ಪಂದನೆಯನ್ನು ಮಾಡಿದ್ರು ಅವ್ರ ಕಚೇರಿಗೆ ಹೋದ್ರು ಅಥವಾ ಅವ್ರ ಮನೆಗೆ ಹೋದ್ರು ಕೂಡ ಒಳ್ಳೆಯ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ. ಸಾರ್ವಜನಿಕರಿಗೆ ಸಿಗುವಂಥ ಜನನಾಯಕರಾಗಿ ಅವರು ಹೊರಮಿದ್ದಾರೆ. ನಮ್ಗೆ ಗ್ಯಾರಂಟಿನೂ ಬೇಡ, ಯಾಕಂದ್ರೆ ಎಲ್ರಿಗೂ ಉಪಯೋಗ ಇಲ್ರಿ ಅದು. ಗ್ಯಾರಂಟಿನ ತೆಗೆದು ಬಿಡ್ಬೇಕಂತ. ಹಾಂ ಬೇಡವೇ ಬೇಡ. ಮನೆಯೊಳಗೆ ಕುಂತ ಆರಾಮ್ ಕುಂತ್ರು ಅವ್ರು ಗೆಲ್ಲುವಂಥ ಒಂದು ವ್ಯಕ್ತಿ ಸರ್. ಯಾಕಂದ್ರೆ ಈಗಿಂದಲ್ಲ ಸರ್ ಸಂಘಟನೆ, ಅವ್ರು ಸಣ್ಣ ವಯಸ್ಸಿದ್ದಾಗಿನ ಸಂಘಟನೆ ಅನ್ನೋದು ಏನು ಅನ್ನೋದು ಗೊತ್ತ ಸರ್. ಯಾರು ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಕೈತೆ ಅನ್ನೋದು ಗೊತ್ತ ಸರ್. ನಮ್ಮ ಭಿನ್ನಾಭಿಪ್ರಾಯ ಇದ್ರೂ ನಮ್ಮ ದೋಸ್ತ್ ಕೈ ಹಾಕ್ಕೊಂಡು ನಮ್ಮ ವಾರ್ಡ್ ಸಮಸ್ಯೆ ಇದ್ರೂ ಅವ್ರು ಅಷ್ಟು ಈಸಿಲಿ ಸಮಸ್ಯೆ ಕ್ಲಿಯರ್ ಮಾಡುವಂಥ ವ್ಯಕ್ತಿ ಅಂತ ಮಹೇಶ್ ಅಣ್ಣ ಸರ್. ನೆಕ್ಸ್ಟ್ 6 ಟರ್ಮ್ ಬೇಕಾದಲ್ಲಿ ಅವರೇ ನೆಕ್ಸ್ಟ್ ಗೃಹ ಮಂತ್ರಿ ಆಗ್ಬೇಕಂತ ನಮ್ದು ಇಚ್ಛೆ ಇದೆ. BJP ಸರ್ಕಾರ ಬಂದರೆ ಅವ್ರು ಗೃಹ ಮಂತ್ರಿ ಆಗ್ಬೇಕು, ಅದು ನಮ್ಮ ಇಚ್ಛೆ ಇದೆ. ಅಣ್ಣ ಅಂತ ನಾವು ಮಾತಾಡ್ತೀವಿ, ಈ ಟೈಪ್ ಚೆನ್ನಾಗಿದಾರಲ್ಲ. ನೆಕ್ಸ್ಟ್ ಇವರು CM ಆದ್ರೆ ಮತ್ತು ನಮ್ಗೆ ಇದು ಇಡೀ ಹುಬ್ಬಳ್ಳಿ ಧಾರವಾಡ ಒಳ್ಳೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಇದು ಚೆನ್ನಾಗಿ ಆಗ್ತದೆ. ಮೊದಲು ಜಗದೀಶ್ ಶೆಟ್ಟರ್ ಅವ್ರು ಇದ್ದಾಗೂ ಚಲೋ ಇದು ಮಾಡ್ಕೊತಾ ಹೋದ್ರು. ಆದರೆ ಇವ್ರು ಬಂದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಮುಂದಿನ ಇದರಲ್ಲಿ ಬಿಜೆಪಿನೇ ಬರುತ್ತೆ. ವಾರ್ಡ್ ನಂಬರ್ 40ರಲ್ಲಿ ಮಹೇಶ್ ತೆಂಗಿನಕಾಯಿ ಅವರೇ ಬರ್ತಾರೆ. ಮಹೇಶ್ ತೆಂಗಿನಕಾಯಿ ಅವರಿಗೆ ಜೈ ವಾಳ್ಳೆ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ಸಿದ್ಧಾರೂಢ ಸ್ವಾಮೀಜಿಯ ಪುಣ್ಯ ಕ್ಷೇತ್ರ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಪ್ರಿಯ ವೀಕ್ಷಕರೇ, ಯಾವತ್ತು ಈ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 5 ಬಾರಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿಸ್ತಾ ಇದ್ರು. ಆದರೆ ಕಳೆದ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿ
ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸಂಘದ ಗರಡಿಯಲ್ಲಿ ಬೆಳೆದು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಪಕ್ಷದ ಟಿಕೆಟ್ ಅನ್ನು ಪಡೆದುಕೊಂಡು ಜನಪ್ರಿಯ ಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಇಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ, ಕಳೆದ 3.5 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕ್ಷೇತ್ರಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ತಂದಿದ್ದಾರೆ, ಜನ ಏನಂತಾರೆ ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಇದು ನನ್ನ ಹೆಸರು ವಿಜಯ ಕುಲಕರ್ಣಿ ಅಂತ. ನಾನು ರವಿನಗರ ವಾರ್ಡ್ ನಂಬರ್ 49ರ ರಹಿವಾಸಿ ಇದ್ದೇನೆ. ಈ ಮೊದಲು ನಮ್ಮ ರೋಡ್ ನೋಡಿದರೆ ಒಬ್ಬರೂ ಇಲ್ಲಿ ಅಡ್ಡಾಡಲಿಕ್ಕೆ ಯೋಗ್ಯ ಇರಲಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಈ ರೋಡಿನ ಭಾಳ ಇದು ಕಷ್ಟಪಟ್ಟು ಎಲ್ಲ ನಮ್ಮ ಸ್ಯಾಂಕ್ಷನ್ ಮಾಡಿಸಿ ಫಸ್ಟ್ ಕ್ಲಾಸ್ ರೋಡ್ ಆಗ್ತದಂತ ನಾವು ಇವತ್ತಿಗೂ ಅಂದ್ಕೊಂಡೀವಿ. ಈಗ ನೀವು ನೋಡ್ತಾ ಇದ್ದೀರಿ ಸದ್ಯಕ್ಕೆ ಈ ರೋಡ್ ಇನ್ನೂ ಅರ್ಧ ಆದರೂ ಸಹಿತ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಕಡೆಯೂ ಭಾಳ ಚಲೋ ಇದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಹುಬ್ಳಿ ಧಾರವಾಡ ಇದಕ್ಕೆ ಸೆಂಟ್ರಲ್ಲಿಗೆ ಇವು ನಮ್ಮ ಆರ್ಸಿ ಬಂದಿದ್ದು ನಮಗೆ ಸಾರ್ಥಕ ಆಗ್ಯದ ಅಂತ ನಾನು ಹೇಳಕ್ಕೆ ಬರ್ತೀನಿ. ಮ್ಯಾಮ್ ಮುಂಚೆ ಹೇಗಿತ್ತು ಮ್ಯಾಮ್ ಇದು ರೋಡು? ಸರಿ ಇದ್ದಿದ್ದಿಲ್ಲ ರೀ. ಸರಿ ಇರಲಿಲ್ಲ. ವಯಸ್ಸಾದವ್ರು ಅಡ್ಡಾಡಲಿಕ್ಕೆ ಬರ್ತಿದ್ದಿಲ್ಲ, ಗಾಡಿ ಬಿಡ್ತಿದ್ದಿಲ್ಲ, ಬೀಳ್ತಿದ್ರು. ಈಗ ಅದಕ್ಕೆ CC ರೋಡ್ ಮಾಡಿಸ್ಕೊಡ್ತಾ ಇದ್ದಾರೆ ನಮಗೆ. ಬಂದಿರ್ತಾರೆ ಮ್ಯಾಮ್ ನಿಮಗೆ ಈ ಕಡೆ ಎಲ್ಲ ಶಾಸಕರು ಬಂದಿರ್ತಾರೆ, ನೋಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ ಬೇರೆ ಬೇರೆಯವರು? ಕೇಳ್ತಾರೆ. ನಾವು ನಮ್ದು ಏನೋ ಸಮಸ್ಯೆ ಇದ್ರೆ ಅವ್ರು ಹೋಗಿ ಹೇಳ್ತೇವೆ ರೀ. ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲಿ. ಅವರು ಇದು ಮೊದಲೇ ಜಗದೀಶ್ ಶೆಟ್ಟರ್ ಅವ್ರು ಇದ್ದಾಗೂ ಚಲೋ ಇದು ಮಾಡ್ಕೋತಾ ಹೋದರು. ಆದರೆ ಇವ್ರು ಬಂದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ನಮಗೆ. ನಮ್ದು ಏನೇ ಇದ್ದರೂ ಬಂದು ನಿಂತು ಇದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಅವರು. ಇಲ್ಲ ಮಾಡಿಸ್ಕೊಡ್ತೀವಿ ರೀ ಅಂತಲೇ ಹೇಳ್ತಾರೆ ಅವರು. ಯಾವುದೂ ತೆಗೆದು ಹಾಕಿಲ್ಲ ಇಲ್ಲಿವರೆಗೂ. ಚಲೋ ಕೆಲಸ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಏನದಲ್ಲ, ನಮ್ಮ ಮಹೇಶ್ ತೆಂಗಿನಕಾಯಿ ಸರ್ ಮೊದಲು ಅದನ್ನ ತೆಗೆದು 5,000 ಕೋಟಿದು ಹಗರಣ ಹೊರಗೆ ತೆಗೆದಿದ್ದೇ ನಮ್ಮ ಮಹೇಶ್ ತೆಂಗಿನಕಾಯಿ ಸೆಂಟ್ರಲ್ ಮಿನಿಸ್ಟ್ರ್, ಸೆಂಟ್ರಲ್ ಶಾಸಕರು. ಇದರಿಂದ ಜನರಿಗೆ ಏನಾಗ್ಲಿಕ್ಕತ್ತದ ಅಂದರೆ ಖಾಲಿ ಮನೆಯೊಳಗೆ ಕುತ್ಕೊಂಡು ಊಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು ನಾವು ಕಾಂಗ್ರೆಸ್ ಪಕ್ಷ. ಈಗ ಇದನ್ನು ತೆಗೆದ್ರೆ ಭಾಳ ಒಳ್ಳೆಯದು. ಜನರಿಗೆ ಏನಾಗ್ತದೆ, ನಾವು ದುಡಿದು ನಾವು ಇದು ಮಾಡಿಕೊಟ್ಟು ಊಟ ಮಾಡಬೇಕು ಅನ್ನೋ ಒಂದು ಇದು ಬರ್ತದೆ. ಮತ್ತು ಇದರಿಂದ ಯಾರಿಗೂ ಉಪಯೋಗ ಆಗಿಲ್ಲ. ಗೃಹಲಕ್ಷ್ಮಿಯಿಂದ ಮನೆಯೊಳಗೆ ಅದರಿಂದ ಬಡದಾಟನೂ ಆಗಿದ್ದಾವೆ. ಅದನ್ನ ಬಂದ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಅದು ಅಲ್ಲದೆ ಈ ಫ್ರೀ ಬಸ್ ಅಂತ ಏನು ಮಾಡಿದಾರಲ್ಲ, ಅದು ಬಂದ್ ಮಾಡಬೇಕು ನಮ್ಮ ಪ್ರಕಾರ. ಬೇಡವೇ ಬೇಡ ನಮಗೆ. ಯಾಕಂದ್ರೆ ನಮಗೆ ಎಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ ಹೆಂಗಿತ್ತು, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆ ರೀತಿ ನಡೆಸ್ಕೊಂಡು ಹೋದ್ರೆ ನಮಗೆ ಚಲೋ ಅನ್ನಿಸ್ತದೆ. ಹಿರಿಯರ ನಮಸ್ಕಾರ, ಹೇಗಿದ್ದೀರಿ? ಆರಾಮದಿರಿ. ಓಕೆ, ನಿಮ್ಮ ಕ್ಷೇತ್ರ ಶಾಸಕರು ಯಾರು ಅಂತ? ಉಮೇಶ್ ತೆಂಗಿನಕಾಯಿ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಅವರು ಕೆಲಸ ಸಾಮಾನ್ಯವಾಗಿ ಸಂಪರ್ಕದೊಳಗೆ ಎಲ್ಲರ ಕಡೆ ಇರ್ತಾರೆ. ಎಲ್ಲರೂ ಕೂಡ ಯಾವ ತೊಂದರೆ ಐತಿ, ಯಾವುದನ್ನು ನಿಭಾಯಿಸ್ಬೇಕು ಅನ್ನೋದು ಅವ್ರಿಗೆ ಶಕ್ತಿ ಐತಿ. ಆ ಪ್ರಕಾರವಾಗಿ ಎಲ್ಲೆಲ್ಲಿ ಯಾವ ಜಾಗಕ್ಕೆ ಹೋಗಿ ನಾವು ಏನು ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಅನುಭವ ಐತಿ. ಆ ಪ್ರಕಾರ ಅವ್ರನ್ನ ಮಾಡ್ಕೊತ ಹೊಂಟಾರೆ. MLA ಅವ್ರು ಭೇಟಿಯಾಗಿದ್ದೀರಾ? MLA ಅವ್ರಿಗೆ ಭೇಟಿಯಾಗ್ಯಾರ ಸಾಕಷ್ಟು. ಏನು ಸಮಸ್ಯೆ ಇಟ್ಕೊಂಡು ಹೋಗಿದ್ರಿ ಅಂತ? ಏನು ಸಮಸ್ಯೆ ಏನಿಲ್ಲ ರೀ. ಹಿಂಗೆ ನಮ್ಮ ಮಗನದೊಂದು ಇನ್ವೆಸ್ಟಿಗೇಷನ್ ಕಾರ್ಡ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಬಾಜು ಇದ್ದಾಗ ಮಾಡ್ತಾರೆ. ಎಷ್ಟು ವಯಸ್ಸು ನಮಗೆ? ನಮ್ಗೆ 65 ರೀ. 65. ಎಷ್ಟು MLA ನೋಡಿದಿರಿ? ಈ MLA ಹೇಗಂತ? ಎಲ್ಲರೂ ನೋಡ್ಯಾವ್ರಿ. ಎಲ್ಲರೂ ಕೂಡ ಸಂಪರ್ಕ ಐತಿ. ಆದ್ರೆ ಇವರು ನಂಬರ್ 1 ಅನ್ನೋಕ್ಕನ್ನೇ ರೀ. ಎಲ್ಲರಿಗೆ ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ತಪ್ಪಿಕೊಂಡು ತಮ್ಮ ಆದಿನದೊಳಗೆ ಇಟ್ಕೊಂಡು ತಮ್ಮ ಒಂದು ಸೇವೆಯನ್ನು ಮಾಡೋಕ್ಕೆ ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿಕೊಂಡು ಅದನ್ನು ನಿಭಾಯಿಸುವಂಥ ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಾನ. ಅದನ್ನು ಮಾಡ್ಕೊತದಾನ. ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಮಾಡುವಂಥ ಶಕ್ತಿನೂ ಅವ್ರು ದೇವ್ರು ಕೊಟ್ಟಾನ. ಊರಾಗ ಕೂತಿರ್ತೀರಿ, ಚರ್ಚೆ ಮಾಡ್ತಾ ಇರ್ತೀರಿ, ನೀವು ಏನು ಮಾತಾಡ್ಕೋತಾರೆ MLA ಬಗ್ಗೆ? MLA ಬಗ್ಗೆ ಮಾತಾಡೋಕೆ ಏನೈತೆ ರೀ, ಕೆಲಸದ ಬಗ್ಗೆ ಮಾತಾಡ್ಬೇಕು. ಯಾರು ಕೆಲಸದ ಬಗ್ಗೆ ಮಾತಾಡಿದ್ರೆ MLA ಅವ್ರು ಮಾತಾಡಿದ ಅನ್ನೋದಂಗಲ್ಲ. ಅದನ್ನೆಲ್ಲ ಕಾರ್ಪೊರೇಟರ್ ಆಯ್ತು, ನಮ್ಮ ಕರಡಿ ವೆಂಕಣ್ಣವ್ರು ಆಯ್ತು, ಸಂಘಟನೆ ಒಂದು ಶಕ್ತಿ ಐತಿ ಎಲ್ಲರ ಕಡೆ ಒಂದು. ಆ ಪ್ರಕಾರವಾಗಿ ನಡ್ಕೊಂಡು ಮಾಡ್ಕೊಂಡು ಹೊಂಟಾರೆ. ಮತ್ತೆ ಗೆಲ್ತಾರ ಮುಂದೆ? ಗೆಲ್ತಾರೆ. ಶಕ್ತಿ ಇರ್ತೈತಿ, ಗೆಲ್ತಾರೆ. ಏನು ಆಗ್ಬೇಕಂತೀರಿ ನಿಮ್ಮ ಕ್ಷೇತ್ರದ ಶಾಸಕರು? ಯಾವ ಅಧಿಕಾರಕ್ಕೆ ಹೋಗ್ಬೇಕು? ಮತ್ತೊಂದಿಷ್ಟು ಏನು ಅಧಿಕಾರಕ್ಕೆ ಮಂತ್ರಿ ಆಗ್ಬೋದು, ಮುಂದೆ ಹೆಚ್ಚಿನ ಸ್ಥಾನಕ್ಕೆ ಹೋದರೂ ಅವರು ನಮ್ಮ ಕೂಡ ಸಂಭಾಳಿಸ್ತಾರೆ. ಗೆಲ್ಲೋದಂತೂ ಫಿಕ್ಸ್ ರೀ. ಗೆದ್ರೂ ನಮ್ಮ ಏನು ಒಡನಾಟ ಐತಿ ಹುಬ್ಬಳ್ಳಿ ಜನರಿಗೆ, ಅವ್ರು ಯಾವ ಜನರನ್ನು ಕೈ ಬಿಡೋದಲ್ಲ ಅಂತ ನಮ್ಮ ಆಸೆ. ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಿದ್ವಿ. ಲಾಸ್ಟ್ ನಿಮ್ದಿದೆ ವಾರ್ಡ್ ನಂಬರ್ 48 ರಲ್ಲಿ ಲಕ್ಷ್ಮೀವನದಲ್ಲಿ. ಸೊ ಇಲ್ಲಿ ಏನ್ ಸಮಸ್ಯೆ ಇತ್ತು, ಈ ಕ್ಷೇತ್ರ ಶಾಸಕರು ಅದು ಬಗೆಹರಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಸರ್? ನಮ್ಮದು ಈ ಲಕ್ಷ್ಮೀವನ ಅಂತಂದು ಇಲ್ಲಿ 89 ಸೈಟ್ಗಳು ಬರ್ತಾ ಇದ್ದಾವೆ.
ಇಲ್ಲಿ ಸುಮಾರು ಒಂದು 2 ವರ್ಷದಿಂದ ಸ್ವಲ್ಪ ಮೇನ್ ಸಮಸ್ಯೆ ಇರೋದು ರಸ್ತೆ ಸಮಸ್ಯೆ. ನಾವು ಈಗಾಗಲೇ ಶಾಸಕರನ್ನ ಇದು ಮಾಡಿದ್ವಿ. ನಮಗೆ ಶಾಸಕರು ಒಳ್ಳೆ ಅಪ್ರೋಚ್ ಇದು ಮಾಡಿದರು, ಹೋದಂಥ ಸಂದರ್ಭ ಒಳ್ಳೆ ಸಹಕಾರ ಕೊಟ್ಟರು, ಸಾಕಷ್ಟು ಇದು ಮಾಡಿದರು. ಆಮೇಲೆ ಮೇಲ್ಮೇಲೆ ರಸ್ತೆ ಸಲುವಾಗಿ ಅವ್ರ ಕಡೆಗೆ ಓಡಾಡ್ತಾ ಇದ್ವಿ. ಈಗ ಮೊನ್ನೆ ತಾನೇ ರಸ್ತೆ ಸ್ಯಾಂಕ್ಷನ್ ಆಗಿದೆ ಅಂತ ನಿನ್ನೆ ಗುದ್ಲಿ ಪೂಜೆ ಸಹಿತಕ್ಕೆ ಇದು ಮಾಡಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ಒಂದು ಗಟಾರ ಇದಾಗ್ತಕ್ಕಂಥದ್ದು, ಸರಿಯಾದಂಥ ಕ್ಲೀನಿಂಗ್ ವ್ಯವಸ್ಥೆ. 2 ದಿವಸಕ್ಕೊಮ್ಮೆ ಗಾಡಿ ಬಂದು ಕಸ ಒಯ್ತಾ ಇದೆ. ಇನ್ನು ಸ್ವಲ್ಪ ಗಾರ್ಡನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನಾವು ಸಹಕಾರ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದಿಂದ ಮತ್ತು ನಗರಸಭೆಯಿಂದ ಹೆಚ್ಚಿನ ನಿರೀಕ್ಷೆ ಮಾಡ್ತಾನೆ ಇದ್ದೀವಿ ಸರ್. ಸೊ ತಾವು ಒಂದು ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಶಾಸಕರಾಗಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇವರು ಮೊದಲ ಬಾರಿ ಶಾಸಕರು. ಮೊದಲ ಬಾರಿ ಶಾಸಕರಾದ್ರೂ ಕೂಡ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತ ಚರ್ಚೆಗಳಿದೆ. ಇದರ ಮಧ್ಯದಲ್ಲಿ ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇವರು ಅನುದಾನ ಸಿಗದೆ ಭಾಳ ಪ್ರಾಬ್ಲಮ್ ಇದೆ. ಅನುದಾನ ಸಿಕ್ಕಿದ್ರೆ ಭಾಳ ಕೆಲಸ ಮಾಡ್ತಿದ್ವಿ. ನಾವು ಭಾಳ ಸಲ ಅಪ್ರೋಚ್ ಆದಾಗ ಸ್ಟೇಟ್ ಗೌರ್ಮೆಂಟ್ ಅನುದಾನ ಸಿಗಲಿಲ್ಲ ಸರಿಯಾಗಿ. ಎಲ್ಲ ಗ್ಯಾರಂಟಿ ಪ್ರಾಬ್ಲಮ್ ಆಗಿ ಹಣ ಇಲ್ಲ, ಸ್ಯಾಂಕ್ಷನ್ ಮಾಡಿಯೂ ಇಲ್ಲ ಅಂತಾನೆ. ಸ್ಯಾಂಕ್ಷನ್ ಆದಾಗಲೂ ರಿಲೀಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಹ್ಲಾದ್ ಜೋಶಿ ಕರ್ಕೊಂಡು ಹೋಗಿ ಸೆಂಟ್ರಲ್ ಗೌರ್ಮೆಂಟಿನಿಂದ ನಮ್ಗೆ ಫಂಡ್ ಬಂದಿದೆ. ಹಾಗಾಗಿ ಇಂಪ್ರೂವ್ಮೆಂಟ್ಸ್ ನಮ್ಮ ಭಾಳ ಅಪ್ರೋಚ್ ಆಗಿದ್ದಾರೆ. ಭಾಳ ನಮ್ಮಷ್ಟೇ ಕಷ್ಟ ಅವರು ಬಿಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ನಮಗೆ ಹೆಲ್ಪ್ ಆಗಿದ್ದಾರೆ. ಜನರಿಗೆ ಒಳ್ಳೆ ಇದ್ದಿದ್ದಾರೆ. ಜನರೊಟ್ಟಿಗೆ ಭಾಳ ಮಿಂಗಲಿದ್ದಾರೆ. ಬೇಡ್ಕೊಂತೀವಿ. ಮ್ಯಾಮ್ ತಾವೇನು ಹೇಳ್ತೀರಿ, ಕ್ಷೇತ್ರ ಶಾಸಕರನ್ನ ಹೇಗೆ ಕಂಡಿದ್ದೀರಿ, ಇನ್ನೆಲ್ಲ ಸಮಸ್ಯೆಗಳು? ನಮಸ್ಕಾರ. ಸುಮಾರು ವರ್ಷಗಳಿಂದ ಬಹುದಿನದ ಬೇಡಿಕೆ ಈ ಭಂಡಾರ ಎಸ್ಟೇಟ್ ಮತ್ತು ಸುತ್ತಮುತ್ತಲಿನ ಏರಿಯಾದಲ್ಲಿ ಇರೋ ಜನರು ಭಾಳ ಅವಶ್ಯಕತೆ ಮಿಗಿಲಾಗಿನೂ ಅವ್ರ ಕಡೆಯಿಂದ ನಾವು ಕೆಲಸನ ತೊಗೊಂಡಿದ್ದೇವೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರ ಪರವಾಗಿ. ಏನಂತಂದರೆ ಸರ್, ಮೊಟ್ಟ ಮೊದಲಿಗೆ ಮಹೇಶ್ ಚೆಂಟಾಯಿ ಅವರು ಶಾಸಕರಾದರು. ಈ ಕಾಲನಿ ಇಷ್ಟು ದಿನ ನಮಗೆ ಡೆವಲಪ್ಮೆಂಟ್ ಆಗುತ್ತಿಲ್ಲ ಅಂತ ಗೊತ್ತಿರಲಿಲ್ಲ. ಆದರೂ ಬಹುಬೇಗ ಈ ಒಂದು ಈಡೇರಿಕೆಯನ್ನು ಈಡೇರಿಸಿದರು. ಅದಾದ ನಂತರ ಇನ್ನೂ ಕೆಲವು ದಿನಗಳಲ್ಲಿ ಇನ್ನೂ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ. ಈಗ 3 ಕೋಟಿ ಏನು ಅನುದಾನದಲ್ಲಿ ಮಾಡಿಸ್ತಾ ಇದ್ದಾರೆ, ಅದೇ ಮುಂದೆ 30 ಕೋಟಿ ಅನುದಾನದಲ್ಲಿ ಮಾಡಿಸ್ಲಿ ನಮ್ಮೆಲ್ಲರ ನೆಚ್ಚೆ ಸರ್. ಒಂದಿಷ್ಟು ಜನ ಹೇಳ್ತಾ ಇದ್ರು, ನಾನು ಈ ಕ್ಷೇತ್ರದಲ್ಲಿ ಮಾತಾಡಿಸಿದ ಜನಗಳನ್ನ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಶಾಸಕರಿರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡಿಸಿದಾಗ ಜನ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅನುದಾನ ಸಿಗ್ತಾ ಇಲ್ಲ ಇದರಿಂದ ಅಂತ ಇದ್ದಾರೆ. ತಾವೊಬ್ರು ಮಹಿಳೆಯಾಗಿ ಹೆಚ್ಚಿನ ಅನುಕೂಲ ಮಹಿಳೆಯರಿಗೆ ಆಗ್ತಾ ಇರುವಂತದ್ದು ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ತಾವು ಏನು ಅಭಿಪ್ರಾಯ ಹಂಚ್ಕೊಳ್ತೀರಾ ಸರ್? ನೋಡಿ, ಗ್ಯಾರಂಟಿ ಸ್ಕೀಮ್ಗಳು ಸರ್ ಎಷ್ಟು ವರ್ಕೌಟ್ ಆಗಿದೋ ಗೊತ್ತಿಲ್ಲ, ಬಟ್ ಅದರಿಂದ ಡಿಮೆರಿಟ್ಸ್ ಆಗಿದೆ ಹೊರತು ಯಾವುದೇ ರೀತಿ ಅನುಕೂಲ ಆಗಿಲ್ಲ ಸರ್. ಯಾಕಂತಂದರೆ ನೋಡಿ, ಕೆಲವೊಂದು KSRTC ಬಸ್ಸಲ್ಲಿ ಸರ್ ಜನ ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸರಿಯಾದ ವರ್ತನೆ ಮಾಡ್ತಾ ಇಲ್ಲ ಸರ್. ಆಮೇಲೆ ಕೆಲವೊಂದು ರೇಷನ್ ಕೊಟ್ಟಿದ್ದಾರೆ, ಅದರಲ್ಲೂ ತುಂಬ ಸರಿಯಾಗಿಲ್ಲ ಸರ್ ರೇಷನಲ್ಲಿ. ಯಾಕಂದ್ರೆ ನಾವು ನೋಡ್ತೀವಲ್ಲ ಸರ್, ಕೆಲವೊಂದು ಕಡೆ ಟೊಂಡು ಬಂದಿದ್ದೇವೆ, ಆ ರೈಸ್ ಚೆನ್ನಾಗಿಲ್ಲ ಸರ್. ಮೊದಲು ಎಷ್ಟು ಚೆನ್ನಾಗಿ ಬರ್ತಿತ್ತು, ಈಗ ಆ ರೈಸಲ್ಲೂ ಚೆನ್ನಾಗಿಲ್ಲ ಸರ್. ಹೀಗಾಗಿ ಈ ಬೇಡಿಕೆ ಏನಿದೆಲ್ಲ ಈಗ ಸರಿ ಇಲ್ಲ ಸರ್. ಅದು ಗ್ಯಾರಂಟಿ ಬೇಕೋ ಬೇಡ ಸರ್, ಬೇಡ. ಹಾಗಾದ್ರೆ ಮುಂದಿನ ಚುನಾವಣೆ ವರ್ಕೌಟ್ ಆಗುತ್ತೋ ಆಗಲ್ಲ ಸರ್, ಆಗಲ್ಲ. ಸೊ ಮುಂದಿನ ಇದರಲ್ಲಿ ಬಿಜೆಪಿನೇ ಬರುತ್ತೆ. ವಾರ್ಡ್ ನಂಬರ್ 40ರಲ್ಲಿ ಮಹೇಶ್ ಚೆಂಟಾಯಿ ಅವರೇ ಬರ್ತಾರೆ. ಮಹೇಶ್ ಚೆಂಟಾಯಿ ಅವರಿಗೆ ಜೈ ವಾಳ್ಳೆ. ಎಷ್ಟು ಅಂತರದಿಂದ ಗೆಲ್ಬೋದು ಮ್ಯಾಮ್ ತಮ್ಮ ಪ್ರಕಾರ? ಈಗಾಗಲೇ 36,000 ಈ ಬಾರಿ ಗೆದ್ದಿದ್ದಾರೆ. ಮುಂದೆ ಸರ್ ಭಾಳ ಕಡಿಮೆ ಇದರಲ್ಲಿ ಇದು ಮಾಡ್ತಾರೆ ಅನ್ಕೋತೀನಿ ಸರ್ ನಾನು. ನೆಕ್ಸ್ಟ್ ಆಪ್ಷನ್ ಶುರು ಆಗುತ್ತೆ ಅನ್ಸುತ್ತಾ? ಹೌದು ಸರ್, ಜಾಸ್ತಿ ಓಟಲ್ಲಿ ಮಹೇಶ್ ಚೆಂಟಾಯಿ ಅವರು ಜೈಬಾರಿ ಬರೆಸ್ತಾರೆ, ಗೆಲ್ತಾರೆ. ಓಕೆ, ತಾವೇನು ಹೇಳ್ತೀರಿ ಸರ್ ಕ್ಷೇತ್ರ ಶಾಸಕರ ಬಗ್ಗೆ? ಇಲ್ಲ ಸರ್, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾವು ಎಕ್ಸೆಪ್ಟೇಷನ್ ಇಟ್ಕೊಳ್ಳಿಲ್ಲ. ಇಷ್ಟು ಲಘು ಅವರು ಲಾಸ್ಟ್ ಇಯರ್ ಬಂದಿದ್ದರು, ಎಲೆಕ್ಷನ್ ಇದ್ದಾಗ ಬಂದಿದ್ದರು, ಎಲ್ಲ ತಮ್ಮ ನೋಡಿಕೊಂಡು ಓಟ್ ಕೇಳಿದ್ರು. ನಾವು ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ವಿ. ಅತಿ ಶೀಘ್ರ ಅವರು ಇಷ್ಟು ಬೇಗ ನಾವು ಕಾಂಗ್ರೆಸ್ ಅಂದ್ಕೊಂಡಿರಲಿಲ್ಲ ಸರ್, ಇಷ್ಟು ಬೇಗ ಈ ಕಾರ್ಯ ನೆರವೇರುತ್ತಂತೆ. ತುಂಬ ಹೃದಯ ಧನ್ಯವಾದಗಳು ಮಹೇಶ್ ಚೆಂಟಾಯಿ ಅವರಿಗೆ. ಹೇಗೆ ಅಭಿಪ್ರಾಯ ಹೇಗಿದೆ ಸರ್? ಜನ ಏನು ಮಾತಾಡ್ಕೋತಾರೆ ಅವ್ರ ಬಗ್ಗೆ? ಆಫ್ ದಿ ರೆಕಾರ್ಡು ಚಾಯ್ಪೆ ಚರ್ಚೆ ಏನಾಗುತ್ತೆ ಅಂತ ಸರ್? ಅವರು ಮಹೇಶ್ ಅಂತ ಯಾರು ಸರ್, ಮಹೇಶ್ ಅಣ್ಣ ಅಂತೇಳಿ ಹುಬ್ಳಿಯಿಂದ ದಿಲ್ಲಿವರೆಗೂ ಕೂಡ ಅವ್ರು ಮಹೇಶ್ ಅಣ್ಣ ಅಂತೇಳಿ ಅವ್ರ ಹೆಸರುವಾಸಿ ಆಗಿದ್ದಾರೆ. ನಮ್ಮದು ಅವ್ರು 25 ವಾರ್ಡ್ ಬರ್ತಾವೆ. ಅವ್ರಿಗೆ 25 ವಾರ್ಡ್ನಲ್ಲಿ ಏನಿದಾವಲ್ಲ, ಎಲ್ಲೆಲ್ಲಿ BJP ಶಾಸಕರಿದಾರೆ ಅಲ್ಲೇ ಅಷ್ಟು ವರ್ಕಲ್ಲ. ಎಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದಾರ ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಆಗ್ತಾಯಿದೆ. ಅದೇ ಪ್ರಕಾರ ನಮ್ಮದು ಕೂಡ ಇದೆ. 40ನೇ ವಾರ್ಡ್ ಐತಲ್ಲ, ಇದೆ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ. ಆದರೂ ಕೂಡ ಇದ್ರೂ ಕೂಡ ಈ ಒಂದು ನಮ್ಮ 40ನೇ ವಾರ್ಡ್ನಲ್ಲಿ ಹೆಚ್ಚಿನ ಒಂದು ಅನುದಾನ ಕೊಟ್ಟು ನಮ್ಮ 40ನೇ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಾವು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಅವರ ಸೇವೆಯನ್ನು ಮಾಡಬೇಕು. ನಮ್ಮ 40ನೇ ವಾರ್ಡ್ನಲ್ಲಿ ಈಗ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ನಾವು ಕೇಳಿದಕ್ಕಿಂತ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅನುದಾನದಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿದೆ. ರೀಸೆಂಟಾಗಿ ನಮ್ಮ ಸಪ್ತಗಿರಿ ಆಗ್ಬೋದು, ತುಳಸಿಗೇರಿ ಲೇಔಟ್ ಆಗ್ಬೋದು, ಈಗ ಬಣಗಾರಿ ಲೇಔಟ್ ಇವತ್ತಿನ ಕಾಂಕ್ರೀಟ್ ನಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ವಾರ್ಡ್ ಒಂದೇ ಅಂತ ಅನ್ನೋದಿಲ್ಲ, ಅವರು ಬರುವಂಥ 25 ವಾರ್ಡ್ನಲ್ಲಿ ಕೂಡ ಒಂದು ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇನ್ನೂ ಹೆಚ್ಚಲ್ಲಿ ನಡೀತಾರೆ. ಮುಂದಿನ ದಿನಗಳೇ 2028ಕ್ಕೆ 100% ನಮ್ಮ ಕರ್ನಾಟಕದಲ್ಲಿ BJP ಸರ್ಕಾರ ಬರ್ತೈತಿ. ಕಿಲ ಸರ ಪೂರ ಅರಳಿ ಬಿಡ್ತದೆ. BJP ಅರಳಿ ನಮ್ಮ ಒಂದು ಆದ ಕಾರಣ ನಮ್ಮ ಮತ್ತು ಮುಂದಿನ ನಮ್ಮದು ಎಲ್ಲ ಆಸೆ ಐತಿ. ನಮ್ಮ ಮಹೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ 28ಕ್ಕೆ
BJP ಬಂದ ನಂತರ ಅವರು ಕೂಡ ಇಲ್ಲಿ ಸಚಿವರಾಗ್ತಾರೆ. ಸಚಿವರಾಗಿ ನಮ್ಮ ವಾರ್ಡಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತೇಳಿ ನನ್ನ ಅನುಭವ ಹೇಳ್ತಾ ಇದ್ದೇನೆ ಸರ್. ಮೇಲೆ ಬಿಜೆಪಿ ಸರ್ಕಾರ ಕಚ್ಚಾಟ ಇದೆಯಲ್ಲ ಅವ್ರ ಪಕ್ಷದಲ್ಲಿ. ಇಲ್ಲ ಸರ್, ಅಲ್ಲಿರ್ಬೋದು ಸರ್. ನಮ್ಮ ಅಲ್ಲಿ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಇದು ಕಾಂಗ್ರೆಸ್ನವ್ರು ಮಾಡ್ತಂತ ಷಡ್ಯಂತ್ರ. ಎಲ್ಲಿ ಇಲ್ಲ, BJP ಕಚ್ಚಾಟ ಎಲ್ಲಿ ಇಲ್ಲ, ಎಲ್ಲ ಒಂದಾಗಿದ್ದಾರೆ. ನಮ್ಮ B.Y. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ಲೀಡರ್ಸ್ಗಳಿದ್ದಾರೆ. ಆದ ಕಾರಣ ಮುಂದಿನ ಬರುವ ತಾರೀಕು 28ನೇ ವರ್ಷದಲ್ಲಿ ಐತಲ್ಲ, BJP ಸರ್ಕಾರ 100% ಬರ್ತೈತಿ. ನಮ್ಮ ಮಹೇಶಣ್ಣ ಟೈನಿಕೆ ಅವರು ಬಹುಮತದಿಂದ ಸಚಿವರಾಗಿ ಕೆಲಸ ಮಾಡ್ತಾರೆ. ನಮ್ಗೆ 100% ಗ್ಯಾರಂಟಿ ಐತೆ ನಮಗೆ. ಸರ್ ತಾವೇನು ಹೇಳ್ತೀರಿ? ಓಂ ನಮಃ ಶಿವಾಯ. ಸಿದ್ಧಾರೂಢರನ್ನು ಗುರುನಾಥ್ ಅವರನ್ನು ಸ್ಮರಿಸುತ್ತಾ, ಈ ವಾರ್ಡಿನ ನಮ್ಮ ಸಚಿವರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಪ್ರತಿ ವರ್ಷವೂ ಅವರ ಸೇವಾ ಏನೈತಲ್ಲ ಯಾರು ಇನ್ನೂ ಮಟ್ಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸೇವಾ ಐತೆ ಅವ್ರದ್ದು. ಆ ಸೇವೆಯೊಳಗೆ ನಾವು ಒಂದು ಭಾಗಿಯಾಗಿದ್ದೀವಿ. ಅವ್ರನ್ನ ಬಿಟ್ಟು ನಾವು ಮತ್ತು ಯಾರನ್ನೂ ಇದನ್ನು ಮಾಡೋದೇ ಇಲ್ಲ. ನಮ್ಮದು ಒಂದು ಆಸೆ ಏನಂತಂದ್ರೆ, ನಮ್ಮ ಈಶ್ವರಗೌಡ್ರನ್ನ ನಾವು ಇಲ್ಲಿ ಕಾರ್ಪೊರೇಟರ್ ಮಾಡ್ಬೇಕನ್ನೋ ಆಸೆ ಭಾಳ ಐತಿ. ಇದು ಆಗದೈತಿ, ಸಿದ್ಧಾಂತ ಐತೆ. ಅದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಲ್ಲ ನಾಳೆ ಆಗಲಿ ಅದು. ಆದ್ರೇನು ಅವ್ರನ್ನ ಮಾಡೇ ತೀರ್ತೀವಿ ನಾವು ಅನ್ನೋದು ನಮ್ಮ ಹತ್ರ ಛಲ ಐತಿ. ಹಂಗೆ ನರೇಂದ್ರ ಮೋದಿಯವರಾಗಲಿ, ನಮ್ಮ ಮಹೇಶ್ ತೆಂಗಿನಕಾಯಿ ಆಗಲಿ, BJP ಆಗಲಿ, ಯಾವತ್ತು ಅದು ಐತಿ ಅಂತ ನಾವು ಅದೇವಿ. ನರೇಂದ್ರ ಮೋದಿಯವ್ರ ಸರ್ಕಾರ ತಿರಲಿಲ್ಲ ಅಂದ್ರೆ ನಮ್ಮ ದೇಶ ಇಷ್ಟೊತ್ತಿಗೆ ಏನೋ ಅನಾಹುತ ಆಗಿ ಹೋಗ್ತಿತ್ತು. ಇದು ನಾವು ಕಂಡಂಥ. ಯಾಕಂದ್ರೆ ಹಿಂದೆ ನರೇಂದ್ರ ಅನ್ನೋ ಹೆಸರು ಸ್ವಾಮಿ ವಿವೇಕಾನಂದರಿಗಿತ್ತು. ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧಿ ಹೆಂಗಾದರು ಹಂಗೆ ಹೊಳ್ಳಿ ಅದೇ ನರೇಂದ್ರ ಮೋದಿ ಆಗಿ ಬಂದಾರಂತ ನಾನು ಎಲ್ಲೇ ನಿಂತು ಹೇಳಂದ್ರು ಹೇಳ್ತೇನೆ ಇದನ್ನು. ಅದಕ್ಕೆ ಹಂಗೆ ಅಂಥವ್ರ ಸ್ಥಾನದೊಳಗೆ ಇಡೀ ನಮ್ಮ ದೇಶದೊಳಗೆ ಪ್ರತಿಯೊಂದು ಕಡೆ BJP ಬಂದು ಎಲ್ಲ ಕಡೆನೂ ಆಗ್ತೈತಿ. ನಮ್ಮ ಜೋಶಿಯವರಾಗಲಿ, ಪ್ರಹ್ಲಾದ್ ಜೋಶಿಯವರಾಗಲಿ, ಎಲ್ಲರೂ ನಮಗೆ ಹೆಂಗೆ ಅದಾರಂದ್ರೆ ಭಾಳ ಆತ್ಮೀಯವರು. ಹಿಂಗ್ರಿ ಅಂದ್ರೆ ಸಾಕು ಹಾಗೆ ಓಡಿ ಬರ್ತಾರೆ. ಓಡಿ ಬಂದು ನಮ್ಮ ಕೆಲಸಗಳನ್ನು ನೋಡ್ರಿ, ಇದು ಈ ಕನಸಿನೊಳಗೂ ಇಲ್ಲ. ಆಗಲೇ ಹಿಂಗೆ ಅಂದ್ಗಳಿಗೆ ನಮ್ಮ ಗೌಡರು ಹೋಗಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಿದ ತಕ್ಷಣ ಆತಪ್ಪ ಅದನ್ನು ಮಾಡಿಸಿಬಿಡಿ. ನಮ್ಮ ಏರಿಯಾದಾಗ ಯಾವ ಬರಲಿ ಹುಡುಗ ಬಂದಂಗೆ ಬಂದುಬಿಡ್ತಾರೆ. ಅಂಥ ಸ್ಥಿತಿ ಯಾರಲ್ಲಿ ಐತೆ ಅಂದ್ರೆ ಅದು ಮಹೇಶ್ ತೆಂಗಿನಕಾಯಿ ಅವ್ರ ಕಡೆ ಐತಿ. ಅದ್ರ ಕೂಡ ನಮ್ಮ ಈಶ್ವರಗೌಡರು ಸಹಿತ ಅಷ್ಟೊಂದು ಶ್ರಮನ ಪಡಾಕತ್ತಾರೆ. ಶ್ರಮಪಟ್ಟು ಮುಂದೆ ಅವ್ರು ಕಾರ್ಪೊರೇಟರ್ ಆಗ್ತಾರಂತ ಸಿದ್ಧಾರೂಢರು ಸಾಕ್ಷಿ ಮಾಡಿ ಹೇಳ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಒಳ್ಳೆಯ ಒಂದು ವಿಚಾರಗಳು ಅದಾವೆ. ಅವರಲ್ಲೇ ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತು ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಐತೆ ಅವ್ರ ಬಗ್ಗೆ. ಒಂದು ಶಾಲೆ ಗಿಲೆ ಇಂಥವೆಲ್ಲ ಸ್ವಲ್ಪ ಗಮನಕ್ಕೆ ತೊಗೊಂಡು ಎಲ್ಲ ಕೆಲಸ ಮಾಡತ್ತಾರೆ. ಮತ್ತು ಎಲ್ಲ ರೋಡ್ ಗಿಡ ಇಂಥವೆಲ್ಲ ಸ್ವಲ್ಪ ಗಮನಿಸಿ ತೊಗೊಂಡು ಅವ್ರ ಒಬ್ಬ ಒಳ್ಳೆಯ ಶಾಸಕ ಅಂತ ಇಲ್ಲಿ ಈ ಒಂದು ಇದ್ರೊಳಗೆ ಅನಿಸ್ಕೊಂಡಾರೆ. ಅವ್ರು ಮಾಡ್ಕೊಂಡಾರೆ. ಒಳ್ಳೆಯ ವಿಚಾರಗಳು ಅದಾವೆ ರೀ. ಇನ್ನೂ ಕೆಲಸ ಆಗ್ಬೇಕ್ರಿ. ಮಾಡ್ತಾರನ್ನೋ ವಿಶ್ವಾಸ ಎಲ್ಲ ಜನರಲ್ಲಿ ಐತಿ. ಮಾಡಿದ್ರೆ ಭಾಳ ಒಳ್ಳೇದಾಗ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭೇಟಿಯಾಗಿರಿ ನೀವು ಯಾವತ್ತಾದ್ರು? ಭೇಟಿಯಾಗಿ ಏನಂತ ಮಾತಾಡಿಸ್ತೀರಿ? ಯಾವ ಸಮಸ್ಯೆ ಇಟ್ಕೊಂಡು ಹೋಗಿದ್ರಿ? ಇಲ್ಲ, ನಾವು ಏನು ಅಂಜೇನಿಲ್ಲ. ಅವ್ರು ಸಮೀಪ ಹೋಗಿ ಹತ್ತಿರದಿಂದ ಮಾತಾಡ್ಸಿಲ್ಲ. ದೂರದಿಂದ ನೋಡಿವಿ, ಮಾತಾಡಿವಿ ಅಷ್ಟೇ ರೀ, ಮತ್ತೇನಿಲ್ಲ. ಹೋದವ್ರ ಜೊತೆ ಎಲ್ಲ ಸರಿಯಾಗಿ ಮಾತಾಡಿಸ್ತಾರೆ? ಹಾಂ, ರೆಸ್ಪಾನ್ಸ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಹಂಗೇನಿಲ್ಲ ರೀ, ಹಂಗೇನಿಲ್ಲ ರೀ. ಅದು ಹಂಗಿದ್ರೆ ಮತ್ತೆ ಹೊಳ್ಳಿ ಅವ್ರ ಸಮಸ್ಯೆ ಆಕೈತೆ ರೀ ಆರಿಸ್ಬೇಕಾಗ. ಹಂಗೇನಿಲ್ಲ, ಒಳ್ಳೆ ಅಭಿಪ್ರಾಯ ಜನರಲ್ಲಿ ಐತ್ರಿ. ಏನ್ರಿ ಒಬ್ಬ ಏನಂತಕೊಂಡ್ರಿ ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಇದು ಒಂದು ನಮ್ಮ ಭಾರತ ದೇಶ ಎಲ್ಲರೂ ಉದ್ಧಾರ ಆಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರವ್ರ ಕೆಲಸ ಏನಾದ್ರು ಅವ್ರು ಮಾಡಿಬಿಟ್ರೆ ಏನೂ ಸಮಸ್ಯೆ ಇರೋಂಗಿಲ್ಲ ರೀ. ಮಾಡ್ತಾರೆ ಅನ್ನೋ ವಿಶ್ವಾಸ ಜನರಲ್ಲಿ ಐತಿ. ಅದು ಆಗಲಿ ಅಂತ ನಾವು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಸರ್, ಅವರು ಸಾಮಾನ್ಯರು ಮತ್ತು ಅವ್ರ ಕುಟುಂಬದಿಂದ ರಾಜಕಾರಣದಿಂದ ಬಂದವರಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತರಾಗಿ ನಡೆದು ಬಂದ ದಾರಿ ಸುಮಾರು 3-4 ದಶಕಗಳಿಂದ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಭಾಳ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತ ಆದವರಲ್ಲ. ಯಾವಾಗ ಅವ್ರಿಗೆ 2-3 ಸಲ ಟಿಕೆಟ್ ತಪ್ಪಿದ್ದು ಕೇವಲ ಹುಬ್ಬಳ್ಳಿ ಧಾರವಾಡದ ಜನ ಅಷ್ಟೇ ಅಲ್ಲ, ರಾಜ್ಯದ ಮೂಲೆಗಿರ್ತಂಥ ಕಾರ್ಯಕರ್ತರಿಗೂ ನೋವಾಗಿತ್ತು. ಏನಪ್ಪ ಇಂಥ ದುಡ್ದಂಥ ಕಾರ್ಯಕರ್ತರಿಗೆ ಟಿಕೆಟ್ ತಪ್ಪೋತಲ್ಲ ಅನ್ನೋ ಒಂದು ನಿರಾಸೆಗಿತ್ತು. ಆದರೆ ಕಳೆದ 2023 ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವ್ರನ್ನ ಘೋಷಣೆ ಮಾಡಿದರು, ಕೇವಲ ಸೆಂಟ್ರಲ್ ಕ್ಷೇತ್ರಕ್ಕಷ್ಟೇ ಅಲ್ಲ, ಹುಬ್ಬಳ್ಳಿಗಷ್ಟಲ್ಲ, ಧಾರವಾಡಗಷ್ಟಲ್ಲ, ರಾಜ್ಯಾದ್ಯಂತ ಹರ್ಷೋದ್ಧಾರ ವ್ಯಕ್ತಪಡಿಸಿದರು ಕಾರ್ಯಕರ್ತರು. ಸೊ ಈ ರೀತಿ ಜನಮನ ಗೆದ್ದಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಗೆದ್ದು ಸುಮಾರು 3 ವರ್ಷಗಳ ಏನು ಅವರ ಅವಧಿಯಲ್ಲಿ ಹುಬ್ಬಳ್ಳಿದ ಒಂದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ನಕ್ಷೆ ಬದಲಾವಣೆ ಕಂಡಿದೆ ಮತ್ತು ಜನರ ಮನಸ್ಸಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ. ಕಾರಣ
ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಭಾಳ ಕುಂಠಿತ ಇತ್ತು, ಅಂದರೆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಕಳೆದ 3 ವರ್ಷದ ಹಿಂದೆ ನೀವು ಶಾಲಾ ಮಕ್ಕಳ ದಾಖಲಾತಿ ನೋಡಿ, ಇವತ್ತಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ನೋಡಿರಿ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿದೆ. ಅಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಥರ ಒಂದು ಅವೇರ್ನೆಸ್ಸು ಸರ್ಕಾರಿ ಶಾಲೆಯಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಶಾಲೆಗೆ ವಿಸಿಟ್ ಕೊಡೋದ್ರ ಮುಖಾಂತರ ಮಕ್ಕಳ ಜೊತೆ ಊಟ ಮಾಡೋದು, ಅಲ್ಪೋಪಹಾರ ವ್ಯವಸ್ಥೆ ಮಾಡ್ಕೊಳ್ಳೋದು, ಅವ್ರ ಜೊತೆನೇ ಸಿಹಿ ಅನ್ನೋ ಹಂಚಿಕೆಯನ್ನು ಮಾಡ್ಕೊಳ್ಳೋದು, ಈ ರೀತಿ ಮಕ್ಕಳ ಮನಸ್ಸಿನಲ್ಲಿ ಕೂತಿದ್ದಾರೆ. ಮೋದಿ ಅನ್ನೋ ಒಂದು ಜನರ ಮನಸ್ಸಲ್ಲಿ ಯಾವ ರೀತಿ ದೇಶದಲ್ಲಿ ಇದೆಯೋ ಅದೇ ರೀತಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹೇಶಣ್ಣ ಅಂದರೆ ಸಣ್ಣ ಮಕ್ಕಳಿಗೂ ಗೊತ್ತಾಗ್ಬಿಟ್ಟಿದೆ, ಇನ್ನು ದೊಡ್ಡವ್ರಿಗೆ ಕೇಳೋದು ಭಾಳ ದೂರ. ಸೊ ಈ ರೀತಿ ಜನ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಈಗ 3 ವರ್ಷಗಳಿಂದ ಏನು ಇವರು MLA ಆಗಿದ್ದಾರೆ, ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಆಗಲಿ ಪದಾಧಿಕಾರಿ ಆಗಲಿ ಕಟ್ಟ ಕಡೆ ಸಮಾಜದ ವ್ಯಕ್ತಿ ಒಂದು ಫೋನ್ ಮಾಡಿ ಅಣ್ಣ ಹಿಂಗೆ ಐತಿಪ್ಪ ಸಮಸ್ಯೆ ಅಂತಂದರೆ ಇಮಿಡಿಯೇಟ್ಲಿ ಸ್ಪಂದನೆ ಅನ್ನೋದಾಗ್ತದೆ. ಮತ್ತು ಸರ್ಕಾರದ ಕೆಲಸಗಳು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಇವ್ರ ಮಾತಿನ ಚರ್ಚೆ, ಇವರನ್ನು ಆಡೋ ರೀತಿ, ಮಾತಾಡೋ ಮಾತು ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ. ಕೆಲವೊಂದು ಸಲ ಲೇಟ್ ಆಗ್ತದೆ, ಆದರೆ ಮಾಡೇ ಮಾಡ್ತಾರೆ, ಇದು ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ. ವಿಷಯಗಳು ಆನ್ಸರ್ ಹಂಗಂತೇನಿಲ್ಲ, ನಾವು ಅಲ್ಲ ಒಳ್ಳೇದನ್ನ ಬಯಸ್ತೀವಲ್ಲ, ಅವಾಗ ನಮ್ಗೆ ಒಳ್ಳೇದ್ ಬಯಸಿದ್ರೆ ನಾವು ಜನರಿಂದ ಹಾರಿಸ್ಬಿಟ್ಟಾರ ಅಂದ್ರೆ ಜನರಿಗೆ ಹೆಲ್ಪ್ ಮಾಡ್ಬೇಕು. ಮಾಡ್ತಾ ಇದ್ದಾರೆ ನಿನ್ನೆ ಫಸ್ಟ್ ಟೈಮ್ ಅವರು ಭಾಷಣ ನಾವು ಕೇಳಿರೋದು, ನೀಟಾಗಿ ಹತ್ತಿರದಿಂದ ಕೇಳಿದ್ದ, ಬಟ್ ನಾಲೆಜಬಲ್ ಪರ್ಸನ್ ಅಂತ ಅನಿಸ್ತಾರೆ. ತುಂಬಾ ಚೆನ್ನಾಗಿದೆ, ಡಿಗ್ನಿಫೈಡ್ ಯೋಗ್ಯ ವ್ಯಕ್ತಿ ಅಂತ ಪ್ರಮಾಣ ವಚನ ಸದ್ಯ ಓದ್ಲಿಕ್ಕೆ ಬರ್ಲಿಲ್ಲ ಅಂತವ್ರ ಜೊತೆ ನಮ್ಮ MLA ಆಗ್ಯಾರ. ಪ್ರಮಾಣ ವಚನ ಅವರಿಗೆ ಓದ್ಲಿಕ್ಕೆ ಬರ್ಲಿಲ್ಲ, ಅವ್ರು ಅಂತ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಶಾಸಕರ 100ಕ್ಕೆ 100 ಬಹಳ ಯೋಗ್ಯ ವ್ಯಕ್ತಿ ಅಂತ ಅನಿಸ್ತದೆ. ಒಳ್ಳೆ ಪೋಸ್ಟಿಂಗ್ ಬೇಕು, ಮಹೇಶ್ ತೆಂಗಿನಕಾಯಿಯವರಿಗೆ ಒಂದು ಒಳ್ಳೆ ಪೋಸ್ಟಿಂಗ್ ಬೇಕಂತ ನಾವು ಆಸೆ ಪಡ್ತೀವಿ. 2028ರಲ್ಲಿ ಕಮಲ ಪಕ್ಷವೇ ಬರುತ್ತೆ. ಕಮಲ ಪಕ್ಷವೇ ಬರಬೇಕಲ್ವಾ? ಇಷ್ಟೊಂದು ಜನ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ನಾವು ಅದಕ್ಕೆ ಫೈಟ್ ಮಾಡ್ತೀವಿ. ನಾವು ಬರ್ತೀವಿ ನೆಕ್ಸ್ಟ್ ವೋಟಿಂಗ್, ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಬರ್ತೀವಿ, ನಾವು ವೋಟಿಂಗ್ ಬರ್ತೀವಿ ಕೇಳಕ್ಕೆ. ಜನರ ಸೇವೆ ಮಾಡ್ಬೇಕಂತ ಒಂದು ಆಸೆ ಇದೆ, ಪರ್ಸನಲ್ ಒಪಿನಿಯನ್. ನಮ್ಮ ಮಾವ ಕೂಡ ಇವ್ರ ಜೊತೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ನಮ್ಮ ಮಾವ ಕೂಡ ಕೆಲಸ ಮಾಡಿದ್ದಾರೆ. ತುಂಬಾ ಫೋಟೋಸ್ ಇದೆ, ನಾನು ಸರ್ ಒಂದಿನ ತೋರಿಸ್ಬೇಕು. ಹಾಗಾಗಿ ನಮ್ಗೆ ಸ್ವಲ್ಪ ಸಮಾಜ ಸೇವೆ ಮಾಡುವ ಒಂದು ಆಸೆ ಇದೆ. ಕೈ ಜೋಡಿಸ್ತೀವಿ, ರೆಡಿ ಇದೀವಿ. ಇನ್ನೊಂದು ಮನೇಲಿ ಹೋಗಿ ನಾವು ಅದೇ ಡಿಸ್ಕಸ್ ಮಾಡ್ತೀವಿ ನಮ್ಮ ಗಂಡನ ಹತ್ರ. ನಾನು ಮಹೇಶ್ ತೆಂಗಿನಕಾಯಿ ಮಾಡ್ತೀವಿ, ನಾನು ಸೇರ್ತೀನಿ ಅಂತ ಹೇಳಿದ್ದೀನಿ ಕೂಡ. ಮಹೇಶ್ ತೆಂಗಿನಕಾಯಿ ಜೊತೆಲಿ ನಾನು ಕೈ ಜೋಡಿಸ್ತೀನಿ ಅಂತ ನಿನ್ನೆ ಕೂಡ ನಾನು ಮಾತಾಡ್ತೀನಿ. ಮನೆ ಸಮಸ್ಯೆ ಯಾವಾಗಲೂ ಇದ್ದಿದೆ, ಸ್ವಲ್ಪ ಜನಸೇವೆ ಮಾಡಬೇಕು. ಜನಸೇವೆ ಮಾಡಿ ನಾವು ಸ್ವಲ್ಪ ಬರಬೇಕು. ಸ್ವಲ್ಪ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬೇಕನ್ನೋದು ಮುಂಚೆಯಿಂದ ನನ್ನೊಂದು ಕಾನ್ಸೆಪ್ಟ್, ಅದೊಂದು ಪರ್ಸನಲ್ ಒಪಿನಿಯನ್. ಸೊ ಹಾಗಾಗಿ ಅವ್ರು ಇವಾಗ ಒಳ್ಳೆ ಪರ್ಸನ್ ಸಿಕ್ಕಿದ್ದಾರೆ ನಮಗೆ, ಸೊ ಅವ್ರ ಜೊತೆ ನಾವು ಇರ್ಬೇಕು ಅನ್ನೋದು ಒಂದು ಪರ್ಸನಲ್. ಸೊ ಅದಕ್ಕೆ ನಮ್ಮ ಯಜಮಾನರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಶಾಸಕರ ಜೊತೆ ಕೈ ಜೋಡಿ ನೀವು ನಾವು ಕ್ಯಾನ್ವಸಿಗೆ ಬರ್ತೀವಿ, ಎಲ್ಲಾದ್ರೂ ಕರೀರಿ ನಾವು ಬರ್ತೀವಿ. ಅಲ್ಲ ನೀವು ಬರೆಯೋದು ಬೇಡ, ನೀವು ಎಲ್ಲರೂ ಕರ್ಕೊಂಡ್ ಬರಬೇಕು. ಗೃಹಲಕ್ಷ್ಮಿ ಅನ್ನೋದ್ರ ಬಗ್ಗೆ ಅವರು ಕೂಡ ನಿಮ್ಗೆ ಹೇಗಿದೆ ಒಪಿನಿಯನ್? ಸಿಗೋದಿಲ್ಲ, ಫಲಾನುಭವಿಗಳಲ್ಲ. ಸೊ ನಮ್ಗೆ ಅದು ಬೇಡ. ಎಲ್ಲರೂ ಐಟಿನ ಮಾಡುದಲ್ಲ, ನಾವು IT GST ನಾವೆಲ್ಲ ತುಂಬ್ತೀವಿ. ನಾವು ತುಂಬಿ ನಾವು ಬೇರೆದರಿಗೆ ಕೊಡ್ತೇವೆ ಹೊರತು ನಮಗೆ ಏನು ಹೌದಾ? ಅದಕ್ಕೆ ನಾವು ಹೊಸ ರೂಲ್ಸ್ ಏನ್ ಮಾಡ್ಬೇಕಂತಂದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಹೌಸಿಂಗ್ ಆತು, ರೋಡ್ ಟ್ಯಾಕ್ಸ್ ಎಲ್ಲ ಯಾರು ಕಟ್ತಾರೆ ಅವರಿಗೆ ಪ್ರಾಫಿಟ್ ಬರಂಗ್ ಮಾಡ್ರಿ. ಅಂದ್ರೆ ಉಳಿದವರು ಏನ್ ಕದ್ದು ಮಾಡ್ಕೊಂತ ಇದಾರಲ್ಲ ಅವ್ರಿಗೆ ಬರ್ತಾರೆ. ಅಲ್ರಿ ಏನಂತಂದ್ರೆ ಫ್ರೀ ಬಸ್ಸು, ಆಮೇಲೆ ಏನೈತಲ್ಲ 2 ಲಕ್ಷ ರೂಪಾಯಿ ಕೊಡ್ರಿ ಅಂತ ಯಾರು ಸ್ಟ್ರೈಕ್ ಮಾಡಿದ್ದಿಲ್ಲ. ಯಾರು ಯಾವ್ದಕ್ ಸ್ಟ್ರೈಕ್ ಮಾಡ್ತಾ 2,000 ರೂಪಾಯಿ ಗೃಹ ಯಾವ್ದಕ್ ಸ್ಟ್ರೈಕ್ ಮಾಡ್ತಾರ ಅದನ್ನ ಏನು ಮಾಡಂಗಿಲ್ಲ ಅವ್ರು. ಯಾವ್ದು ಸ್ಟ್ರೈಕ್ ಮಾಡಿರಂಗಿಲ್ಲ, ಏನು ಬೇಡಾಗಿರ್ತೈತಿ ಅದಕ್ಕೆ ಮಾಡ್ತಾರೆ. ಅಲ್ಲ, ಈ ಫ್ರೀ ಬೀಲ್ ಕೊಡ್ತಾರ್ರಿ, ಬೇರೆ ಟ್ಯಾಕ್ಸ್ ಏನು ಹಾಕೋದು. ಈಗ ಬೆಂಗಳೂರಾಗ ಬರಾಗತ್ ನೋಡಿದ್ರಿ, ಮನೆ ಮುಂದೆ ಬಸ್ ನಿಲ್ಸಿದ್ರೆ, ಇದು ನಮ್ಮ ಕಾರ್ಗಳು ನಿಲ್ಸಿದ್ರೆ ಅದು 10,000 20,000 ಟ್ಯಾಕ್ಸ್ ಕೊಡೋದು ಅಂತ ಅದಲ್ರಿ. ಅಂಥದ್ದು ಸಮಸ್ಯೆ ಸುಳ್ಳು ಮಾಡ್ತಾರೆ ಅವನು. ಅದನ್ನ ಬಿಟ್ಟು ಫ್ರೀ ಬೀಲ್ ಕ್ಯಾನ್ಸಲ್ ಮಾಡಿ ಇದಕ್ಕೆ ಡೆವಲಪ್ಮೆಂಟ್ ಉಪಯೋಗ ಮಾಡಿದ್ರೆ ಅದ ಆಗ್ತದಲ್ಲ, ಎಲ್ಲರೂ ನೆಮ್ಮದಿಯಿಂದ ಇರ್ತಾರಲ್ಲ. ಎಲ್ಲಿಂದ ರೊಕ್ಕ ತಂದು ಹಾಕಿದ್ರು ಸಾಲೋದಲ್ಲ, ಅದು ಎಷ್ಟಾದ್ರೂ ಸಾಲೋದಲ್ಲ. ಎಲ್ಲ ಬೇರೆ ಬೇರೆ ಸ್ಕೀಮ್ ಮಾಡ್ತಾರೆ. ಈ ಗೃಹಲಕ್ಷ್ಮಿ ಏನೈತಿ ಕೊಡ್ಲಿ, ನಾವು ಬೇಡ ನಂಗೆ. ಅದು ಅರ್ಹ ಫಲಾನುಭವಿಗಳಿಗೆ ಸಿಗ್ಬೇಕು.
ತುಂಬಾ ಈ 2,000 ಬಡತನದಲ್ಲಿದ್ದಾರೆ. ಕಡುವು ಬಡವರು ಹೌದು. BPL ಏನು ಅವ್ರಿಗೆ ಅನಿವಾರ್ಯ ಇತ್ತು ಬಂದವ್ರು ಕೊಟ್ರೆ ಅಡ್ಡಿ ಇಲ್ಲ. ಕಷ್ಟದಲ್ಲಿದ್ದವರಿಗೆ ಆ 2,000 ರೂಪಾಯಿ ಗೃಹಲಕ್ಷ್ಮಿ ಏನಿದಿಲ್ಲ ಅದನ್ನ ಕೊಡಿ. ಹಿರಿಯ ನಮಸ್ತೆ ಸರ್ ನಮಸ್ತೆ ಸರ್. ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀವಿ ಸರ್. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ವಿ. ನಿಮ್ಮ ದೇಶಪಾಂಡೆ ನಗರ ಭಾಗದಲ್ಲಿ ಹೇಗಿದೆ, ಅವ್ರ ಬಗ್ಗೆ ಅಭಿಪ್ರಾಯ, ಏನೆಲ್ಲ ಕೆಲಸ ಕಾರ್ಯಕ್ರಮಗಳಾಗಿದೆ ಅಂತ? ಕೆಲಸ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಿದೆ. ಮೊದಲೇ ರೋಡ್ ಇರಲಿಲ್ಲ, ಅದು ಪ್ರಾಬ್ಲಮ್ ಇತ್ತು ನಮ್ಗೆ. ಆಮೇಲೆ ಪೊಲೀಸ್ ಇರುತ್ತೆ, ಆಮೇಲೆ ರೋಡ್ ಲೈಟ್ ಇದ್ದೆ, ಅದೆಲ್ಲ ಪ್ರಾಬ್ಲಮ್ ಇತ್ತು. ಇವೆಲ್ಲ ಸಾಲ್ವ್ ಆಗಿದೆ, ಎಲ್ಲ ಸರಿ ಹೋಗ್ತಾ ಇದೆ. ಮುಂಚೆ ಇರಲಿಲ್ಲ ಸರ್? ಮುಂಚೆ ಇರಲಿಲ್ಲ ಸರ್, ಲೈಟ್ ಇರಲಿಲ್ಲ, ರೋಡ್ ಪ್ರಾಬ್ಲಮ್ ಇತ್ತು, ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಯಾವುದು ಇರಲಿಲ್ಲ ಮೊದಲ. ಹಾಂ, ಹಂಗಾಗಿ ಚೆನ್ನಾಗಾಗಿದೆ ಈಗೆಲ್ಲ. ಓಕೆ, ಬಂದಿರ್ತಾರ ನಿಮ್ಮ ಭಾಗಕ್ಕೆಲ್ಲ? ಬಂದಿರ್ತಾರೆ ಸರ್, ಸಿಗ್ತಾರಲ್ಲ, ಬಂದಿರ್ತಾರೆ, ವಿಸಿಟ್ ಮಾಡ್ತಾರೆ, ಸಿಗ್ತಾರೆ, ಮಾತಾಡ್ತಾರೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸಿಗ್ತಾರೆ ಶಾಸಕರೇನು ಅಂತ ಕಂಪ್ಲೇಂಟ್ ಹೇಳ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋದಾರೆ. ಈ ಶಾಸಕರು ಹೇಗೆ ಅಂತ? ಇಲ್ಲ, ಇವ್ರು ಚೆನ್ನಾಗಿದ್ದಾರೆ. ಯಾರು ಹೋದ್ರೆ ನಾನು ಯಾಕಂದ್ರೆ ಹೋಗಿದ್ದೀನಿ 2-3 ಸಲ ವಿಸಿಟ್ ಮಾಡಿದ್ದೀನಲ್ಲ, ಹಂಗೇನೆ ಇಲ್ಲ, ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ. ನೀವು ಯಾರು ಏನು ಅಂತ ಏನಿಲ್ಲ, ಏನು ಬೇಕಾಗಿದೆ ಅದು ಮಾತಾಡ್ತಾರಲ್ಲ ನಮ್ಮ ಜೊತೆ. ಬೇಕಾಗಿದೆ ಅಂತಾರೆ. ಹಾಂ, ಕೇಳಿದ್ರೆ ನಾನು ಮಾತಾಡಿದ್ದೀನಿ, ಕೆಲಸ ತೊಗೊಂಡಿದ್ವಿ ಹಂಗೆ. ಹಾಂ, ಹಂಗೇನಿಲ್ಲ, ನೀವು ಯಾರು ಎಲ್ಲಿ ಏನಿಲ್ಲ, ಇದು ಸರ್ ಹಿಂಗಾಗಿದೆ, ನಮ್ಮ ಏರಿಯಾದಾಗ ಹಿಂಗೆ ಪ್ರಾಬ್ಲಮ್ ಐತೆ ಅಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಂ. ಓಕೆ, ನಿಮ್ಮ ಅಂಗಡಿ ಕಡೆ ದಿನ ಬೇರೆ ಬೇರೆ ಥರದ ಜನ ಬರ್ತಾರೆ, ಮಾತಾಡ್ಕೋತಾರೆ ಶಾಸಕರ ಬಗ್ಗೆ, ಬೇರೆ ಬೇರೆ ಸಚಿವರ ಬಗ್ಗೆ, ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ. ಇವ್ರ ಬಗ್ಗೆ ಹೇಗಿದೆ ಚರ್ಚೆ, ಏನು ಮಾತಾಡ್ಕೋತಾರೆ? ಇವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಿದ್ರು. ರೋಡೊಂದು ಮೇನ್ ನಮ್ಗೆ ಪ್ರಾಬ್ಲಮ್ ಇತ್ತು, ಆಮೇಲೆ ರೋಡ್ ಲೈಟದೊಂದು ಪ್ರಾಬ್ಲಮ್ ಇತ್ತು, ಕಾಟೋ ಮಾರ್ಕೆಟ್ ಇತ್ತು. ಇದೆಲ್ಲ ಸಾಲ್ವ್ ಆಗಿದ್ದಿಲ್ಲ, ಹಿಂಗೆ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಈಗ ಚೆನ್ನಾಗಾಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಈಗ ಇಲ್ಲಿ ಇದು ಮಾಡ್ತಾರೆ, ವೇಟ್ ಮಾಡ್ತಾರೆ, ಇರ್ತಾರೆ ಈಗ. ಆಮೇಲೆ ಪೊಲೀಸರು ಗಸ್ತಿ ಬರ್ತಾರೆ ಈಗ, ಕರೆಕ್ಟ್ ಎಲ್ಲನೂ ಈಗ ಚೆನ್ನಾಗಿದೆ ಈಗ. ಹಾಂ, ಏನು ಪ್ರಾಬ್ಲಮ್ ಇಲ್ಲ. ಕ್ಷೇತ್ರದ ರಿಪೋರ್ಟ್ ಕಾರ್ಡ್ ಹೇಗೆ ಸರ್? ಇಲ್ಲಿ ಬಂದವ್ರು ಮತ್ತೊಮ್ಮೆ ನೆಕ್ಸ್ಟ್ ಟೈಮಲ್ಲಿ ಈಗ ಒಬ್ರು ಮಾತಾಡಿಸ್ತಾ ಇದ್ದೆ ಹಿಂದೊಬ್ರು, ಅವರು ನೆಕ್ಸ್ಟ್ ಸರ್ಕಾರ ಬರುತ್ತೆ, 6 ಬಾರಿ ಅವರೇ ಮತ್ತೆ ಗೆಲ್ತಾರೆ, ರಾಜ್ಯದ ಗೃಹ ಮಂತ್ರಿ ಆಗಬೇಕು ಎನ್ನುವಂತ ಮಾತು ಹೇಳಿದ್ರು. ಇವ್ರನ್ನ ಯಾವ ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಚ್ಛಪಡ್ತೀರಿ ನೀವು ಅಂತ ನಿಮ್ಮ ಕ್ಷೇತ್ರ ಶಾಸಕರನ್ನ? ಇವ್ರ ಮುಂದೆ ನನಗೆ ಇವರೇ ಹಿಂಗೆ ಅಣ್ಣ ಅಂತ ನಾವು ಮಾತಾಡ್ತೀವಿ, ಈ ಟೈಪ್ ಚೆನ್ನಾಗಿದಾರಲ್ಲ. ನೆಕ್ಸ್ಟ್ ಇವರು CM ಆದರೆ ಮತ್ತು ನಮ್ಮ ಇದು ಇಡೀ ಹುಬ್ಳಿ ಧಾರವಾಡ ಒಳ್ಳೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಇದು ಚೆನ್ನಾಗಿ ಆಗ್ತದೆ ಅಂತ ನನಗೆ ನಿರೀಕ್ಷೆ ಇದೆ ಸರ್. ಇವರೇ CM ಆದರೆ ಈ ಟೈಪ್ ಅಣ್ಣ ಅಂತ, ಯಾಕಂದ್ರೆ ಅವ್ರದ್ದು ಹಾವಭಾವ ಅವ್ರದ್ದು ಜೊತೆ ಮಾತಾಡೋದೇನಿದೆ ಅಲ್ಲ, ಅವ್ರು ಹಿಂಗೆ ಕಂಟಿನ್ಯೂಸ್ ಇದ್ದಾರೆ. ಇವರೇ CM ಆದ್ರೆ ನಮ್ಮ ಇದು ಹುಬ್ಳಿ ಧಾರವಾಡ ಈ ಸೈಡ್ ಇದೆ ಎಲ್ಲ ಕವರ್ ಚೆನ್ನಾಗಿ ಆಗ್ತದೆ ಅಂತ ಇನ್ನು. ಹಾಂ, ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂದ್ರೆ ಸರ್, ಒಬ್ಬ ತಳಮಟ್ಟದಿಂದ ಬಂದಂಥವ್ರು ಒಬ್ಬ ಕಾರ್ಯಕರ್ತರಾಗಿ ಒಬ್ಬ ಶಾಸಕರಾಗುವುದಿದೆಯಲ್ಲ, ವಿಧಾನಸೌಧಕ್ಕೆ ತಲುಪೋದಿದೆಯಲ್ಲ, ನಿಜಕ್ಕೂ ಅದ್ಭುತ. ಇದನ್ನ ಹೇಗೆ ಜನ ಅನಾಲಿಸಿಸ್ ಮಾಡ್ತಾರಂತ? ಇಲ್ಲ, ಜನ ಎಲ್ಲರೂ ಒಬ್ಬ ಇದೆ ರೀ, ಎಲ್ಲರಿಗೆ ಚೆನ್ನಾಗಿದೆ ಅವ್ರ ಬಗ್ಗೆ. ಯಾಕಂದ್ರೆ ನಾವು ಅಲ್ಲಿ ಬೇರೆ ಜೊತೆ ಹಂಗೆ ಮಾತಾಡ್ತಾ ಇರ್ತೀವಿ, ನಾವು ಅವ್ರ ಹೆಸರು ತೆಗೆದು ಮಾತಾಡೋದಿಲ್ಲ, ಹೆಂಗೆ ಏನಂತ ನಾವು ಮಾತಾಡ್ತಾ ಇರಲ್ಲ. ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳ್ತಾರೆ ನಮಗೆ. ಹಾಂ, ಜಾತಿ ಬಗ್ಗೆ ಅದ್ರ ಬಗ್ಗೆ ಯಾರೂ ಮಾತಾಡೋಂಗೇ ಇಲ್ಲ. ಹಾಂ, ಸುಮ್ಮನೆ ಕಾಮನ್ ಆಗಿ ಮಾತಾಡ್ತೇವೆ, ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ. ಇಲ್ಲ ಚೆನ್ನಾಗಿದೆ, ಎಲ್ಲ ಚಲೋ ಮಾಡಿದ್ದಾರೆ. ಬೇರೆ ಕಡೆಯಿಂದ ಬಂದವರೆಲ್ಲ ಹೇಳ್ತಾ ಇರ್ತಾರೆ, ಕಾಟೋ ಮಾರ್ಕೆಟ್ ಅವಾಗ ಹೆಂಗಿತ್ತು, ಈಗ ಹೆಂಗಾಗಿದೆ, ಅದ್ರ ಬಗ್ಗೆ ಹೇಳ್ತಾ ಇರ್ತಾರಲ್ಲ. ನಮಗೆ ಆಟೋಮೆಟಿಕ್ ಗೊತ್ತಾಗ್ತದೆ, ಹೇಳ್ತಾರೆ ಇಲ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ಅಂತೇಳಿ. ಈಗೆಲ್ಲ ಚೆನ್ನಾಗಾಗಿದೆ, ಎಲ್ಲ ಚೆನ್ನಾಗಿ ಆಗಿದೆ ಇಲ್ಲಿವರೆಗೆ. ರೋಡ್ ಕೆಲವು ಕಡೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ವರ್ಕ್ ಮಾಡೋದು. ಆಮೇಲೆ ಇನ್ನೊಂದು ಈಗ ನಮಗೆ ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ. ಎಲ್ಲ ಡ್ರೈನೇಜ್ ಅಂದರೆ ಬರೀ ವಾಟರ್ ಇದು ಮಾಡಿ ಹೋಗಿಬಿಡ್ತಾರೆ ಅವರು, ಅಲ್ಲಿ ಸಿಲ್ಟ್ ತೆಗಿತಾ ಇಲ್ಲ. ಹೀಗಾಗಿ ನೀರೆಲ್ಲ ನಮ್ಮ ಬಿಲ್ಡಿಂಗ್ನೊಳಗೆ ಪೂರ ಎಲ್ಲ ಬಂದು ನಿಂತು ಬಿಡ್ತೈತಿ. ಅದೊಂದು ತೊಂದರೆ, ಅದೊಂದು ಸಮಸ್ಯೆ ಬಗೆಹರಿಸ್ಬೇಕು. ಅದರ್ವೈಸ್ ಎಲ್ಲ ಕಡೆ ರೋಡ್ ಮಾಡಿದ್ದಾರೆ, ಚೆನ್ನಾಗಿ ಆಗಿದೆ ಅದೆಲ್ಲ. ಬಂದಿರ್ತಾರ ಸರ್ ಶಾಸಕರು ನಿಮ್ಮ ಕಡೆ, ನಿಮ್ಮ ಡಾಲರ್ಸ್ ಕಾಲೋನಿ ಕಡೆ? ಇಲ್ಲ, ಅವರು ಅಸಿಸ್ಟೆಂಟ್ ಬಂದಿರ್ತಾರೆ, ನಾನು ಭೇಟಿ ಬರ್ತಾರೆ. ಅದೇ ಹೇಗೆ ಸರ್ ಅವರು ವ್ಯಕ್ತಿತ್ವ, ಜನ ಹೇಗೆ ಮಹೇಶ್ ತೆಂಗಿನಕಾಯಿ ಅವರು? ಇಲ್ಲ, ಅವ್ರು ಚೆನ್ನಾಗಿದ್ದಾರೆ ಸರ್, ನೋಡ್ಕೊತಾರೆ. ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಪ್ರಾಬ್ಲಮ್ಸ್ ಆ್ಯಂಡ್ ಅಟೆಂಡಿಂಗ್ ಇಟ್ ಟು ಇಟ್. ದ್ಯಾಟ್ ಈಸ್ ದಿ ಮೇನ್ ಪ್ರಾಬ್ಲಮ್. ಆ್ಯಕ್ಚುಲಿ ಅವರೆಲ್ಲ ಬಂದು ಇದು ಮಾಡಿಕೊಂಡು ಅವ್ರ ಜನಕ್ಕೆ ಹೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಗೌರವಯುತವಾಗಿ ಇದ್ದಾರೆ. ಹಾಂ, ಇದ್ದಾರೆ, ಗೌರವ ಇದೆ. ತಾವೇನಂತೀರಿ ಕ್ಷೇತ್ರ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಈಗ ನಮ್ಮ ಇದು ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನೋಡ್ತಾ ಇದ್ವಿ. ಈ ರೋಡು ಭಾಳ ವರ್ಷದಿಂದ ಹಾಳಾಗಿತ್ತು. ಆ್ಯಕ್ಚುಲಿ ಮೇನ್ ರೋಡ್ ಇದು, ಸುಮಾರು ಒಂದು 10-15 ಕಾಲೋನಿಗಳಿಗೆ ಮೇನ್ ರೋಡ್ ಇದು. ಇಲ್ಲಿ ರೋಡ್ ಅಗಲೀಕರಣ ಆಗಿದ್ದಿಲ್ಲ, ತುಂಬಾ ರೋಡೆಲ್ಲ ಹಾಳಾಗಿತ್ತು. ಸೊ ನಾವು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ಬಂತು ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಒಂಥರ ಸರ್ವೆ ಮಾಡಿ ಆಮೇಲೆ ಅವರು ಇಲ್ಲ ನಾನು ಮಾಡಿಸ್ಕೊಡ್ತೀನಿ, ಯಾಕಂದರೆ ಡಾಲರ್ಸ್ ಕಾಲೋನಿನ ಬರೋ ಹೆಸರಿಗಲ್ಲ, ಇದು ನೋಡೋಕ್ಕೆ ನಾವು ಡಾಲರ್ಸ್ ಕಾಲೋನಿನೇ ಮಾಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ಮಾಡಿದರು ನಮಗೆ. ಅದ್ರ ಪ್ರಕಾರ ಅವರು CC ರೋಡನ್ನ ಮೇನ್ ರೋಡಿಂದ ಮತ್ತು ಎಲ್ಲ ಕಾಲೋನಿ ಒಳಗೆಲ್ಲ CC ರೋಡ್ ಮಾಡಿದ್ದಾರೆ. ಹಾಗೆ ಬೀದಿ ದೀಪದ ಕೆಲವು ಬೀದಿ ದೀಪಗಳ ಕೆಲವು ಪ್ರಾಬ್ಲಮ್ಗಳಿದ್ದು ಅವನ್ನು ಕೂಡ ಎಲ್ಲ ಇದನ್ನು ಸರಿ ಮಾಡಿಸ್ಕೊಟ್ಟಿದ್ದಾರೆ ನಮಗೆ. ಮತ್ತು ಇಮಿಡಿಯೇಟಾಗಿ ನಾವು ಇವ್ರ ರೋಡಲ್ಲಿ ಒಂದು ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ನಾವು ರೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ವಿ. ಅದನ್ನು ಕೂಡ ಪಾಪ ಅವರು ಬೇರೆ ಒಂದು ಅನುದಾನದಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಅವ್ರಿಗೆ ನಮ್ಮ ಲೋಕಲ್ ಕಾರ್ಪೊರೇಟ್ರಿಗೆ ಮತ್ತು ನಮ್ಮ ಜೋನಲ್ನವ್ರಿಗೆಲ್ಲ ಮಾತಾಡಿ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ. ಈಗ ಅದರದ್ದು ರೋಡ್ ಒಂದು ಮಾಡಿಸ್ತೀವಿ ಅಂತಲೇ ಹೇಳಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ. ಅದೊಂದು ರೋಡ್ ಬಾಕಿ ಇದ್ದಿದೆ, ಅದು ಬಿಟ್ಟರೆ ಅದೊಂದು ಮಾಡಿಸ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ.
ಓವರಾಲ್ ಅವ್ರ ಜೊತೆ ನಮ್ಮ ಸ್ಪಂದನೆ ತುಂಬ ಚೆನ್ನಾಗಿದೆ. ನಾವು ಯಾವುದೇ ಸಮಸ್ಯೆ ತೊಗೊಂಡು ನಾವು ಹೋದ್ರೂ ಕೂಡ ನಾಟ್ ಓನ್ಲಿ ನಮ್ಮ ಇದು ಅಲ್ಲ, ಅಭಿವೃದ್ಧಿ ಅಂತಲ್ಲ, ಬೇರೆ ಯಾವುದೇ ನಮ್ಮದು ಸಮಸ್ಯೆಗಳತ್ತೋ ಅಥವಾ ನಾವು ಅವ್ರ ಜೊತೆ ಡಿಸ್ಕಷನಿಗೆ ಹೋದ್ರು ಕೂಡ ತುಂಬ ಚೆನ್ನಾಗಿ ಸ್ಪಂದನೆ ಇದೆ. ಬೇರೆ ಕಲ್ಚರಲ್ ಆ್ಯಕ್ಟಿವಿಟಿ ಆಗ್ಬೋದು, ಅದಕ್ಕೆ ಎಲ್ಲರಿಂದ ತುಂಬಾ ಸಹಾಯ ಇದೆ. ಸೊ ನಾವು ಈಗ ಸಂತೋಷವಾಗಿದ್ದೀವಿ ಅಂತ ಹೇಳ್ಬೋದು. ತಾವೇನು ಹೇಳ್ತೀರಿ ಕ್ಷೇತ್ರದ ಶಾಸಕರ ಬಗ್ಗೆ? ಶಾಸಕರು ಒಳ್ಳೆಯದ, ಅವ್ರು ಚೆನ್ನಾಗಿ ಮಾಡ್ತಾರೆ ಬಿಡ್ರಿ ಕೆಲಸ. ಬಟ್ ಏನು ಹೇಳ್ದೆ ಡಿಮಾಂಡ್ ಇದ್ರೆ ಎಲ್ಲ ಬಂದು ಮಾಡ್ತಾರೆ, ಫುಲ್ಫಿಲ್ ಮಾಡ್ತಾರೆ, ಅದು ಸರಿದೆ. ಬಟ್ ನಮ್ಮ ಇರೋದೇನು ಗಾರ್ಡನ್ ಬಗ್ಗೆ ಸ್ವಲ್ಪ ನಮ್ಮ ಇದು ಕೊಡಬೇಕು, ಸ್ವಲ್ಪ ಅವರು ಫಂಡಿಗೆ ಕೊಟ್ಟರೆ ನಮಗೆ ಅಲ್ಲಿ ಗಾರ್ಡನ್ ಒಳಗಡೆ ಸ್ಟ್ರೀಟ್ ಲೈಟ್ಸ್ ಹಾಕಬೇಕು. ಎಲ್ಲ 4 ಸೈಡ್ನಲ್ಲಿ ಫ್ರಂಟ್ ಲೈಟ್ ಬೇಕಾಗಿದೆ. ಮತ್ತು CCTV ಇದಿದೆ ಲೈಟ್ಗಳೆಲ್ಲ ಹೋಗಿಬಿಟ್ಟಿದ್ದಾವಲ್ಲ ಡ್ಯಾಮೇಜ್ ಆಗಿ, ಅದು ಅಷ್ಟು ಮಾಡಿಕೊಟ್ರೆ ಒಳ್ಳೆಯದು. ಅವರ ಬೇಡಿಕೆ ಸಲ್ಲಿಸಿದ್ರೆ ಸ್ಪಂದನೆ ಮಾಡ್ತಾರ? ಅಲ್ಲಿಗೆ ಏನು ಹೋಗಿ ಭೇಟಿ ಆದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹೋಗಿ ಅವ್ರ ಫಂಡ್ ಬಂದಾಗ ಮಾಡ್ತಾರೆ. ಅವ್ರು ಫಂಡ್ ಬರೋದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ಸರ್ ಅವರು? ಚೆನ್ನಾಗಿದ್ದಾರೆ ಬಿಡ್ರಿ ಅವರು, ಅವ್ರದ್ದೇನು ಪ್ರಾಬ್ಲಮ್ ಏನು ಯಾವಾಗ ಬಂದ್ರೆ ಭೇಟಿಯಾಗ್ರಿ ಮಾತಾಡ್ಸ್ರಿ, ಅದಕ್ಕೇನು ಸಂಬಂಧ ಇಲ್ಲ. ಬಟ್ ನಮ್ಮ ಬಂದಾಗ ಏನು ಮೇಲಿಂದ ಏನು ಬಂದರೆ ನಾವು ನಿಮ್ಮ ಕೆಲಸ ಮಾಡ್ತೀವಿ ಅಷ್ಟೇ ಹೇಳ್ತಾರೆ. ಪೀಶ್ ಮಿರೇಜ್ಕರ್ ಅಂತ, ನಾನು 52ನೇ ವಾರ್ಡ್ನ ನಿವಾಸಿ. ಈಗ ಕಳೆದ ಸುಮಾರು 2.5 ವರ್ಷಗಳಿಂದ 52ನೇ ವಾರ್ಡ್ನಲ್ಲಿ ಈಗ ಕಳೆದ 20 ವರ್ಷಗಳ ಆಗದಂಥ ಕೆಲಸಗಳನ್ನು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಕೈಗೊಂಡಿದ್ದಾರೆ. ಕೆಲವೊಂದಷ್ಟು ಪೂರ್ಣಗೊಂಡಿವೆ, ಕೆಲವೊಂದಷ್ಟು ಆಗಬೇಕಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಒಂದು 60% ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಹೋದರೂ ಸಹಿತ ಸ್ಥಳೀಯರು ಯಾರೇ ಇರಲಿ ಅವರ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡ್ತಾರೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಒಳ್ಳೆಯ ಅಭಿಪ್ರಾಯ ಇದೆ. ಹೊಸದಾದ ಒಬ್ಬರ ನೂತನ ಶಾಸಕರಾಗಿದ್ದಾರೆ, ಹೊಸ ಕ್ರಿಯೇಟಿವ್ ಮೈಂಡ್ ಇದೆ. ಮತ್ತು ಏನಾದರೂ ಒಂದು ಜನರಿಗೆ ಒಳ್ಳೆಯದನ್ನು ಮಾಡಬೇಕನ್ನೋ ಒಂದು ಮನೋಭಾವನೆ ಇದೆ. ಗೆಲ್ಬೋದು. ಮತ್ತು ಅವ್ರಿಗೆ ಟಿಕೆಟ್ ಸಿಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಗಾರ್ಡನ್ದಲ್ಲಿ ಈಗ ನಮ್ಮ ಸನ್ಮಾನ್ ಕಾಲನಿ ಗಾರ್ಡನ್ದಲ್ಲಿ 1.45 crore ಒಂದು ಎಸ್ಟಿಮೇಷನ್ ಕೊಟ್ಟಿದ್ದೀವಿ. ಅದು ರಂಗಮಂದಿರ ಇರಬೇಕು ಮತ್ತು ಅದು ಮಲ್ಟಿಪರ್ಪಸ್ ಆಗಿ ಗಾರ್ಡನ್ ಮೇಂಟೆನೆನ್ಸ್ಗೆ ಅದು ಮಲ್ಟಿಪರ್ಪಸ್ ಆಗಿ ಸ್ಥಳೀಯ ಶಾಸಕರಾದ ತೆಂಗಿನಕಾಯಿ ಅವರು ಹಾಗೂ ಸಂಸದರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಈಗಾಗಲೇ 20 ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಮತ್ತು ಅದರ ಕಾರ್ಯ ನಡೀತಾ ಇದೆ. ನಿಂತದ ಅದು 1+2 ಬಿಲ್ಡಿಂಗ್ ಇದೆ. ಈಗ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇದೆ ಕಾಮಗಾರಿ. ಅವ್ರು ಹೆಂಗೆ ದುಡ್ಡು ಕೊಡ್ತಾರೆ ಹಂಗೆ ಅನುದಾನ ಬಂದಂಗೆ ಮುಂದೆ ಕಾಮಗಾರಿ ಆಗ್ತದೆ. ಒಟ್ಟಾರೆ ಇಬ್ಬರದ್ದು ಹೆಸರು ಇಲ್ಲಿ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಒಟ್ಟಾರೆ ಚೆನ್ನಾಗಿದೆ. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರು ಗೊತ್ತಲ್ಲ? ಹೌದು, ಮಹೇಶ್ ತೆಂಗಿನಕಾಯಿ. ಓಕೆ, ಮಹೇಶ್ ತೆಂಗಿನಕಾಯಿ ಅವರು ನಿಮ್ಮ ವಾರ್ಡ್ ನಂಬರ್ 40ರಲ್ಲಿ ಗೋಪನಕೊಪ್ಪ ಭಾಗದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ? ಈಗ ನಾವು ಅವ್ರ ಹತ್ರ ಒಂದು ರಸ್ತೆ ಬೇಕು ಅಂತ ಹೇಳಿ ಹೋಗಿದ್ವಿ. ಗ್ರೂಪ್ ಆಫ್ ಲೇಡೀಸ್ ಟುಗೆದರ್ ಹೆಡ್ ಗಾನ್. ಅವಾಗ ಏನಾಯಿತು, ಅವರು ನಮ್ಮಲ್ಲಿ ಒಪ್ಕೊಂಡು ಒಂದು ನಂಗೆ ಅನ್ಸೋ ಮಟ್ಟಿಗೆ ಒಂದು ಇವತ್ತು 3ನೇ ವಾರ ಇರಬೇಕು, ಒಂದು ಸಂಡೇ ಬಂದು ಅಲ್ಲಿ ಗುದ್ಲಿ ಪೂಜೆ ಮಾಡಿದರು. ಆ್ಯಸ್ ಅ ರಿಸಲ್ಟ್ ನಾವೀಗ ಇದು ರಸ್ತೆಯಲ್ಲಿ ಇನ್ನೂ ಸಿಮೆಂಟೀಕರಣ ಆಗಲಿಲ್ಲ, ಕಡಿ ಅಂತೂ ಹಾಕಿದೆ, ಹೋಗು ಹಂಗೆ ಆಗಿದೆ. ಅಟ್ಲೀಸ್ಟ್ ಕಾಲಿಟ್ಟು ನಡೆಯೋ ಹಂಗೆ ಈ ರಸ್ತೆಗಳಾಗಿವೆ. ದಿಸ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಇಲ್ಲಿ ತುಂಬ ಬಿಕಾಸ್ ಇಟ್ ಈಸ್ ಹೈ ಟೆನ್ಷನ್ ಲೈನ್ ಹೋಗ್ತಾ ಇದೆಯಲ್ಲ, ಹೀಗಾಗಿ ಗಾರ್ಡನ್ಗೆ ಭಾಳಷ್ಟು ಜಾಗ ಇದೆ. ಅದರದ್ದು ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅಂದರೆ ಫಾರ್ ಎವ್ರಿ ಪರ್ಪಸ್ ದರ್ ಶುಡ್ ಬಿ ಅ ಪ್ರೊವಿಷನ್ ಶುಡ್ ಬಿ ಮೇಡ್. ಅದು ಒಂದು ಕಾಂಕ್ರೀಟ್ ಪ್ಲ್ಯಾನ್ ಬೇಕು ಅದರ ಒಂದು ಅಭಿವೃದ್ಧಿಗೆ ಗಾರ್ಡನ್ದು. ಒಂದು ಕಡೆ ಈಗ ಏನಾಗಿದೆ, ಈ ಸ್ಕೂಲ್ದಲ್ಲಿ ಕೂಡ ಒಂದು ಗ್ರೌಂಡ್ ಅನ್ನೋದಿಲ್ಲ ಮಕ್ಕಳಿಗೆ ಆಡಲಿಕ್ಕೆ. ಇಲ್ಲಿ ರಜೆ ಒಳಗೂ ಗ್ರೌಂಡ್ ಇರೋದಿಲ್ಲ. ನಾವೆಲ್ಲಿ ವಾಕಿಂಗ್ ಮಾಡಬೇಕು ಅಲ್ಲಿ ಮಕ್ಕಳು ಆಟ ಆಡಬೇಕಂತೇವೆ. ನಾವು ಹೆಣ್ಮಕ್ಳು ನಮ್ಮ ಹೆಲ್ತ್ ಸಲುವಾಗಿ ವಾಕಿಂಗ್ ಮಾಡಬೇಕಂತ. ದರ್ ಈಸ್ ಅ ಟಸಲ್ ಬಿಟ್ವೀನ್ ಮಕ್ಕಳು ಮತ್ತು ನಮ್ಮದು. ಸೊ ಅವ್ರಿಗೆ ಇದೇ ಎಲ್ಲಾದರೂ ಇತ್ತು ಅಂದರೆ ಮಕ್ಕಳಿಗೂ ಸಲುವಾಗಿ ಒಂದು ಮಾಡಬೇಕು ಗಾರ್ಡನ್ದಲ್ಲಿ. ಬಂದಿರ್ತಾರೆ ಶಾಸಕರು ಮ್ಯಾಮ್, ಈ ಭಾಗಕ್ಕೆಲ್ಲ ಬಂದು ನೋಡ್ಕೊಂಡು ಹೋಗಿರ್ತಾರೆ, ಜನರ ಸಮಸ್ಯೆಯನ್ನು ಆಲಿಸ್ತಾರೆ. ವರ್ಷಕ್ಕೊಮ್ಮೆ ಬಂದಿರ್ತಾರೆ, ಪ್ರತಿ ಜೂನ್ದಲ್ಲಿ ಬಂದಿದ್ದಾರೆ ಅನಿಸ್ತದೆ. 3 ವರ್ಷ ಜೂನ್ ತಿಂಗಳಲ್ಲಿ ಬಂದಿದ್ದಾರೆ ಅನಿಸ್ತದೆ. ಮ್ಯಾಮ್, ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಶಾಸಕರು ಒಳ್ಳೆಯವರು. ಆಮೇಲೆ ಮಹಿಳೆಯರದ್ದು ಎಲ್ಲ ಕೇಳ್ತಾರೆ, ಮಾಡ್ತಾರೆ ಕೆಲಸ. ಬಸ್ಸಿನ ವ್ಯವಸ್ಥೆ, ನೀರಿಂದು, ರೋಡಿಂದು ಅದು ಹೇಳಿದ್ವಿ,
ಅದೆಲ್ಲ ಮಾಡಿದ್ದಾರೆ ರೀ, ಇನ್ನೂ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ಏನು ಮಾತಾಡ್ಕೋತಾರೆ ಮೇಡಮ್ ಮಹಿಳೆಯರು MLA ಅವ್ರ ಬಗ್ಗೆ ಆಫ್ ದ ರೆಕಾರ್ಡ್? ಯಾಕಂದ್ರೆ ನಿಮ್ಮ ಚರ್ಚೆ ಜಾಸ್ತಿ ಇರುತ್ತೆ ಸ್ವಲ್ಪ. ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ಅಭಿಪ್ರಾಯ ಇದೆ. ನಮ್ಮನ್ನೆಲ್ಲ ಅಕ್ಕ ತಂಗಿಯರ ಥರ ಟ್ರೀಟ್ ಮಾಡ್ತಾರೆ. ಒಳ್ಳೆ ಅಭಿಪ್ರಾಯ ಇದೆ. ನಾವು ರಸ್ತೆ ಸಲುವಾಗಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅಣ್ಣವ್ರ ಜೊತೆ, ಪಾಟೀಲ್ ಅಣ್ಣವ್ರ ಜೊತೆ ಮತ್ತು ನಮ್ಮ ಸಂಘದವ್ರು ಎಲ್ಲರೂ ಕೂಡ್ಕೊಂಡು ಹೋಗಿದ್ವಿ. ಸಾಹೇಬರು ಒಳ್ಳೆ ರೆಸ್ಪಾನ್ಸ್ ಮಾಡಿ ನೀರಿನ ಫೆಸಿಲಿಟೀಸು ಆಮೇಲೆ ರೋಡಿಂದು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವ್ಯಕ್ತಿತ್ವ ಹೇಗೆ ಮೇಡಮ್ ಶಾಸಕರದು? ಹೇಗೆ ಇಷ್ಟ ಆಗುತ್ತೆ? ಜನರ ಜೊತೆಗೆ ಯಾವ ಜೊತೆ ಕನೆಕ್ಟ್ ಇರ್ತಾರೆ? ಜನರ ಜೊತೆ ಶಾಸಕರಾದವರು ಬರಲ್ಲ, ಯಾವಾಗಲೂ ಸಮಸ್ಯೆ ಆಲಿಸಲ್ಲ ಏನೋ ಚರ್ಚೆ ಇರುತ್ತೆ. ಇಲ್ಲ 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 ಆ ಥರ ಏನಿಲ್ಲ. ತೆಂಗಿನಕಾಯಿ ಸಾಹೇಬರು ಅವ್ರು ಎಲ್ಲ ಪ್ರತಿ ಟೈಮ್ನು ಯಾವಾಗ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲದಕ್ಕೂ ಚಲೋ ರೆಸ್ಪಾನ್ಸ್ ಮಾಡಿದ್ದಾರೆ. ನಮಗೂ ಒಳ್ಳೆ ಸಾಹೇಬರು ಸಿಕ್ಕಿದ್ದಾರೆ. ಚಲೋ ಅನಿಸಿದ್ರಪ್ಪ ಇಲ್ಲಿ ಮಾತ್ರ ಎಲ್ಲ ಒಳ್ಳೆಯವ್ರಿದ್ದಾರೆ. ಮತ್ತೆ ಮುಂದೆ ಯಾರು ಬರ್ಬೋದು ಮೇಡಮ್ 2028ರಲ್ಲಿ? ನಮಗಂತೂ ಅವರೇ ಬರಲಿ ಅನ್ನೋ ಅಭಿಪ್ರಾಯ ಇದೆ. ಸರ್ಕಾರ ಯಾವ್ದು ಬರ್ಬೋದು ಅಂತ ನಿಮ್ಮ ಪ್ರಕಾರ? ಹೆಂಗೆ ಯಾವ್ದು ಬಂದ್ರೆ ಬೆಸ್ಟ್ ಅಂತ? ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್. ನೀವು ಮಹಿಳೆಯರಾಗಿ ಗ್ಯಾರಂಟಿ ಬನ್ನಿ. ಎಲ್ಲ ಜನಪ್ರತಿನಿಧಿಗಳ ಕೈಯಲ್ಲಿದೆ, ಅವ್ರವ್ರ ಇಂಟ್ರೆಸ್ಟ್. ನಾವೆಲ್ಲ ಈ ಗ್ಯಾರಂಟಿಗಳನ್ನ ಏನು ನೋಡ್ತೀರಿ ಮೇಡಮ್ ನೀವು? ಅಲ್ಲ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಇರಲಿ ಕೊಟ್ಟಿದ್ದಾರೆ ಎಲ್ಲ ಕಡೆ. ಕೆಲವೊಂದಿಷ್ಟು ಜನ ಮಾತಾಡ್ಸಿದೆ, ಅವ್ರು ಹೋಗೋದು ಉಪ್ಪಿನಕಾಯಿ ಹಾಕಿದ್ರು ಕೆಲವೊಂದಿಷ್ಟು ಜನಕ್ಕೆ. ನೀವ್ ಹೆಂಗ್ ಅಂತೀರಿ ಅಂತ? ಕೆಲವೊಬ್ರಿಗೆ ಭಾಳ ಒಳ್ಳೇದಾಗಿದೆ, ಇನ್ನು ಕೆಲವೊಬ್ರು ಬೇಡ ಅಂತ ಇದ್ದಾರೆ. ಅವರು ಬೇಕಾ ಅಥವಾ ಕೆಲವೊಂದಿಷ್ಟು ಜನಕ್ಕೆ ಸೀಮಿತ ಆಗ್ಬೇಕಂತೀರ? ಎಲ್ರಿಗೂ ಫ್ರೀ ಅನ್ನೋದು ಬೇಕಾ ಅಥವಾ ಇಂತಿಷ್ಟು ಜನಕ್ಕೆ ನಿಗದಿ ಮಾಡಬೇಕು ಅನ್ನುವಂಥದ್ದು ಇದೆಯಾ? ಹಂಗೆ ನನಗೇನು ಅಷ್ಟ ಇದೆ. ಆ ಥರ ಏನಿಲ್ಲ. ಇವ್ರು ಗೆಲ್ತಾರ ಮೇಡಮ್ ಮತ್ತೆ 28ರಲ್ಲಿ? ಹಾಂ ಬರ್ತಾರೆ. ನನಗೆ ಫ್ರೀಗಿಂತ ಯು ಹ್ಯಾವ್ ಟು ಚಾರ್ಜ್ ಅಟ್ಲೀಸ್ಟ್ ಸಮಥಿಂಗ್. ಹಾಗೆ ಪೂರಾ ಫ್ರೀ ಅಂದರೆ ಎಲ್ಲರೂ ಫ್ರೀನೇ ಹೋಗ್ತಾರೆ. ಈಗ ಇದು ಮಾಡಿದ್ದು ಮಹಿಳಾ ಎನ್ನುವಂಥ ಒಂದು ಸಬಲೀಕರಣ ಸಲುವಾಗಿ. ಸೊ ಮಹಿಳೆಯರು ಈಗ ಹೊರಗೆ ಹೋಗು ಹಂಗಾಯಿತು, ಅವ್ರಿಗೆ ಒಂದು ಸ್ವಾತಂತ್ರ್ಯ ಸಿಕ್ತು. ಆ ಒಂದು ಉದ್ದೇಶ ಇತ್ತು ಅಂದರೆ ಅದು ಪೂರ್ತಿಯಾಗಿದೆ. ಆದರೆ ಅದ್ರ ಜೊತೆಗೆ ಅನ್ನೆಸೆಸರಿ ಪೀಪಲ್ ಆರ್ ಗೋಯಿಂಗ್. ಈಗ ನನ್ನ ಜೊತೆ ಟಿಕೆಟ್ ಫ್ರೀ ಅಂದರೆ ನನ್ನ ಮಗಳನ್ನು ನಾ ಕರ್ಕೊಂಡು ಹೋಗ್ತೇನೆ, ಬಾಜು ಅಕ್ಕಿನೂ ಕರ್ಕೊಂಡು ಹೋಗ್ತೇನೆ. ಇಟ್ ಶುಡಂಟ್ ಬಿ ಹಂಗಾಗಬಾರ್ದು. ಯಾರಿಗಿದೆ ಒಂದು ಸ್ವಲ್ಪ ಆದರೂ ನೀವು ಈಗ 100 ರೂಪಾಯಿ ಇದ್ದರೆ ಅದಕ್ಕೊಂದು 30 ರೂಪಾಯಿ ಆದರೂ ಚಾರ್ಜ್ ಮಾಡಬೇಕು. ಆ 70 ರೂಪಾಯಿಗೂ 30 ರೂಪಾಯಿಗೂ ಜನರಿಗೆ ವ್ಯಾಲ್ಯೂ ಇರ್ತದೆ. ಅವಾಗ ಫುಕ್ಕಟ್ಟಿ ಜನ ಬರೋದಿಲ್ಲ. ಸೊ ನಿಮಗೆ ಸಬ್ಸಿಡಿ ಕೊಟ್ಟಿದ್ದಕ್ಕೆ ಹೆಣ್ಮಕ್ಳಿಗೆ ಅನುಕೂಲನೂ ಆಗುತ್ತೆ, ಮತ್ತು ಈ ಥರ ಫುಕ್ಕಟ್ಟೆ ಬರ್ತಾರಂತ ಹೋಗ್ತಾ ಅದು ನಿಲ್ತದೆ ಅಂತ ನಂದು ಒಂದು ಅಭಿಪ್ರಾಯ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ಮಹೇಶ್ ತೆಂಗಿನಕಾಯಿ ಅವರು. ಮಹೇಶ್ ತೆಂಗಿನಕಾಯಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಮಹೇಶ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ದೆಲ್ಲ ಮಾಡಿಕೊಟ್ಟಾರ. ಮತ್ತು ಅವ್ರು ಬಂದ ಮೇಲೆ ಭಾಳ ಅಭಿವೃದ್ಧಿ ಆಗೈತಿ. ನಿನ್ನೆ ಇಲ್ಲೇ ಅಂಬಿಕಾನಗರಕ್ಕೆ ಒಂದು ರಂಗಮಂದಿರಕ್ಕೆ ಶಾಂಕ್ಷನ್ ಮಾಡಿದ್ರು 10 ಲಕ್ಷ ರೂಪಾಯಿನ. ಅದು ಆಯಿತು. ನಿನ್ನೆ ಓಪನಿಂಗ್ ಮಾಡಿದ್ರು ಅವರ ಬಂದು. ಎಲ್ಲ ಒಳ್ಳೆ ಕೆಲಸ ಮಾಡಕತ್ತಾರೆ. ಓಕೆ, ಮಹಿಳೆಯರಿಗೆಲ್ಲ ಸ್ಪಂದನೆ ಮಾಡ್ತಾರೆ ಮ್ಯಾಮ್ ಸಮಸ್ಯೆಗಳಿಗೆ? ಹಾಂ ಮಾಡ್ತಾರೆ. ಎಲ್ಲ ನಾವು ಕೇಳಿದ್ದೆಲ್ಲ ಮಾಡಿಕೊಟ್ಟಾರೆ. ಹಾಂ. ಹೇಗಿದೆ ಮ್ಯಾಮ್ ಅವ್ರ ಬಗ್ಗೆ ಅಭಿಪ್ರಾಯ? ಊರಲ್ಲಿ ಜನ ಏನು ಮಾತಾಡ್ಕೋತಾರೆ ಶಾಸಕರ ಬಗ್ಗೆ? ಭಾಳ ಎಲ್ಲರ ಅಭಿಪ್ರಾಯನೂ ಚೆನ್ನಾಗಿದೆ ಅವ್ರ ಬಗ್ಗೆ. ನೆಕ್ಸ್ಟು ಅವರ ಆರಿಶ್ ಬರಲಿ ಅಂತ ನಾವೆಲ್ಲ ಹಾಂ ಅವರೇ ಬರ್ತಾರೆ. ಹಾಂ. ತಾವೊಬ್ರು ಮಹಿಳೆಯರಾಗಿ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ನಾನು ಒಂದು 50 ಕಾನ್ಸ್ಟಿಟ್ಯೂನ್ಸಿ ಸುತ್ತಾಡಿದ್ದೀನಿ. ಕೆಲವೊಂದಿಷ್ಟು ಮಹಿಳೆಯರು ವಿರೋಧವನ್ನು ಮಾಡಿದರೆ ಮತ್ತೊಂದಿಷ್ಟು ಜನ ಅನುಕೂಲವಾಗುತ್ತೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈ ಫ್ರೀ ಎನ್ನುವಂಥ ಕಾನ್ಸೆಪ್ಟ್ ಬಗ್ಗೆ, ಎಲ್ರಿಗೂ ಫ್ರೀ ಎನ್ನುವಂಥದ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಈ ಕ್ಷೇತ್ರದ ಜನ ಏನು ಮಾತಾಡ್ಕೋತಾರೆ ಮತ್ತು ತಾವು ಅದನ್ನು ಹೇಗೆ ಗಮನಿಸ್ತೀರಿ ಅಂತ? ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಬೇಡ ಅನ್ನಿಸ್ಬಿಟ್ಟೈತಿ. ಹಾಂ ನಮ್ಗೆ ಗ್ಯಾರಂಟಿನೂ ಬೇಡ. ಯಾಕಂದ್ರೆ ಎಲ್ರಿಗೂ ಉಪಯೋಗ ಇಲ್ಲರಿ. ಅದು ಕೆಲವಷ್ಟು ಜನಕ್ಕಷ್ಟೇ ಉಪಯೋಗ ಆಗೈತೆ, ಎಲ್ರಿಗೂ ಆಗಿಲ್ಲ. ಅದು ನಮ್ಗೆ ಗ್ಯಾರಂಟಿನ ತೆಗೆದು ಬಿಡ್ಬೇಕಂತ. ಹಾಂ ಬೇಡ. ಎಲ್ಲರ ಅಭಿಪ್ರಾಯನೂ ಅದೈತಿ ಪೂರ್ತಿನೂ. ಬೇಡ ಫ್ರೀ ಅಯ್ಯೋ ಆ ಬಸ್ಗೆ ಅಡ್ಡಾಡಂಗಿಲ್ರಿ, ಹಂಗಾಗ್ಬಿಟ್ಟತಿ. ಅದ ನಾವ ಇದ್ರು ನಮ್ಗೆ ಸೀಟ್ ಸಿಗಂಗಿಲ್ಲ. ಹತ್ತೋದ ಪ್ರಾಬ್ಲಮ್ ಆಗೈತೆ ಬಸ್ಸಿಗೆ. ಆಗಂಗಿಲ್ಲ. ಆಗಬಾರ್ದು ಅಂತೀವಿ ನಾವು. ಬೇಡ ಗ್ಯಾರಂಟಿನ ಬೇಡ್ರಿ ಯಾವುದನ್ನು. ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಶಾಸಕರು ಮಹೇಶ್ ಟೆಂಕೆ ಅವ್ರಿಗೆ ಮೊದಲಿಗೆ ನಮ್ಮ ಒಂದೇನೆ. ಅವರು ಬಂದಮೇಲೆ ನಮ್ಮ ಉಣ್ಕಲ್ ತಾಜ್ನಗರ ಅಂತೂ ಫುಲ್ ರೋಡ್ ಅದು ಮಾಡೋದು ಎಲ್ಲ ಚಲೋ ಮಾಡ್ಯಾರ. ಇವಾಗ 24 ಅವರ್ಸ್ ನೀರಿಂದು ಮಾಡತ್ತಾರ. ಎಲ್ಲ ಚಲೋತೆಗೆ ಮಾಡತ್ತಾರ. ಇನ್ನೂ ಚಲೋ ಮಾಡಲಿ, ಬಡವ್ರಿಗೆ ಎಲ್ಲರಿಗೂ ಸಹಾಯ ಮಾಡಲಿ ಅಂತ ಹೇಳ್ತೀನಿ. ಬಂದಿರ್ತಾರೆ ಶಾಸಕರು ಮೇಡಮ್? ಹಾಂ, ಶಾಸಕರು ಯಾವುದೇ ಕೆಲಸ ಏನಾದರೂ ತಪ್ಪಾಗಿದ್ರೆ ಅದನ್ನ ಸರಿಪಡ್ಸಕ್ಕೆ ನೀನೇನೋ ಬಂದಿದ್ರೆ ಒಟ್ಟು
ಏನೋ ಒಂದು ಸಣ್ಣ ಫಂಕ್ಷನ್ ಇದ್ರೂ ಯಾವ್ದ್ರ ಫಂಕ್ಷನ್ ಅಂದ್ರೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆಗಿತ್ತು ಅಂತಂದ್ರೆ ಬಂದು ಭೇಟಿ ನೀಡಿ ಅದಕ್ಕೇನು ಸಹಾಯ ಬೇಕು ಮಾಡಿ ಹೋಗ್ತಾರೆ. ಓಕೆ ಮೇಡಮ್, ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಏನಿಲ್ಲ ರೀ, 24x7 ನೀರಿಂದ ಇದು ಮಾಡತ್ತಾರ. ಈಗ ನೆಕ್ಸ್ಟ್ ರೋಡ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಡ. ಜನ ಹೇಗೆ ಮೇಡಮ್ ಶಾಸಕರು? ಜನರು ಎಲ್ಲರೂ ಯಾಕಂದ್ರೆ MLA ಆದವ್ರಿಗೆ ಅಹಂಕಾರ ದರ್ಪ ಬಂದ್ಬಿಡುತ್ತೆ. ಇಲ್ಲ ಸರ್, ಅವರೆಲ್ಲ ಸಾಮಾನ್ಯ ಜನರು. ಅವ್ರು ನಮ್ಮ ಮನೆಗೆ ಬಂದ್ರೂ ಬಂದು ನಮ್ಮ ಕಷ್ಟ ಸುಖ ಕೇಳ್ಕೊಂಡು ಹೋಗ್ತಾರ, ಆ ಥರ ಇದ್ದಾರೆ ಅವರು. ನಮ್ಮ ಮಹೇಶಣ್ಣ ತೆಂಗಿನಕಾಯಿ ಅವರು ಭಾಳ ಉತ್ತಮ ವ್ಯಕ್ತಿತ್ವವನ್ನು ಉಳ್ಳವರಾಗ್ಯಾರ ಹಾಗೂ ಭಾಳ ಜನಸ್ಪಂದನೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಅವರಿಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅಭಿವೃದ್ಧಿ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ನಮ್ಮ 36ನೇ ವಾರ್ಡಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕೆಲಸಗಳನ್ನು ಮಾಡ್ಯಾರ. 1-2 ಕೋಟಿದಲ್ಲ, ಸರ್ವಸಾಧಾರಣ ನಾವು ಈಗ ಅವರು MLA ಆದ ನಂತರ ಸುಮಾರು ಒಂದು 100 ಕೋಟಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡ್ಯಾರ. ನಾವು ಅದನ್ನು ಕಣ್ಣೆದುರಿಗೆ ಕಂಡೇವಿ. ಅವರು ಭಾಳ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳವರಾಗ್ಯಾರ. ಭಾಳ ಒಳ್ಳೆಯ ಜನಸ್ಪಂದನೆ ಶಾಸಕರಾಗಿ ಅದಾರ ಇಲ್ಲಿ. ಸರ್, 100 ಕೋಟಿ ಅಂತ ಹೇಳಿದ್ರಿ, ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಎಷ್ಟೋ ಶಾಸಕರು ಅನುದಾನ ಸಿಗ್ತಿಲ್ಲ ಎನ್ನುವಂತ ಚರ್ಚೆಗಳು ನಡೀತಾ ಇದೆ. ಯಾವ್ಯಾವ ಗುದ್ದಾಟದ ನಡುವೆ ಹೇಗೆ ಕೆಲಸ? ಯಾವ್ಯಾವ ಇಲಾಖೆಯೊಳಗೆ ಏನೇನು ಸ್ಯಾಂಕ್ಷನ್ ಆಗ್ಯಾವಲ್ಲ, ಇವನ್ನ ನಮ್ಮ 100 ಫೂಟ್ ರೋಡ್ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಸುಮಾರು 30-40 ಸಮುದಾಯ ಭವನಗಳನ್ನು ನಮ್ಮ 2 ವಾರ್ಡ್ನಲ್ಲಿ ಒದಗಿಸಿಕೊಟ್ಟಾರ. ಈಗ ನೀವು ಅಲ್ಲಿ 100 ಫೂಟ್ ರೋಡ್ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಇದಾಗಿರ್ಬೋದು. ಈಗೇನು ಇಲ್ಲಿ ನಿಂತೇವಲ್ಲ ನಾವು, ಇದಕ್ಕೂ ಕೂಡ ಭಾಳಷ್ಟು ಅನುದಾನವನ್ನು ಹಾಕ್ಯಾರ. ಹಿಂಗೆ ಈ ಒಂದು ಸಣ್ಣ ಚಿಕ್ಕ ಪುಟ್ಟ ಏರಿಯಾದಾಗೂ ಕೂಡ ಈಗ ನಾವು ಏನಂತೀವಿ, ಅಲ್ಲಿ ಒಬ್ಬೊಬ್ಬರು ಶಾಸಕರು ಏನು ಮಾಡ್ತಾರೆ, ಅಲ್ಲಿ ಹಿಂದುಳಿದ ಪ್ರದೇಶ ಅದು ಒಂದು ಒಳ್ಳೆಯ ಏರಿಯಾ ಇಲ್ಲಾಂದ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ. ಕೆಲವೊಂದಷ್ಟು ಮಂದಿ ಶಾಸಕರು, ಈ ನಮ್ಮ ಶಾಸಕರು ಹಂಗಿಲ್ಲ, ಮೊದಲು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇನ್ನು ಉಳಿದದ್ದು ಡೆವಲಪ್ಮೆಂಟ್ ಇದ್ದ ಏರಿಯಾದಾಗ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಶಾಸಕರಾಗುವಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ ಸರ್. ಆ ಕೆಲಸ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ. ಅವ್ರನ್ನ ಹೇಗೆ ಕಂಡಿದ್ದೀರಿ ಅಂತ? ಅಲ್ಲ, ಅವರು ಹೇಳಿದ್ನಲ್ಲ, ನಾನು ಈಗಾಗಲೇ ಭಾಳ ಜನಸ್ಪಂದನೀಯ ಕಾರ್ಯಕ್ರಮಗಳನ್ನು ಅವರು ಕೊಡ್ತಾರೆ ಜನರಿಗೆ. ಜನರು ಭಾಳ ಹತ್ತಿರ ಹೃದಯ ಸ್ಪರ್ಶಿ ಶಾಸಕರದಾರ. ಅವರು ಜನರಿಗೆ ಭಾಳ ಹತ್ತಿರದಾರ. ಮತ್ತು ಅವ್ರು ಹೆಂಗೆ ಕಾಣಕತ್ತಾರಂದ್ರೆ, ಈಗ ನಮ್ಮ ಕ್ಷೇತ್ರದೊಳಗೆ ಪಕ್ಷಾತೀತ ನಾಯಕರಾಗಿ ಕಾಣಕತ್ತಾರ. ಆ ಪಕ್ಷ ಈ ಪಕ್ಷ ಅಲ್ಲ, ಮಹೇಶಣ್ಣ ತೆಂಗಿನಕಾಯಿ ಅಂದ್ರೆ ನನ್ನ ಹಿಡ್ಕೊಂಡು ಎಲ್ಲರೂ ಅವ್ರ ಹಿಂದೆ ಹೋಗ್ಬೇಕಪ್ಪ. ಹಂಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯ ಕೆಲಸ ಅವ್ರ ಸ್ಪಂದನೆ ಭಾಳ ವ್ಯವಸ್ಥಿತವಾದ ರೀತಿಯೊಳಗೆ ನಮ್ಮ ಈ ಏರಿಯಾದಾಗ ಮಾಡಕತ್ತಾರೆ. ತಾವೇನು ಹೇಳ್ತೀರಿ ಸರ್ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಪ್ರತಿ ಸತಾನು ಅವರೇ ಬರಬೇಕಂತೇಳಿ ಎಲ್ಲರ ಯುವಕರ ಆಶೆ ಆಗಿದೆ. ಅದೇ ರೀತಿ ಯಾವ್ಯಾವ ಇಲಾಖೆಯಿಂದ ಏನೇನು ಅಮೌಂಟ್ ತುಂಬಬೇಕು, ಅಥವಾ ರಾಜ್ಯ ಸರ್ಕಾರದಿಂದ ಯಾವ ಮಂತ್ರಿ ಭೇಟಿಯಾಗಿ ಯಾವ್ಯಾವ ಸವಲತ್ತು ತೊಗೊಂಬರ್ಬೇಕು, ಕೇಂದ್ರ ಸರ್ಕಾರದಿಂದ ಏನು ತೊಗೊಬೇಕು ಎಲ್ಲ ತೊಗೊಂಬಂದು ನಮ್ಮ ಸಿಟಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿ ಸತ ಮಹೇಶ್ ತೆಂಗಿನಕಾಯಿ ಅವರು ಬರಬೇಕಾಗಿ ಎಲ್ಲರಿಗೆ ಆಸೆ. ಸರ್, ಮಂತ್ರಿ ಆಗ್ಬೇಕಂತೀರಿ. ಅವ್ರ ಸರ್ಕಾರದಲ್ಲಿ ಅವರು ಪಕ್ಷದಲ್ಲಿ ಗೊಂದಲಗಳು ಕಚ್ಚಾಟಗಳು ದಿನ ಬೆಳಗಾದ್ರೆ ದೊಡ್ಡ ಸುದ್ದಿ ಹಾಕವ್ ಸರ್. ಹೇಗೆ ಬರುತ್ತಂತ ನೆಕ್ಸ್ಟ್ ಪಕ್ಷ ಅಧಿಕಾರ? ಅಲ್ಲ, ಇವರು ಸತತ ಅವರು ಪ್ರಯತ್ನವಾದಿಗಳದಾರ ನಮ್ಮ ಶಾಸಕರು. ಈಗ ಪ್ರಯತ್ನದಿಂದ ಅವರು BJP ಒಳಗೆ ಸಾಕಷ್ಟು ಕಾರ್ಯಕೆಲಸಗಳನ್ನು ಮಾಡಿ ಈಗ ಶಾಸಕರಾಗಕ್ಕೆ ಆಗ್ಯಾರ. ಮುಂದೂ ಕೂಡ ಇದೇ ಪ್ರಯತ್ನದಿಂದ ಅವರು ಶಾಸಕರಾಕಾರ. ಯಾಕಂದ್ರೆ ಹುಬ್ಬಳ್ಳಿ ಈ ಕ್ಷೇತ್ರ ಐತಲ್ಲ, ಮಹೇಶಣ್ಣರ ಕ್ಷೇತ್ರ, ಅವ್ರಿಗೆ ಫೇವರ್ವಾದ ಕ್ಷೇತ್ರ ಇದೆ. ಅವ್ರು ಬಿಟ್ಟರೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಸೋಲಿಸಿದ್ದಾರೆ ಸರ್, ಜಗದೀಶ್ ಶೆಟ್ಟರ್ನ ಸೋಲಿಸಿದ್ರು ಅಂತ. ಅದು ಅನಿವಾರ್ಯತೆ. ಅದು ಅವರು ಸಾಹೇಬ್ರು ಅವಾಗ ಕಾಂಗ್ರೆಸ್ ಹೋದರು. ಅವಾಗ ಅದೇನೋ ಅಂತಾರಲ್ಲ, ಮನೆಯೊಳಗಿನ ಜಗಳ ಅದು ಹಿಂಗಾಗಿ ಆಯಿತು. ಈಗ ಸಾಹೇಬರು ಒಳ್ಳೆ BJPಗೆ ಬಂದ್ರಲ್ಲ, ಅವ್ರು MP ಆದರು, ಅವ್ರ ಸ್ಥಾನ ಅವ್ರಿಗೆ ಸಿಕ್ತು, ಇವ್ರ ಸ್ಥಾನ ಇವ್ರಿಗೆ ಸಿಕ್ತು. ಅವರು ಗಟ್ಟಿ ಆದರು, ಇವ್ರಿಗೆ ಗಟ್ಟಿ ಆದರು. ಇವ್ರು ಇನ್ನೂ ಗಟ್ಟಿ ಆಕಾರ ಈ ಕ್ಷೇತ್ರದೊಳಗೆ. ಇವ್ರು ಗಟ್ಟಿ ಆಗೋಕ್ಕೆ ಕಾರಣ ಇಷ್ಟ ಸರ್, ನಾವು ಬೇರೆ ಕ್ಷೇತ್ರದವರು. ಇಲ್ಲಿ ಇವ್ರ ಕ್ಷೇತ್ರದ ಅಭಿವೃದ್ಧಿನೂ ನೋಡೇವಿ, ನಾವು ಬೇರೆ ಕ್ಷೇತ್ರದ ಅಭಿವೃದ್ಧಿನೂ ನೋಡೇವಿ. ಭಾಳ ಒಳ್ಳೆ ಕಾರ್ಯಕೆಲಸದೊಳಗದಾರ, ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಭಾಳ ಸ್ನೇಹಪರ ಜೀವಿ ಅದಾರ. ಅವ್ರು ಯಾರು ಇವ್ರು ಬೇಕು ಅವ್ರು ಬೇಕು ಅನ್ನೋದಿಲ್ಲ. ಯಾವುದೇ ಒಂದು ಕೆಲಸ ತೊಗೊಂಡು ಹೋದ್ರೆ ನೇರವಾಗಿ ಸಂಪರ್ಕ ಮಾಡ್ಬೋದು ನೀವು ಶಾಸಕರಿಗೆ. ಕೆಲವೊಂದಷ್ಟು ಏರಿಯಾದಾಗ ಕೆಲವೊಂದಷ್ಟು ಶಾಸಕರು ಏನದಾರಂದ್ರೆ, ನೀ ಅವ್ರನ್ನ ಕರ್ಕೊಂಡು ಬಾ, ಇವ್ರನ್ನ ಕರ್ಕೊಂಡು ಬಾ, ಅವ್ರು ಕರ್ಕೊಂಬಂದು ಮಾಡ್ತೀವಿ, ಇವ್ರು ಕರ್ಕೊಂಬಂದು ಮಾಡ್ತೀವಿ ಅಂತಾರೆ. ನಮ್ಮ ಶಾಸಕರು ಏನಿಲ್ಲ. ಈಗ ಹೇಳಿದ್ರಲ್ಲ ಅವ್ರು ತಾತ, ಅವ್ರು ನೇರವಾಗಿ ಹೋದರೂ ಅವ್ರು ಕೆಲಸ ಮಾಡಿ ಕೊಡ್ತಾರೆ. ನಾವು ಹೋದರೂ ನಮ್ಮ ಕೆಲಸ ಮಾಡಿ ಕೊಡ್ತಾರೆ. ಮಂಜಾನ ಹೋದರೂ ಮಂಜಾನನ ಕೆಲಸ ಮಾಡಿ ಕೊಡ್ತಾರೆ. ನೀವು ಹೋಗಿ ಆ ಏರಿಯಾದಾಗ ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ ಅಲ್ಲ. ಅವ್ರಿಗೆ ಗೊತ್ತೈತಿ
ಎಷ್ಟು ಜನ ನಮ್ಮ ಕ್ಷೇತ್ರದೊಳಗೆ ಕೋಟ್ಯಾನುಕೋಟಿಗಟ್ಟಲೆ ಜನ ಅದಾರ, ಮತ ಹಾಕಿದವ್ರಿಗೂ ಮಾಡಿಕೊಟ್ಟಾರ, ಹಾಕದೇ ಇರೋವ್ರಿಗೂ ಮಾಡಿಕೊಟ್ಟಾರ. ಅಂಥ ಒಂದು ಒಳ್ಳೆಯ ಶಾಸಕರು ನಮಗೆ ಭಗವಂತ ಕೊಟ್ಟಾನ. ಅವ್ರನ್ನ ನಾವು ಈ ಕ್ಷೇತ್ರದ ಕಾರ್ಯಕರ್ತರು, ನಾವು ಮತದಾರರು ಕೊನೆವರೆಗೆ ಅವ್ರನ್ನ ಉಳಿಸ್ಕೊಂಡು ಹೋಗುವಂಥ ಕಾರ್ಯ ನಾವು ಮಾಡಬೇಕಾಗೈತೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕ್ಷೇತ್ರದ ಶಾಸಕರ ಬಗ್ಗೆ ಒಂದು ರಿಪೋರ್ಟ್ ಮಾಡ್ತಾ ಇದ್ದೇವೆ, ಹೇಗಿದೆ ಕೆಲಸ ಕಾರ್ಯಗಳು ಅಂತ ಮಹೇಶ್ ತೆಂಗಿನಕಾಯಿ ಅವ್ರ ಬಗ್ಗೆ? ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಜನ 35,000 ಓಟ್ಲಿಂದ ಆರಿಸಿ ಬಂದಿದ್ದರಿಂದ ಇವತ್ತು ಜನಪ್ರಿಯ ಶಾಸಕರಾಗಿದ್ದಾರೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇಲ್ಲಿದ್ದಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ 25 ವಾರ್ಡಿಗೂ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಾರ್ಡು 40ನೇ ವಾರ್ಡ್ ಬರ್ತದೆ. ಇಲ್ಲಿ ಏನಾರ ಸಮಸ್ಯೆಗಳು ನಾವು ಹೇಳಿದಾಗ ಕೆಲವೇ ದಿನಗಳಲ್ಲಿ ಈ ಹೊಸ ಕಾಲನಿ ಬೆಳೀತಾ ಇದೆ. ನಮ್ಮ ವಾರ್ಡಿನಲ್ಲಿ ಗೋಪನಕೊಪ್ಪ, ದೇವಾಂಗಪೇಟೆ ಮತ್ತು ಸುತ್ತಮುತ್ತಲಿನ ಹೊಸ ಈಗ ಬನಗಾರ್ ಎಸ್ಟೇಟ್ ಅಂತ ಇದು ಒಂದು ಏರಿಯಾ. ಇಲ್ಲಿ ಭಾಳ ಒಂದು ರಸ್ತೆಯ ಕೆಲಸ ಭಾಳ ಪ್ರಾಬ್ಲಮ್ ಇತ್ತು. ಇಲ್ಲಿಯ ಜನಗಳು ನಾವೆಲ್ಲ ಹೋಗಿ ಸಾಹೇಬರಿಗೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಕೇಳಿದಾಗ ಕಳೆದ 25ನೇ ಹೋದ ವರ್ಷಕ್ಕೆ ನಾವು ಮನವಿ ಕೊಟ್ಟಿದ್ವಿ. ಒಂದೇ ವರ್ಷದಲ್ಲಿ 3 ಕೋಟಿ ರೂಪಾಯಿ ನಮ್ಮ ವಾರ್ಡಿಗೆ ಹಣ ಬಿಡುಗಡೆ ಮಾಡಿ ಇವತ್ತು ಮಾದರಿ ಇದು ಬನಗಾರ್ ಎಸ್ಟೇಟು, ಮನೋಜ್ ಎಸ್ಟೇಟು ಮತ್ತು ಆಶೀರ್ವಾದ ಕಾಲನಿ, ಗೋಲ್ಡನ್ ಪಾರ್ಕ್, ಈಗೆಲ್ಲ ಕಾಲನಿಗಳಲ್ಲಿ ಈ 3 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಒಳ್ಳೆಯ ಸುಂದರವಾದ ಕಾಂಕ್ರೀಟ್ ರಸ್ತೆ ಮಾಡ್ತಿದ್ದಾರೆ. ಸುಮಾರು ಒಂದು 30-40 ವರ್ಷ ಇದು ಏನೂ ಆಗೋಂಗಿಲ್ಲ ಅಂಥ ಒಂದು ರಸ್ತೆಯನ್ನು ಮಾಡಿಸ್ತಾರೆ. ಅಂದ ಮಹೇಶ್ ತೆಂಗಿನಕಾಯಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಯಾಕಂದರೆ ಜನಪ್ರಿಯ ಶಾಸಕರಾದ ನಂತರ ಮೊದಲನೇ ಬಾರಿ ಶಾಸಕರಾಗಿ ಒಂದು ಭಾಳ ನಮ್ಮ ಜನಗಳಿಗೆ ಸ್ಪಂದಿಸಿ ಹೋಗೊಟ್ಟು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರ ಇಲ್ಲಿಕ್ಕೂ ಕೂಡ ಒಂದು ಶಾಸಕರಾಗಿ ಇವತ್ತು ದುಡ್ಡು ತೊಗೊಂಬಂದು ಇವತ್ತು 3 ಕೋಟಿ ರೂಪಾಯಿ ನಮ್ಮ ವಾರ್ಡಿಗೆ ಹಾಕಿದ್ದಾರೆ. ಅಂಥ ಶಾಸಕರು ಸಿಗಬೇಕಂದ್ರೆ ನಮ್ಮ ಪುಣ್ಯ. ಅದಕ್ಕೆ ಮಹೇಶ್ ತೆಂಗಿನಕಾಯಿಗೆ ಏನು ಹೇಳಿದರೂ ಕಡಿಮೆ ನಾವು. ಮತ್ತು ಇಲ್ಲಿಯ ಸಮುದಾಯ ಭವನಗಳು ಸಮಸ್ಯೆಗಳು ಇದ್ದಿದ್ದಿಲ್ಲ ಯುವಕರಿಗಾಗಲಿ. ಅವರ ಅನುದಾನದಲ್ಲಿ ಕೂಡ ಈಗಾಗಲೇ 1-2 ಸಮುದಾಯ ಭವನಗಳು ಮಾಡಿದ್ದಾರೆ. ಮತ್ತು ಇಲ್ಲಿ ಕೆರೆಯ ಸಮಸ್ಯೆ ಇದೆ. ಇಲ್ಲಿ ಗೋಪನಕೊಪ್ಪ ಸಂತೋಷ್ ನಗರ ಕೆರೆ ಅಂತಾರೆ, ಭಾಳ ಒಂದು ಗಲೀಜಿದೆ. ಆ ಕೆರೆ ನೀರು ಮಳೆಗಾಲಕ್ಕೆ ಬಂತಂದ್ರೆ ಭಾಳ ಒಂದು ಓಪನ್ ಏರಿಯಾಗಿ ಆ ಎಕ್ಸ್ಟೆನ್ಷನಲ್ಲಿ ಏನು ಅಪಾರ್ಟ್ಮೆಂಟ್ದಲ್ಲಿ ನೀರು ಹೋಗ್ತೈತೆ. ಅದಕ್ಕೂ ಈಗಾಗಲೇ 2 ಕೋಟಿ ರೂಪಾಯಿ ತಾವೇ ಸ್ವತಃ ಬಂದು 2 ಕೋಟಿ ರೂಪಾಯಿ ಹಣಗಡೆ ಬಿಡುಗಡೆ ಮಾಡಿದ್ದಾರೆ. ಈ ಕೆಲವೇ ದಿನಗಳಲ್ಲಿ ಒಂದು ಕೆರೆಯ ಅಭಿವೃದ್ಧಿಯೂ ಕೂಡ ಆಗ್ತದೆ. ಮತ್ತು ಇಲ್ಲಿ ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಗಳಿದ್ದಿದ್ದಲ್ಲ ರೈತರಿಗೆ, ತಾವೇ ಖುದ್ದಾಗಿ ಬಂದು ಆ ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಯನ್ನು ಸುಮಾರು ಒಂದು 7-8 ಕೋಟಿ ರೂಪಾಯಿ ಈಗಾಗಲೇ 2 ರಸ್ತೆ ಮಾಡಿಸಿದ್ದಾರೆ. ಮತ್ತು ಇನ್ನೊಂದು ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಅದಕ್ಕೂ ಒಂದು 5-6 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರಿಗೆ ಕೋಟಿ ಧನ್ಯವಾದಗಳು. ನಮ್ಮ ವಾರ್ಡಿಗೆ ಏನಾರು ಸಮಸ್ಯೆ ಇದ್ದರೂ ಕೂಡ ಭಾಳ ಸ್ಪಂದಿಸಿ ನಮಗೆ ಇಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಬರುವಂಥ ದಿನಗಳಲ್ಲಿ ಮತ್ತೆ ಈ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗೆ ಆಗಲಿ ಅಂತೇಳಿ ನಾವು ಈ ಭಗವಂತನಲ್ಲಿ ಇವತ್ತು ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಆ ಭಗವಂತನಲ್ಲಿ ನಾವೆಲ್ಲ ಮಹೇಶ್ ತೆಂಗಿನಕಾಯಿ ಸಾಹೇಬರು ಏನೈತಿ ನಮಗೆ ಹಿಂದಿನಕ್ಕಿಂತ ಈ ಸತ ಭಾಳ ಒಳ್ಳೆಯ ಕೆಲಸ ನಮಗೆ ಆಗ್ಯಾವು. ಆಮೇಲೆ ಈಗ ವಿರೋಧ ಪಕ್ಷ ಇದ್ರೂ ಅಂಥದ್ದು ಏನೈತಿ CM ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತು ನಮ್ಮ ಕ್ಷೇತ್ರಕ್ಕಾಗಿ ಏನೈತಿ 3 ಕೋಟಿ ರೂಪಾಯಿ ಅನುದಾನ ಅವರು ಏನೈತಿ ಸ್ಪೆಷಲ್ ಫಂಡ್ ಅಂತ ಹಾಕಿಸ್ಕೊಂಡು ಇಲ್ಲೇ ನಮ್ಮ ಸಪ್ತಗಿರಿ, ಆಮೇಲೆ ಬಣಗಾರ್ ಲೇಔಟು, ಗ್ರೀನ್ ಪಾರ್ಕು, ಆಮೇಲೆ ಮನೋಜ್ ಎಸ್ಟೇಟು, ಆಮೇಲೆ ಗೋಲ್ಡನ್ ಪಾರ್ಕ್ 1, ಗೋಲ್ಡನ್ ಪಾರ್ಕ್ 2, ರಾಟ್ಸನ್ನು, ಇವಕ್ಕೆಲ್ಲದಕ್ಕೂ ಏನೈತಲ್ಲ ನಾವು 15 ವರ್ಷದಿಂದ ಏನು ಮೊದಲೇಕಿಂದ ಏನೈತಿ ಒಂದು ರೋಡ್ ಇದ್ದಿದ್ದಿಲ್ಲ. ಆಮೇಲೆ ಯಾವುದೋ ಸೌಲಭ್ಯಗಳು ಇದ್ದಿದ್ದಿಲ್ಲ, ನೀರಿನ ಸೌಲಭ್ಯ ಇದ್ದಿದ್ದಿಲ್ಲ. ಮಹೇಶ್ ತೆಂಗಿನಕಾಯಿ ಸಾಹೇಬರು ಬಂದಿಂದ ಏನೈತಿ ನಮಗೆ ಅತ್ಯುತ್ತಮವಾದ ರೋಡನ್ನು ಮಾಡಿಕೊಟ್ಟಾರೆ ನಮಗೆ. ಆಮೇಲೆ ನಮಗೆ ಅವ್ರ ಬಗ್ಗೆ ಏನಾರ ಒಂದು ಹೇಳಿದ್ರೆ ಅತಿ ಸೂಕ್ತವಾಗ್ತೈತಿ ಅಂತ ನಮಗೆ ಅನಿಸ್ತೈತಿ. ಆದ್ರೆ ನಮಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಬಡಾವಣೆಗಳಿಗೆ ಮತ್ತು ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ಏನೈತಿ ತುಂಬ ಖುಷಿಯಾಗೈತಿ. ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ಏನೈತಲ್ಲ ನಾವು ಸದಾ ಈ ಕೆಲಸ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ನಾವು ಚಿರುಣಿ ಇದೀವಿ. ಆಮೇಲೆ ನಮಗೆ ಭಾಳ ಒಳ್ಳೆ ಕೆಲಸ ಮಾಡಿಕೊಟ್ಟಾರ, ಆಮೇಲೆ ನಮಗೆ ಸ್ಪಂದಿಸ್ಯಾರ. ಆಮೇಲೆ ನಾವು ಯಾವುದೋ ಒಂದು ಕೆಲಸ ಹೇಳಿದ್ರು, ಅಷ್ಟೊತ್ತಿನಾಗ ಏನು ಹೇಳಿದ್ರು ಏನೈತಿ ಒಂದು ಫೋನ್ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಮುಗಿದೊಂದು ಮಾಡಿದ್ರು ಸ್ಪಂದಿಸ್ತಾರೆ. ಆಮೇಲೆ ಏನಾರು ಇದ್ರೆ ಸಮಸ್ಯೆ ಇದ್ರೆ ಬರ್ರಿ ಅಂತಂದ್ರೆ ಬರ್ತಾರೆ, ಅದೆಲ್ಲ ಏನೈತಿ ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನಮಗೆ ಅವ್ರಿಗೆ ಏನೈತಿ ನಾವು ತುಂಬ ಧನ್ಯವಾದಗಳು. ಏನು ಸರ್ ಜನ ಹೇಗೆ ಅಂತ ಇವರು ಮಹೇಶ್ ತೆಂಗಿನಕಾಯಿ ಸಾಹೇಬರು ಏನೈತಿ ಯಾವುದೇ ಆಸೆ ಆಮಿಷಗಳ ಬಗ್ಗೆ ಯಾವುದು ಏನೋ ಅವ್ರಿಗೆ ಅಭಿಪ್ರಾಯ ಇಲ್ಲ. ಅವ್ರಿಗೇನೈತಿ ಜನಸೇವೆ ಮಾಡ್ಬೇಕು ಅನ್ನೋದೊಂದು ಬಿಟ್ಟರೆ ಬೇರೆದೇನೂ ತಲೆಯಾಗಿಲ್ಲ. ಜನಸೇವೆ ಮಾಡ್ಬೇಕು ಅನ್ನೋದು ಒಂದೇ ಅವರ ಉದ್ದೇಶ. ಅವರ ಸದಾಕಾಲ ಏನೈತಿ ಜನಸೇವೆದ ಬಗ್ಗೆ ಅಷ್ಟೇ ಏನೈತಿ ವಿಚಾರ ಮಾಡ್ತಾರೆ.
ಉಳ್ಕಿದ್ದನ್ನು ಒಣ ಉಸಾಬರಿಗೆ ಒಣ ರಾಜಕಾರಣಕ್ಕೆ ಯಾವುದಕ್ಕೂ ಹೋಗಂಗಿಲ್ಲ ಅವರು. ಕರೆಕ್ಟ್ ಏನೈತಿ ಕೆಲಸದ ಬಗ್ಗೆ ಮೂಲ ಆದ್ಯತೆ ಕೊಡ್ತಾರೆ. ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ ಅವರು. ಮುಂದಾದರೂ ಅವರು ನಮಗೆ ಎಲ್ಲ ಇಂಥವೆಲ್ಲ ಕೆಲಸ ನಾವು ಹೇಳಿದೆಲ್ಲ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಐತಿ. ವಾರ್ಡ್ ಎಷ್ಟು ಸರ್ ಇದು? ಇದು 40 ಮೊದಲು ಬೇರೆ ಇತ್ತು. ಏನು ಸಮಸ್ಯೆಗಳಿತ್ತು, ಈಗ ಏನೆಲ್ಲ ಮಾಡಿದ್ದಾರೆ? ಶಾಸಕರು ಬಂದಿರ್ತಾರ ತಮ್ಮ ವಾರ್ಡ್ ಕಡೆಗೆಲ್ಲ? ಹಾಂ, ಬಂದು ಭೇಟಿ ಕೊಡ್ತಾರೆ ಅವರು. ಭೇಟಿಕೊಂಡು ನಮ್ದೆಲ್ಲ ಕುಂದುಕೊರತೆಗಳನ್ನ ಕೇಳ್ತಾರೆ. ಕೇಳಿಬಿಟ್ಟು ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅವರು. ಒಳ್ಳೆ ವ್ಯಕ್ತಿ. ಭೇಟಿಯಾಗಿದ್ದಾರೆ ಸರ್ ಶಾಸಕರು? ಸಾಕಷ್ಟು ಬರೀ ಅವರು ಭೇಟಿಯಾಗಿತ್ತು ನಾವು. ಏನಾದ್ರು ಸಮಸ್ಯೆ ಇಟ್ಕೊಂಡು ಹೋದ್ರೆ ಸ್ಪಂದನೆ ಮಾಡ್ತಾರ? ಹೌದು. ಮತ್ತು ಇದೆಲ್ಲ ಈಗ ನೋಡ್ರಿ, ಈಗೆಲ್ಲ ರೋಡ್ ಗೀಡ್ ಎಲ್ಲ ಕೊಟ್ಟಾರೆ ನಮಗೆ, ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತಾರೆ ಸರ್. ಜನ ಆಪ್ತಿರ ಕೊಡೋರ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಒಳ್ಳೆ ವ್ಯಕ್ತಿ ಅಷ್ಟೇ, ಅದನ್ನೇ ನಾನು ಇದನ್ನು ಮಾಡ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಏನು ಹೇಳ್ತೀರಿ ಸರ್ ತಾವು ಶಾಸಕರ ಬಗ್ಗೆ? ಮಹೇಶ್ ತೆಂಗಿನಕಾಯಿ ಅವರು ಭಾಳ ಒಳ್ಳೆಯ ಮನುಷ್ಯ. ಅವರು ಏನೋ ಒಂದು ಹೇಳಿದಾಗ ನಾವು ಯಾರೋ ಹೋಗಿ ಕಾಲನಿಯಿಂದ ಹೋಗಿ ಹೇಳಿದ್ವಿ ಅಂದ್ರೆ ಆಯ್ತಪ್ಪ ಅದನ್ನು ನಾನು ಮುಂದಿನ ಸಲ ಬರ್ಕೊಡ್ದೆ ನಿಮ್ಗೆ ಮಾಡಿಕೊಡ್ತೀನಿ ಅನ್ನೋದೊಂದು ಭಾಳ ಇದರಿಂದ ಹೇಳ್ತಾರೆ. ನಮಗೆ ಇದು ಖುಷಿ ಭಾಳ ಐತಿ. ಇಲ್ಲಿ ನಮ್ಮ ಅಕ್ಕಂಗಿರಿಗೆ ಎಲ್ಲರಿಗೂ ಅವರು ಹಿಂಗೆ ಹೋಗಿ ಹೇಳಿವಿ ಅಂದ ಕೂಡಲೇ ಆಯಿತು. ಮೊನ್ನೆ ಒಮ್ಮೆ ಬಂದಾಗ ನೀರಿನ ಸಮಸ್ಯೆ ಹೇಳಿದರು. ಈಗ ನೀರಿನ ಸಮಸ್ಯೆ ಅವತ್ತಿಂದನೇ ಅವತ್ತಾಗೆ ಸ್ಪಾಟ್ನಾಗ ಅದನ್ನು ಸ್ಪಂದನೆ ಮಾಡಿದ್ರು. ಅದಕ್ಕೆ ಸ್ಪಂದನೆ ಮಾಡಿ ಅವ್ರು ಏನು ಅದಕ್ಕೆ ಇದು ಮಾಡ್ಬೇಕಾಯ್ತು ಮಾಡಿದ್ರಿ. ಮತ್ತು ನಾವು ಇನ್ನೊಂದು ಬೇಡಿಕೆನೂ ಕೊಟ್ಟಿವಿ, ಒಂದು ಸಮುದಾಯ ಭವನ ಬೇಕಂತೇಳಿವಿ. ಅದಕ್ಕೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಆಸೆ ಪಡಾಕತ್ತೀವಿ. ಈಗ ಅದನ್ನು ಆಗಲಿ ಅನ್ನೋದು ಒಂದು ನಮಗೊಂದು ಆಸೆ ಐತಿ. ಅದೊಂದು ಮಾಡಿಕೊಟ್ರೆ ಭಾಳ ನಮಗೆ ಎಲ್ಲರಿಗೂ ಅನುಕೂಲ ಆಕೈತಿ. ಇಲ್ಲೊಂದು ಯಾವುದೋ ಆ ಥರ ಇದು ಇಲ್ಲ. ಒಂದು ಗಾರ್ಡನ್ನು ಒಂದು ಸಮುದಾಯ ಭವನ ಆದರೆ ನಮಗೆ ಮುಂದಿಂದ ನೆಮ್ಮದಿ ಆಕೈತಿ ಅನ್ನೋದು ನಮ್ಗೆ ಆಸೆ ಐತಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮದ ಸರ್. ಆರಾಮದಿರಿ? ಆರಾಮದ ಸರ್. ನಿಮ್ಮ MLA ಗೊತ್ತಾ ಯಾರು ಅಂತ? ಗೊತ್ತೇ ಸರ್. ಯಾರು? ತೆಂಗಿನಕಾಯಿ ಮಹೇಶ್ ಅವ್ರು ಸರ್. ಓಕೆ, ತೆಂಗಿನಕಾಯಿ ಮಹೇಶ್ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಭಾಳ ಒಳ್ಳೇದು ಕೆಲಸ ಮಾಡ್ತಾರೆ ಸರ್. ಹ್ಞೂ ರೀ, ಎಲ್ಲರಿಗೂ ತುಂಬ ಒಳ್ಳೇದವ್ರು ಇದ್ದಾರೆ ಸರ್. ಹ್ಞೂ ರೀ. ಏನು ಮಾಡಿದ್ದಾರೆ? ಎಷ್ಟು ಮೊದಲು ಏನೇನು ಸಮಸ್ಯೆ ಇತ್ತು ಅಂತ? ಎಲ್ಲ ಕೆಲಸನೂ ಮಾಡ್ಕೊಂತ ಬಂದಾರೆ ನಮ್ಮ ಕರ್ನಾಟಕ ಮಟ್ಟನ ಸರ್. ಹ್ಞೂ ಸರ್. ಯಾವ್ರು ನಿಮ್ದು? ನಮ್ದು ಇದೇ ಊರು ಬೆಂಗೇರಿ ಸರ್. ಓಕೆ. ಎಷ್ಟು ವಯಸ್ಸು ನಿಮಗೆ? ನಮಗೆ 65 ಸರ್. 65 ವರ್ಷದಾಗ ಎಷ್ಟು MLA ನೋಡಿರಿ? ಈ MLA ಫಸ್ಟ್ ಬೇರೆ MLA ಏನು ಕೆಲಸ ಮಾಡಿದ್ದಾರೆ ಅಂತ? ಎಲ್ಲರೂ ನೋಡ್ಕೊಂತ ಬಂದಲ್ಲ ಸರ್. ಇವರು ಹೈಯೆಸ್ಟ್ ಅದಾರೆ ಸರ್. ಹೌದು ಸರ್. ಒಬ್ಬ ಯುವ ರಾಜಕಾರಣಿ ಮುಂದೆ ಭವಿಷ್ಯದಲ್ಲಿ ಏನಾಗಬೇಕಂತೀರಿ ಮಹೇಶ್ ತೆಂಗಿನಕಾಯಿ? ಎಲ್ಲರಿಗೂ ಒಳ್ಳೇದಾಗಬೇಕಂತ ಕೇಳ್ಬೋದು ಸರ್. ನೀವು ಅನೇಕ ಹಳ್ಳಿ ಕಟ್ಟೆ ಕೂತು ಚರ್ಚೆ ಮಾಡ್ತಾ ಇರ್ತೀರಿ, ಯಾವ MLA ಹೇಗೆ, ಯಾವ ಜನ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದಕ್ಕೆ. ಇವ್ರು ಹೇಗೆ ಅಂತ? ಎಲ್ಲದಕ್ಕೂ ಒಳ್ಳೇದಲ್ಲ ಸರ್. ಎಲ್ಲದಕ್ಕೂ ಕರೆಕ್ಟ್ ಮಾಡ್ಕೊಂತ ಬಂದಾರಲ್ರಿ, ಅದೇ ಥರ ಹಿಂಗೆ ನಡೆಸ್ಕೊಳ್ಳೋದು ಸರ್ ಅವರು. ನಡೆಸ್ಕೊಳ್ಳಿ. ಹೌದು ಸರ್. ಓಕೆ, ನೀವು ಭೇಟಿಯಾಗಿದ್ದೀರಾ MLA ಅವ್ರನ್ನ ಯಾವತ್ತಾದ್ರು? ಇಲ್ಲ ಸರ್, ಒಮ್ಮೆ ಭೇಟಿಯಾಗಿಲ್ಲ. ಭೇಟಿ ಆಗುಂದು ಸರ್ ಅವ್ರ ಕೂಟ ಆಗ್ಬೇಕಾಯ್ತು ಸರ್. ನೆಕ್ಸ್ಟ್ ಏನೇ ಆಗ್ಬೇಕಂತೀರಿ? ಇನ್ನೂ ಸಮಸ್ಯೆಗಳು ಏನಾರ ಇದೆಯಾ ನಿಮ್ಗೆ? ಏನು ಆಗುವಂಥ ಏನೋ ತಲೆ ಉಳ್ದಾವಲ್ರಿ, ಅವೆಲ್ಲ ಕೆಲಸನೂ ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಸರ್. ಇನ್ನು ಒಂದೊಂದು ಕೆಲಸ ಉಳ್ದಾವಲ್ಲ ಅವನ್ನೆಲ್ಲ ಮಾಡಿಕೊಟ್ರೆ ಒಳ್ಳೇದಾಗ್ತೈತಿ. ಎಲ್ಲ ಜನಸಂಖ್ಯೆಗೂ ಒಳ್ಳೇದಾಗ್ತೈತಿ ಸರ್ ಅಂತ ಕೇಳೋದು ಸರ್. ರೈತರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿದಾರ? ಮಾಡ್ಬೇಕು ಸರ್. ಮಾಡಬೇಕ್ರಿ, ಅವರಾದ್ರೂ ಮಾಡ್ಬೇಕು. ಮತ್ತು ಇವರೇ ಗೆಲ್ತಾರ ಮುಂದೆ? ಅವರೇ ಗೆದ್ದಿತಾರೆ ಸರ್. ಇವರೇ ಗೆಲ್ತಾರೆ? ಹೌದು ಸರ್. ಮಹೇಶ್ ತೆಂಗಿನಕಾಯಿ ಅವರು ಪ್ರತಿ ವಾರ್ಡ್ ಹಿಡಿದು ಪ್ರತಿ ಒಂದು ಎಲ್ಲ ನಮ್ಮ ವಾರ್ಡ್ಗಳಲ್ಲಿ ತಮ್ಮ ಒಂದು ಅನುದಾನದಲ್ಲಿ ಎಲ್ಲ ರೀತಿಯಾಗಿ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಅದನ್ನ ಈಗ ಪ್ರತಿಯೊಂದು ಏರಿಯಾದಲ್ಲಾಗಲಿ ಏನೋ ಸಮಸ್ಯೆಗಳಿದ್ರೂ ಇಮಿಡಿಯೇಟ್ಲಿ ಸ್ಪಂದಿಸ್ತಾ ಇದ್ದಾರೆ. ತಾವೇನು ಹೇಳ್ತಿದ್ದೇವೆ, ಸಾರ್ವಜನಿಕರು ಏನು ಅಹವಾಲುಗಳು ಸ್ವೀಕರಿಸಿ ತಮ್ಮೇನು ಸಮಸ್ಯೆಗಳಿದ್ದಾವೆ ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಅದನ್ನು ಏನನ್ನೋದು ಮಾಹಿತಿ ನೀಡಿ ಆಗಿಂದ ಅವಾಗಲೇ ರಿಸಾಲ್ವ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಇದೇ ರೀತಿ ನಮ್ಮದು ಈಗ ಮಹಾನಗರ ಪಾಲಿಕೆಯಲ್ಲೂ ಎಲ್ಲ ಸಹ ಒಳ್ಳೆಯ ರೀತಿ ನಡೀತಾ ಇದೆ. ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಹೊಂದಿದೆ. ಮತ್ತು ಅವರು ಬೇರೆ ಬೇರೆ ತಮ್ಮ ಒಂದು ಕ್ಷೇತ್ರ ಒಂದು ಡೆವಲಪ್ಮೆಂಟ್ಗೋಸ್ಕರ ಅನುದಾನವನ್ನು ಸಹ ಒಳ್ಳೆಯ ರೀತಿ ತಂದಿದ್ದಾರೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮ ಒಂದು 25 ವಾರ್ಡುಗಳಲ್ಲಿ ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ತಮ್ಮ ಅಭಿವೃದ್ಧಿಯನ್ನು ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ. ಇವರು ಮುಂದಿನ ದಿನಗಳಲ್ಲೂ ಇನ್ನೂ ನಮ್ಮ ಹುಬ್ಬಳ್ಳಿ ಧಾರವಾಡದ ಒಳ್ಳೆಯ ರೀತಿ ಅಭಿವೃದ್ಧಿ ಆಗಲಿ. ಮತ್ತು ಅದೇ ರೀತಿ ಯಾವುದೇ ಒಂದು ಜನ ರಾತ್ರಿ ಮಿಡ್ನೈಟ್ ಯಾವುದೇ ಟೈಮ್ದಲ್ಲಿ ಫೋನ್ ಮಾಡಿದರೂ ಸ್ಪಂದನೆ ಅನ್ನೋದೇನಿದೆ ಅಲ್ಲ, ಒಬ್ಬ ಒಂದು ಶಾಸಕರಿಗೆ ಈಗ ನಾವು MLA ಅವರು ಆರಿಸಿ ಕಳಿಸಿರ್ತೀವಿ, ಅವರು ನಮ್ಮ ಒಂದು ಏನು ಸಮಸ್ಯೆಗಳಿದೆಯಲ್ಲ ಪ್ರತಿ ಕ್ಷಣ ಹಾಗೆ ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಇದನ್ನು ರಿಸಾಲ್ವ್ ಮಾಡಿ ಅಂತ ಅನ್ನೋದನ್ನು ಇಮಿಡಿಯೇಟಾಗಿ ಹೇಳಿ ತಮ್ಮ ಒಂದು ಏನು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಅವ್ರು ಮಾಡಿದ್ದಾರೆ. ಯಾಕೆಂದರೆ ಅಧಿಕಾರಿಗಳು ಒಮ್ಮೆ ಹೇಳಿದ ಮಾತು ಕೇಳಲ್ಲ.
ಯಾಕೆಂದರೆ ನಾವು ಏನು ಹೇಳ್ತೀವಿ ಅನ್ನೋದು ನಾವು ಹೇಳಿದ 1 hour 2 hour 3 hour ನಾವು ವೇಟ್ ಮಾಡಬೇಕಾಗುತ್ತೆ. ಬಟ್ ಶಾಸಕರ ನಮ್ಮ ಈ ಸಾರ್ವಜನಿಕರಿಗೆ ಸಮಸ್ಯೆ ಇದೆ. ಈ ಸಮಸ್ಯೆಗಳು ಆಲ್ರೆಡಿ ನಾವು ಭಾಳ ದಿನದಿಂದ ಇದ್ದು ಅವ್ರು ತೊಂದರೆಯಲ್ಲಿದ್ದಾಗ ನಾವು ಹೋಗಿ ಅವ್ರು ಕೇಳ್ಕೊಂಡ್ರೆ ಆವಾಗಲೇ ಅಧಿಕಾರಿಗಳು ಕರೆಸಿ ಮಾಹಿತಿ ನೀಡಿ ಇದನ್ನು ಈಗಿಂದ ಇಮಿಡಿಯೇಟ್ ರಿಸಾಲ್ವ್ ಮಾಡಿ ಅಂತ ಆ ರೀತಿಯೂ ರಿಸಾಲ್ವ್ ಆಗಿದೆ. ನಮ್ಮಲ್ಲಿ ಭಾಳ ಸತಿನ ಆ ರೀತಿ ರಿಸಾಲ್ವ್ ಆಗಿದೆ. ಸೊ ಒಳ್ಳೆ ಕಾರ್ಯವನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾನ್ಯ ಶ್ರೀ ಮಹೇಶ್ ಟೆಂಕೆ ಅವರು ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹುಬ್ಬಳ್ಳಿ ಧಾರವಾಡ ಒಳ್ಳೆ ರೀತಿ ಅಭಿವೃದ್ಧಿ ಆಗಲಿ ಅಂತಂದು ನಾವು ಅವ್ರನ್ನ ಕೇಳ್ಕೊತೀವಿ. ಏನೆಲ್ಲ ಸಮಸ್ಯೆ ಇದ್ದು ಸರ್ ಕ್ಷೇತ್ರದಲ್ಲಿ ಮೊದಲು ಈಗೇನು ಸಮಸ್ಯೆ ಬಗೆಹರಿಸಿದಾರೆ ಎಲ್ಲ ಶಾಸಕರು? ಈಗ ಶಾಸಕರು ನೋಡ್ರಿ ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಕೊಟ್ಟವರು ಪ್ರತಿಯೊಂದು ಕೆಲಸನ ಅವರೇ ಸ್ವತಃ ವಾರ್ಡ್ ವಿಸಿಟ್ ಕೊಟ್ಟು ತಿರುಗಾಡ್ಕೊಂತ ಈಗ SRI ಇದ್ದಾಯ್ತು ರೀ. ಪ್ರತಿಯೊಂದು ಯಾವ ರೀತಿ ನಡೆದದ ಯಾವ ರೀತಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಫೋನ್ ಮಾಡಿ ಕೇಳ್ತಾಯಿದ್ರು ಅವರು. ಪ್ರತಿ ವಾರ್ಡ್ ಸೆಂಟ್ರಲ್ ಕ್ಷೇತ್ರಕ್ಕೆ ಎಲ್ಲ ಹೊತ್ತಲ್ಲಿ ಓಡಾಡಿ ಪ್ರತಿಯೊಂದು SR ಇದು ಮತ್ತೆ ಕೆಲಸ ಮಾಡ್ಕೊಡತ್ತೆ 100% ಸರ್. ಹೇಳ್ಬೋದು ಸರ್, ಗೆಲ್ಬೋದು. ಇವಾಗ ಮೊದಲಕ್ಕೆ ಅವರು ನಮ್ಮಲ್ಲಿ 52,000 ಓಟಿಂದ ಅವ್ರು ಗೆದ್ದಿದ್ದರು. ಇವಾಗಲೂ ಹೆಚ್ಚಿನ ರೀತಿಯಲ್ಲಿ ಅವರು ಮೋರ್ ದೆನ್ 70,000 ಓಟ್ಸಿಂದ ಅವ್ರು ಗೆಲ್ತಾ ಇದ್ದಾರೆ. ಯಾಕೆಂದರೆ SIRದಲ್ಲಿ ಏನಾಗಿದೆ, ಏನು ಅಧಿಕಾರಿಗಳು ಲೋಪದೋಷಗಳಿದೆ ಅವ್ರು ಹುಡುಕಿದ್ದಾರೆ. ಆಗಿದಂಥ ಆಗ ಇಮಿಡಿಯೇಟ್ ಲೋಪದೋಷಗಳನ್ನು ಹುಡುಕಿ ಮತ್ತು ಇದನ್ನು ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೂ ಸಹ ಅವರು ಇದು ಮಾಡೋದ್ರಿಂದ ಈ 17ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಆಗಿತ್ತು. ಇವತ್ತಿನ ನಾಳೆ ತನಕ ಲಾಸ್ಟ್ ಇದೆ. ಆ್ಯಕ್ಚುಲಿ ಮಹೇಶನ ಅವರು ಏನು ಅಧಿಕಾರಿಗಳು ಮಾಡಿದಂಥ SIR ಫಾರ್ಮ್ಸ್ಗಳನ್ನ ಮಿಸ್ ಮಾಡಿದ್ರು, ಅವು ಸರಿಯಾಗಿ ಅವರು ಜೋಡಣೆ ಆಗಿದ್ದಿಲ್ಲ, ಸರಿಯಾದ ಮಾಹಿತಿ ಅವ್ರು ತೊಗೊಂಡಿದ್ದಿಲ್ಲ, ಅಲ್ಲಿ ಮತ್ತೆ ವಿಸಿಟ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲನೂ ಬಯಲಿಗೆಳೆದು ಇಮಿಡಿಯೇಟಾಗಿ ಇದು ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅವರು ಮಾಹಿತಿ ನೀಡಿದ ತಕ್ಷಣ ಇನ್ 10 days ನಮಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತಂದಾಗ ಇಮಿಡಿಯೇಟ್ಲಿ ನಾಳೆ ತನಕ SIR ಇದೆ. ಒಳ್ಳೆ ರೀತಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಲಿ SIR ಆಗಿದೆ. ಮತ್ತು ಏನು ಕಾರ್ಯಕರ್ತರಾಗಲಿ BJP ಕಾರ್ಯಕರ್ತರಾಗಲಿ ಬೂತ್ ಮಟ್ಟದಿಂದ ಎಲ್ಲ ರೀತಿ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾಯಕರ ಮತ್ತು ಆವಾಗ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಮತ್ತು ಅವ್ರ ಕೋಆರ್ಡಿನೇಷನ್ ಆಗಲಿ ಒಳ್ಳೆ ರೀತಿಯಾಗಿದೆ. ಹೀಗಾಗಿ ಎಲ್ಲ ರೀತಿಯೂ ನಮ್ಮ ಮಹೇಶ್ ಟೆಂಕೆ ಸಾಹೇಬರು ಒಳ್ಳೆ ರೀತಿ ಇದನ್ನು ಮಾಡಿದ್ದಾರೆ, ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಅಂತ ನಾವು ಅವ್ರಿಗೆ ವಿನಿಸ್ತೀವಿ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಕ್ಷೇತ್ರದ ಶಾಸಕರು ತಾವು ಮತದಾರರಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ, ಹೇಗೆ ಕಾರ್ಯಕ್ರಮ ಆಗಿದೆ ಅಂತ? ಇಲ್ಲಿ ಕ್ಷೇತ್ರದಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ 2023ರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿ ಸಾಗ್ತಾ ಇದ್ದು ಈ ಸರ್ಕಾರ ಬಂದ ಮೇಲೆ. ಆದರೂ ಅವರು ಮುತುವರ್ಜಿ ವಹಿಸಿ ರಾಜ್ಯ ಸರ್ಕಾರದ ಏನು ಅನೇಕ ಅಧಿಕಾರಿಗಳನ್ನು ಬೆನ್ನತ್ತಿ ಧಾರವಾಡ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ತಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕಿತ್ತು, ಏನು ಅನೇಕ ಸಚಿವರ ಇಲಾಖೆಯಿಂದ ಏನು ಅನುದಾನ ತರಬೇಕಾಗಿತ್ತು ಅದನ್ನೆಲ್ಲ ಅನುದಾನ ತಂದ ಇವತ್ತು ಸಮಗ್ರವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವನ್ನು ಇವತ್ತು ನಮ್ಮದೇನು ರಾಜ್ಯದಲ್ಲೇ ಹುಬ್ಬಳ್ಳಿ ಒಂದು ಕೇಂದ್ರ ಬಿಂದು ಇದೆ ಅದನ್ನು ಮಾದರಿ ಕ್ಷೇತ್ರವನ್ನು ಮಾಡುವಂಥ ಮುಂಚೂಣಿ ನಾಯಕರಾಗಿ ಮಹೇಶ್ ಟೆಂಕೆ ಅವರು ಹೊರಹೊಮ್ಮಿದ್ದಾರೆ. ಸರ್, ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಚರ್ಚೆಗಳಾಗಿದೆ, ಹೇಗೆ ತಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ? ಅವರು ಏನು ಅನುದಾನ ಸಿಗ್ತಾ ಇಲ್ಲ ಅಂತಂದರೆ ಏನು ಮೊದಲು ಬರ್ತಾಯಿತ್ತು ನಮ್ಮ BJP ಸರ್ಕಾರದಲ್ಲಿದ್ದಾಗ ಅನುದಾನ ಹುಬ್ಬಳ್ಳಿ ಧಾರವಾಡಕ್ಕೆ ಅದರ ಪ್ರತಿಶತ ಒಂದು 40% ಬರ್ತಾ ಇದೆ ಇವಾಗ. ಅದನ್ನು ಕೂಡ ಅವರು ಅನೇಕ ಸಚಿವರ ಪ್ರಗತಿ ಏನು ಇಲ್ಲಿ ನಡಿಬೇಕಾಗಿತ್ತು ಅವ್ರ ಇಲಾಖೆಯಿಂದ ಅದನ್ನು ಕೂಡ ಇವರು ವಿಧಾನಸೌಧದಲ್ಲಿ ಅನೇಕ ಇಲಾಖೆಗಳು ಹೋಗಿ ತಾವೇ ಮುತುವರ್ಜಿ ವಹಿಸಿ ನಮಗೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿ ಅನೇಕ ಸಚಿವರ ಜೊತೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕ್ಷೇತ್ರಕ್ಕೆ ಅನುದಾನ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರ ಒಳ್ಳೆಯ ಅಭಿಪ್ರಾಯ ಇದೆ. ಗ್ರೌಂಡ್ ವರ್ಕ್ MLA ಇದ್ದಾರೆ, ನಮಗೆ ಹತ್ತಿರವಾಗಿದ್ದಾರೆ. ನಾವು ಯಾವುದೇ ಸ್ಪಂದನೆಯನ್ನು ಮಾಡಿದ್ರು ಅವ್ರ ಕಚೇರಿಗೆ ಹೋದ್ರು ಅಥವಾ ಅವ್ರ ಮನೆಗೆ ಹೋದ್ರು ಕೂಡ ಒಳ್ಳೆಯ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ. ಸಾರ್ವಜನಿಕರಿಗೆ ಸಿಗುವಂಥ ಜನನಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಮುಂದಿನ ಚುನಾವಣಾ ದೃಷ್ಟಿಕೋನದಿಂದ ಹೇಗೆ ಚರ್ಚೆ ಆಗ್ತಾ ಇದೆ ಅಂತ? ಮುಂದಿನ ಚುನಾವಣೆಯಲ್ಲಿ ಅವ್ರು ಏನು 35,000 ಲೀಡ ಬಂದಿದ್ದರು ಅದಕ್ಕಿಂತ ಅಭೂತಪೂರ್ವ ಯಶಸ್ಸನ್ನು ಅವ್ರು ಕಾಣುವಂಥ ಒಂದು ವಾತಾವರಣ ಇದೆ. ಆದರೂ ಕೂಡ ಅನೇಕ ನಮ್ಮ ಪದಾಧಿಕಾರಿಗಳವ್ರದ್ದು ನಮ್ಮ BJPಯ ಏನು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು SIRನ ಒಂದು ಒಳ್ಳೆಯ ವಾತಾವರಣದಲ್ಲಿ ಏನು ಕೆಲಸವನ್ನು ಒಯ್ತಾ ಇದ್ದಾರೆ ಅದರ ಏನು ಮತದಾರರ ಒಂದು ಅಂಕಿ ಸಂಖ್ಯೆ ನೋಡ್ಕೊಂಡು ನಾವು ಹೇಳ್ಬೋದು ಮುಂದೆ. ಒಬ್ಬ ಮುಂಚೂಣಿ ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ, ಪಕ್ಷದಲ್ಲಾಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು. ಯಾವ ಸ್ಥಾನದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕ್ಷೇತ್ರ? ನಾವು ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೋಡ್ಬೇಕಂತ ಇದ್ದೀವಿ. ಏನು ದೆಹಲಿಯ ಕೇಂದ್ರ ಮಟ್ಟದ ನಾಯಕರು ಅವರ ಜೊತೆನೂ ಕೂಡ ಇವರು ಅತ್ಯಂತ ವಿಶ್ವಾಸದಿಂದ ಅವರು ಗೌರವಪೂರ್ವಕವಾಗಿ ಸಂಘಟನೆಯನ್ನು ಮೇರು ಪರ್ವತಕ್ಕೆ ಒಯ್ದು ಇವತ್ತು ಅವರು ಕೂಡ ಹತ್ತಿರವಾಗಿದ್ದಾರೆ. ಅದಕ್ಕೆ ಏನು ಕೇಂದ್ರದ ನಾಯಕರು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಇದ್ದೀವಿ. ಅವ್ರ ಹಿಂದಕ್ಕೂ ಕೂಡ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಬೀದರಿಂದ ಚಾಮರಾಜನಗರವರೆಗೂ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಕೂಡ ಅವರಿಗೆ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತರು ಹತ್ತಿರವಾಗಿದ್ದಾರೆ. ಇವತ್ತು ಕೂಡ ಅನೇಕರು ಅವರಿಗೆ ದೂರವಾಣಿ ಮುಖಾಂತರ ತಮ್ಮ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಅವ್ರಿಗೆ ಸ್ಪಂದನೆಯನ್ನು ಮಾಡುವಂಥ ನಾಯಕರಾಗಿ ಮಹೇಶ್ ಟೆಂಕೆ ಅವರು ಹೊರಹೊಮ್ಮಿದ್ದಾರೆ. ನಾವು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀವಿ. ಪ್ರಕಾಶ್ ಶೃಂಗೇರಿ. ವ್ಯಾಪಾರ ನಾವು ಗಣಪತಿ ತೊಗೊಳಕ್ಕೆ ಬಂದ್ವಿ. ಚಿಂಟೂರು ಇವರು ವ್ಯಾಪಾರ ಮಾಡ್ತಾರೆ. ಓಕೆ, ಕ್ಷೇತ್ರದ ಶಾಸಕರು ಯಾರು ಅಂತ?
ಮಹೇಶ್ ತೆಂಗಿನಕಾಯಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಮಹೇಶ್ ತೆಂಗಿನಕಾಯಿ ಅವರು? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವ್ರು ಆರಿಸಿ ಬಂದಾರೆ. ಆ ಫಸ್ಟ್ ಟೈಮ್ ಟರ್ಮ್ನಾಗ ಬಂದರೂ ಕೂಡ ತುಂಬ ಕೆಲಸ ಮಾಡ್ತಾಯಿದ್ರೆ. ಆಮೇಲೆ ನಾವು ಅವ್ರ ಕಡೆ ಹೋದರೂ ಕೂಡ ಸೌಜನ್ಯ ಮಾತಾಡಿಸ್ತಾರೆ. ಆಮೇಲೆ ಏನೇ ಕೆಲಸ ಇದ್ದರೂ ಕೇಳ್ತಾರೆ ಮತ್ತು ಮಾಡಿಕೊಡ್ತಾರೆ. ನಮ್ಮ ಕೆಲಸ ಏನಿದ್ರು ಹೇಳ್ಕೊಡ್ತಾರೆ. ಏನು ಸಮಸ್ಯೆ ಇತ್ತು ನಿಮ್ಮ ಕ್ಷೇತ್ರದಲ್ಲಿ ಮುಂಚೆ? ಈಗ ಅವ್ರು ಬಂದ ಮೇಲೆ ಏನೆಲ್ಲ ಸಾಲ್ವ್ ಆಗಿದೆ ಅಂತ? ಕ್ಷೇತ್ರ ಜನ ಎಲ್ಲ ನೋಡ್ತಾ ಇದ್ರಲ್ಲ, ಈ ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಅದು ಸ್ವಲ್ಪ ಇದು ಒಂದು ಏನೋ ಓವರ್ ಇದೈತಲ್ಲ ಬ್ರಿಡ್ಜ್, ಅದೊಂದು ಕೆಲಸ ಸರಿಯಾಗಿ ಆಗಿದ್ರೆ ಅದು ಮುಗಿದು ಹೋಯ್ತು. ಬಾಕಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಸಲ ಗಣಪತಿ ಹಬ್ಬನೂ ಈ ಸಲ ಗ್ರ್ಯಾಂಡ್ ಮಾಡೋದೈತಿ. ಈ ಸಲ ಹುಬ್ಬಳ್ಳಿಯಲ್ಲಿ ಭರ್ಜರಿ ಧೂಮ್ ಮಾಡ್ತಾರೆ. ಶಾಸಕರದ ಕೆಲಸ ಸ್ಪಂದನೆ ಮಾಡ್ತಾರೆ ಹಿಂದೂ ಹುಡುಗರಿಗೆಲ್ಲ? ಖಂಡಿತ ಮಾಡ್ತಾರೆ ರೀ. ಯಾಕಂದ್ರೆ ಅವರಿಂದನೇ ಆ್ಯಕ್ಚುಲಿಗೆ 21 ದಿವಸ ಕರೆಕ್ಟಾಗಿ ಚೆನ್ನಾಗಿ ನಡೀತಾ ಇರೋದಂತ ಅವರಿಂದ. ಆ್ಯಕ್ಚುಲಿ ಮಹೇಶ್ ತೆಂಗಿನಕಾಯಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್ ತಾವೇನು ಹೇಳ್ತೀರಿ? ಸರ್ ಮಹೇಶ್ ತೆಂಗಿನಕಾಯಿ ಅವ್ರ ನೇತೃತ್ವದಾಗ 21 ದಿನದ ಹಿಂದೂ ಮಹಾಗಣಪತಿ ಅವ್ರು ಯಾವಾಗ ಫಸ್ಟ್ ಶಾಸಕರಾದ್ರೆ ಫಸ್ಟ್ ಹಿಂದುತ್ವ ಬೆಳೆಸೋಕೆ ಮುಂದಾಗಿದ್ದ ಮಹೇಶ್ ತೆಂಗಿನಕಾಯಿ ಅವರು. ಪ್ರತಿಯೊಂದು ಹಿಂದೂ ಕಾರ್ಯಕ್ರಮಕ್ಕಾಗಲಿ ಪ್ರತಿಯೊಂದು ಏನೇ ಇದ್ರೂ ಎಲ್ಲದಕ್ಕೂ ಮುಂದೆ ಬರುವಂಥ ಮಹೇಶ್ ತೆಂಗಿನಕಾಯಿ ಅವರು. ಆ್ಯಕ್ಚುಲಿ ಮಹೇಶ್ ತೆಂಗಿನಕಾಯಿ ಅಲ್ಲ, ಮಹೇಶ್ ಅಣ್ಣ ಅಂತೀವಿ ನಾವು ಎಲ್ಲರೂ. ಅವ್ರು ಮಹೇಶ್ ತೆಂಗಿನಕಾಯಿನ ಕರೆಯೋದು ಬರೀ ವಿಧಾನಸಭಾದಾಗ ಅಷ್ಟೇ. ಆದ್ರೆ ನಾವೆಲ್ಲ ಕ್ಷೇತ್ರದ ಜನ ಕರೆಯೋದು ಮಹೇಶ್ ಅಣ್ಣನೇ ಅಂತ. ಅಣ್ಣ ಅಂದ್ರೆ ನಮ್ಮ ಅಣ್ಣನೇ ಅವರು. ಈ ಕ್ಷೇತ್ರದಾಗ ಹಿಂದುತ್ವದ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಮಹೇಶ್ ತೆಂಗಿನಕಾಯಿ ಅವ್ರ ನೇತೃತ್ವದಾಗ ನಡೆಯೋದು. ಪ್ರತಿಯೊಂದು ಯಾವುದೋ ಒಂದು ಇದು ಆದ್ರೂ ಕೂಡ ಮಹೇಶ್ ತೆಂಗಿನಕಾಯಿ ಅವ್ರು ಇದ್ರೊಳಗೆ ಭಾಗಿಯಾಗಿರ್ತಾರೆ. ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಇಲ್ಲ ಎಲ್ಲೇ ಏನೇ ಇದ್ರೂ ಮಹೇಶ್ ತೆಂಗಿನಕಾಯಿ ಅವ್ರು ಒಂದೇ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ, ಆಮೇಲೆ ಕಾಲ್ ಮಾಡ್ತಾರೆ, ಸ್ಪಂದನೆ ಮಾಡ್ತಾರೆ. ಯಾವುದೇ ಇದಕ್ಕಾದರೂ ಮಹೇಶ್ ತೆಂಗಿನಕಾಯಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜನ ಏನು ಮಾತಾಡ್ಕೋತಾರೆ ಸರ್ ಅವ್ರ ಬಗ್ಗೆ? ಜನ ಬೇಕಾದ ಮಾತಾಡಿದ್ರು ನಡೆಯುತ್ತೆ ಸರ್. ಆದರೆ ಮಹೇಶ್ ತೆಂಗಿನಕಾಯಿ ಅವ್ರು ಏನಿದಾರಲ್ಲ ಅವ್ರ ಅಭಿವೃದ್ಧಿಯಲ್ಲಿ ಅವ್ರ ಮಾತಲ್ಲಿ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಮುಂದಿನ ಚುನಾವಣೆ ಮತ್ತೆ ಅವರೇ ಗೆಲ್ತಾರಾ? ಮುಂದಿನ ಚುನಾವಣೆ 110% ಅವರೇ ಗೆಲ್ತಾರೆ. ಮುಂದಿನ ಅಷ್ಟೇ ಅಲ್ಲ, ನೆಕ್ಸ್ಟ್ 6 ಇಯರ್ಸು ಅವರೇ ಇರ್ತಾರೆ ಇಲ್ಲಿ. ನೆಕ್ಸ್ಟ್ 6 ಟರ್ಮ್ ಬೇಕಾದ ಅಲ್ಲಿ ಅವರೇ ನೆಕ್ಸ್ಟ್ ಗೃಹ ಮಂತ್ರಿ ಆಗ್ಬೇಕಂತ ನಮ್ದು ಇಚ್ಛೆ ಇದೆ. BJP ಸರ್ಕಾರ ಬಂದರೆ ಅವ್ರು ಗೃಹ ಮಂತ್ರಿ ಆಗ್ಬೇಕು, ಅದು ನಮ್ಮ ಇಚ್ಛೆ ಇದೆ. ಓಕೆ ಓಕೆ, ಯಾಕೆ ಗೃಹ ಮಂತ್ರಿ ಖಾತೆ? ಸರ್ ಗೃಹ ಮಂತ್ರಿ ಖಾತೆ ಅಂದರೆ ಅವ್ರ ಹತ್ರ ಕೆಪೇಬಲ್ ಇದೆ, ಅವ್ರ ಕೆಪಾಸಿಟಿ ಇದೆ. ಅವ್ರಿಗೂ ಎಲ್ಲರಿಗೂ ಕೂಡಿಸ್ಕೊಂಡು ಹೋಗುವಂಥ ಒಗ್ಗಟ್ಟತನ ಇದೆ ಅವ್ರ ಹತ್ರ. ಅವರು ಜಾತಿ ಭೇದ ಭಾವ ಮಾಡೋದಿಲ್ಲ, ಎಲ್ಲರೂ ಒಂದಂತ ತಿಳ್ಕೊಂಡು ನಡೀತಾ ಇದ್ದಾರೆ. ಸರ್ಕಾರ ಯಾವ್ದು ಬರುತ್ತೆ ಮುಂದಾಗ? BJP ಸರ್ಕಾರನೇ, ನಮ್ಮದೇ ಸರ್ಕಾರ ಬರುತ್ತೆ, BJPನೇ ಬರುತ್ತೆ. ಜಗಳ ನೋಡಿದ್ರೆ ಇಷ್ಟು ದಿನ ಬೆಳಗಾದ್ರೆ ದೊಡ್ಡ ಸುದ್ದಿ ಆಗುತ್ತೆ. ನಮ್ಮ ಕಡೆನೂ ಜಗಳ ಐತಿ, ಬೇರೆದವ್ರ ಕಡೆನೂ ಜಗಳ ಐತಿ, ಎಲ್ಲ ಕಡೆ ಜಗಳ ಐತ್ರಿ. ಆದ್ರೆ ಬರೋದು ಮಾತ್ರ BJPನೇ ಬರ್ತೈತಿ. ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದೆಲ್ಲ ರೋಡ್ ಗೀಡ್ ಏನೂ ಇರಲಿಲ್ಲ ಇಲ್ಲಿ. ಎಷ್ಟೋ ಒಂದು ಇಲ್ಲೆಲ್ಲ ವ್ಯಾಪಾರಸ್ಥರು ತುಂಬ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಬಟ್ ರೋಡ್ ನಮಗೆ ಫೆಸಿಲಿಟೀಸ್ ಇರಲಿಲ್ಲ. ಆಮೇಲೆ ಇಲ್ಲಿ ಮೂಲಭೂತ ಯಾವುದೂ ಸೌಕರ್ಯ ಇರಲಿಲ್ಲ. ಸೊ ಅವ್ರು ಬಂದ ಮೇಲೆ ಅವರೇ ಇನಿಷಿಯೇಟಿವ್ ತೊಗೊಂಡು ಇದು ಪೂರ್ತಿ ಚೆನ್ನಾಗಿ ಎಲ್ಲ ರೋಡ್ ಮಾಡಿಸಿ, ಇದು ಕಾಂಕ್ರೀಟ್ ರೋಡ್ಸ್ ಎಲ್ಲ ಮಾಡಿಸಿ ಇದೆಲ್ಲ ಪೂರ್ತಿ ಏರಿಯಾ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆಮೇಲೆ ಇಂಟ್ರ್ಯಾಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಜನರ ಜೊತೆ ಚೆನ್ನಾಗಿ ಬಂದು ಕೂತು ಮಾತಾಡಿ ಒಳ್ಳೆ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮೊಟ್ಟಿಗೆ ಆಗಲಿ ಇಲ್ಲಿ ವ್ಯಾಪಾರಸ್ಥರದ್ದು ಏನೇ ಕುಂದುಕೊರತೆ ಇದ್ದರೂ ತೊಗೊಂಡೋಗಿ ಅದನ್ನು ಆಯಿತು ಸಾಲ್ವ್ ಮಾಡಿಕೊಡ್ತೀನಿ, ಆಯಿತು ಏನೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಸೊ ಯಾವುದೇ ಏನೇ ಒಂದು ಇಶ್ಯೂ ತೊಗೊಂಡೋದ್ರೂ ಆಯಿತು ನೋಡೋಣ ಏನು ನಮ್ಮ ಹತ್ರ ಆಗುತ್ತೆ ಅದನ್ನು ಅಟ್ಲೀಸ್ಟ್ ಅವರು ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಡೌನ್ ಟು ಅರ್ತ್ ಅಂದರೆ ಫ್ರೆಂಡ್ಲಿ ಆಗಿ ಇರ್ತಾರೆ. ಆ ಥರ ನಾವು ಅಧಿಕಾರದಲ್ಲಿದ್ದೀವಿ ಆ ಥರ ಯಾವುದೇ ರೀತಿ ಇದಿಲ್ಲ. ತುಂಬ ಚೆನ್ನಾಗಿ ಹೋಗಿ ಮಾತಾಡಿದ್ರೆ ಅದೇ ರೀತಿ ಇದು ಮಾಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅಂದರೆ ಒಂಥರ ಹೆಂಗಂದರೆ ನೀವು ನಾರ್ಮಲ್ ಆಗಿ ನಾವು ಹೆಂಗಿದ್ದೀವೋ ಹಾಗೆ ನಮ್ಮ ಜೊತೆ ಇರ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ. ಯುವಕರಿಗೆಲ್ಲ ಹೇಗೆ ಸಹಾಯ ಮಾಡ್ತಾರೆ? ಸಪೋರ್ಟ್ ಎಲ್ಲ ಇದ್ದಾರೆ? ಹಾಂ, ಯುವಕರಂತೂ ಅವ್ರಿಗೆ ತುಂಬ ಯಾವಾಗಲೂ ಅವ್ರು ಯುವಕರ ಜೊತೆನೇ ತುಂಬ ಬೆರೀತಾರೆ. ಸೊ ಯುವಕರ ಜೊತೆನೇ ಇರ್ತಾರೆ. ಅಣ್ಣ ಮಹೇಶ್ ಅಣ್ಣನೇ ಅಂತ ಇದೆ. ಸೊ ಹಾಗಾಗಿ ಯುವಕರ ಜೊತೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಸೊ ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಅವರು ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವ ರೋಡ್ ಆಯಿತು ಎಲ್ಲ ಆಯಿತು, ಆ ಕಡೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಆ ಕಡೆ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ತಾವು ಭೇಟಿಯಾಗಿದ್ದಾರೆ ಶಾಸಕರನ್ನ? ಭೇಟಿಯಾಗಿದ್ದೀವಿ ಸರ್. ಓಕೆ, ಹೇಗೆ ಮಾತಾಡಿಸ್ತಾರೆ ಎಲ್ಲ ಜನ ಜೊತೆಗೆಲ್ಲ? ನಾರ್ಮಲ್ MLA ಅಂತ ಆ ಥರ ಏನು ಬಿಹೇವಿಯರ್ ಮಾಡಲ್ಲ. ಹೋದ್ಕೂಳೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೇಗೆ ಅಭಿಪ್ರಾಯ ಆಗಿದೆ? ಜನ ಏನು ಮಾತಾಡ್ಕೋತಾರೆ ಸರ್ ಅವ್ರ ಬಗ್ಗೆ ಎಲ್ಲರೂ ಒಳ್ಳೇದೇ ಮಾತಾಡ್ತಾರೆ. ಅವರು ಶಾಸಕರಂತ ಯಾರು ಅನ್ನಲ್ಲ, ಎಲ್ಲರೂ ಅಣ್ಣನೇ ಅಂತಾರೆ ಅವ್ರು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರಿಗೆ. ಮತ್ತೆ ಅವರೇ ಗೆಲ್ತಾರ ಮುಂದೆ? ಗೆಲ್ಬೋದು. ಅವ್ರು ಬಂದ ನಂತರ ಸರ್ ಒಂದು ವರ್ಷ ಸ್ವಲ್ಪ ಅವರು ಈ ಭಾಗಕ್ಕೆ ಸ್ವಲ್ಪ ಲೇಟ್ ಆಗಿದ್ದರೂ ಕೂಡ ಅವ್ರೇನದ ಆಶ್ವಾಸನೆ ಕೊಟ್ಟಿದ್ದರು, 1 ವರ್ಷದೊಳಗೆ ನಿಮ್ಗೆ ನಾನು ಇದು ಮಾಡಿಸ್ಕೊಡ್ತೇನೆ ಅಂತ. 1 ವರ್ಷ ಆದ ನಂತರ
ತದನಂತರ ಇವ್ರು ಏನು ಮಾಡಿದರು, ಬಸ್ಸು, ಡ್ರೈನೇಜ್ ಲೈನು, ವಾಟರ್ ಲೈನು, ಆಮೇಲೆ ಗ್ಯಾಸ್ ಲೈನ್ಸು ಇವೆಲ್ಲ ಅಪ್ ಟು ಡೇಟ್ ಮಾಡಿದ ನಂತರ ಸಿಮೆಂಟ್ ರೋಡು ಅದು ನಮ್ಮ PW ಖಾತೆಯಿಂದನೇ ಅವರು ಸ್ಯಾಂಕ್ಷನ್ ಮಾಡಿಸಿ ನಮಗೆ ಸುರಳಿತವಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ. ಮುಂಚೆ ರೋಡ್ ಹೇಗಿತ್ತು ಸರ್? ಇದು ಸ್ವಲ್ಪ ನಿಮ್ಗೆ ಭಾಳ ಗೊತ್ತಿದೆ, ನಿಮ್ಗೆ ಇತಿಹಾಸ ಗೊತ್ತಿದೆ. ಅಂದ್ರೇನು ರೀ, ಒಟ್ಟು ಯಾವ ರಿಕ್ಷಾ ಬರ್ಲಿಕ್ಕೂ ಕೂಡ ನಮಗೆ ತೊಂದರೆ ಐತ್ರಿ ಅಲ್ಲಿ. ಯಾವ ರಿಕ್ಷಾದವು ಯಾವರೇ ಇರಲಿ, ನಮ್ಮ ವೆಹಿಕಲ್ ಕೂಡ ನಾವು ತೊಗೊಂಬರ್ಲಿಕ್ಕಂತ ಪ್ರಾಬ್ಲಮ್ ಆಗ್ತಿದೆ. ರಾತ್ರಿ ಹೊತ್ತೊಂದು ನೋಡೋಕೆ ಮಾಡಲಿಕ್ಕೇ ಬರ್ತಿದ್ದಿಲ್ಲ. ಯಾಕೆ ಈ ಭಾಗದಿಂದ ಸ್ಮಶಾನದಿಂದ ಇಲ್ಲಿ ತನಕ ಬರಬೇಕಾದ್ರೆ ಬಹಳ ಸಮಸ್ಯೆ ಆಗ್ತೈತೆ ರೀ ಅದಕ್ಕೆ. ಹೀಗಾಗಿ ಆ ನಂತರ ಏನಾಗೋದಲ್ಲ, ಸ್ಮಶಾನ ರೋಡ್ನು ಮೊದಲಾಗ ಇದು ಮುಗಿಸಿದ ನಂತರ, ನಮ್ಮ ಪ್ರಶಾಂತ್ ನಗರ ಮುಗಿಸಿದ ನಂತರ ಸ್ಮಶಾನ ರೋಡ್ ಅಪ್ ಟು ಇದರಿಂದ ನಿಮ್ಮ ಲೋಕೂರು ದಾಮನ ಗುಡಿಯಿಂದ ನಮ್ಮ ಬಸವನಗರ ತನಕನೂ ಎಲ್ಲನೂ ಸಿಮೆಂಟ್ ರೋಡ್ ಮತ್ತು ಅವ್ರು ಮಾಡಿಕೊಟ್ರು. ಎರಡೂ ಒಂದೇ ಟೈಮ್ನಾಗೇ ಮುಗಿಸ್ಕೊಟ್ಟಿದ್ದಾರೆ ಅವರು. ತೆಂಗಿನ ಸುಮಾರು ಸಲ ಮಾಡಿದ್ದಾರೆ ಸರ್. ಪ್ರತಿಯೊಂದು ಸ್ಟೇಜ್ನಾಗ ಕೂಡ ಅವರು ಇದು ಮಾಡಿದ್ದಾರೆ. ಜನ ಹೇಗೆ ಸರ್ ಮಹೇಶ್ ಗಂಡು ಇಲ್ರಿ, ಒಳ್ಳೆಯ ಸ್ಪಂದಿಸ್ತಾರೆ. ಪ್ರತಿಯೊಂದಕ್ಕಾದ್ರೂ ಅವರು ಮುಂದೆ ಬಂದು ನಿಂತರು ಹೇಳ್ತಾರೆ. ಅದಕ್ಕಾದ್ರೂ ಎಲ್ಲ ಅವ್ರ ಮನೆಗಾದ್ರೂ ನಾವು ಕೆಲವೊಂದು ಸಮಸ್ಯೆಗಳನ್ನು ತೊಗೊಂಡೋಗಿರ್ತೀವಿ, ಅವರಾದರೂ ಕೂಡ ಅದು ಏನು ಅನ್ನೋದು ಸ್ಪಂದಿಸ್ತಾರೆ ಎಲ್ಲೆಲ್ಲ. ನನಗೆ ತಾವು ಕೂಡ ಹಿರಿಯರಿದ್ದೀರಿ, ಅಪಾರ ಅನುಭವ ಇದೆ. ಮಹೇಶ್ ತೆಂಗಿನಕಾಯಿ ಅವರು ಒಬ್ಬ ಯುವಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೌದು. ಯಾವ ವೈಖರಿ ತುಂಬ ಜನರಿಗೆ ಇಷ್ಟ ಆಗುತ್ತೆ, ಜನಸಾಮಾನ್ಯರಿಗೆ ಸ್ಪಂದನೆ ಇಲ್ರಿ, ಪ್ರತಿಯೊಬ್ಬರಿಗೆ ಅದು ಈ ಭಾಗದಾಗ ಏನಿದಾರಲ್ರಿ ಎಲ್ಲರನ್ನೂ ಅವ್ರಿಗೆ ಇದು ಮಾಡ್ತಾರೆ, ಪ್ರಶಸ್ತಿಯನ್ನು ಮಾಡೇ ಮಾಡ್ತಾರೆ. ಅವ್ರಿಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವ್ರು ಕರೆದು ಅವ್ರ ಕಡೆಯಿಂದ ಏನು ಆಗಬೇಕು ಏನು ಬೇಡ ಕೇಳ್ಕೊಂಡು ಅವ್ರ ಕಡೆಯಿಂದ ಮಾಡಿಸ್ಕೋತಾರೆ ಸರ್. ಎಲ್ಲೇ ಪ್ರಶಾಂತ್ ನಗರ ಭಾಗದಲ್ಲಿ ಹೇಗಿದೆ ಅವ್ರ ಬಗ್ಗೆ ಅಭಿಪ್ರಾಯ, ಏನು ಮಾತಾಡ್ಕೋತಾರೆ ಜನ ಅಂತ? ಇಲ್ಲ, ಜನ ಏನ್ರಿ ಪ್ರತಿಯೊಬ್ಬರು ಆದರೂ ಕರೆದು ಏನು ಮಾಡ್ತಾರೆ ಅವ್ರಿಗೆ. ಅವ್ರಿಗೆ ಆಶ್ವಾಸನೆ ಮನೆ ಮಗ ಇದ್ದಂಗೆ ಸರ್. ನಾನು ಈ ವಾರ್ಡ್ ಪ್ರಮುಖ 30 ವರ್ಷದಿಂದ ನಾನು ಕಾರ್ಯಕ್ರಮ ಎಲ್ಲ ಇದು ಚಟುವಟಿಕೆ ಮಾಡ್ತಾಯಿದ್ದೀನಿ. ನಾನು ಸಂಘ ಸ್ವಯಂ ಸೇವಕೋದು ಮತ್ತು ನಾ ಎಲ್ಲದ ಜೊತೆಗೆ ಇರ್ತೀನಿ. ಅವ್ರ ವೈಯಕ್ತಿಕ ಅವ್ರು ಹೆಂಗದಾರಂದ್ರಿ, ಫಸ್ಟ್ ಅವ್ರು MLA ಥರ ಇಲ್ಲರಿ. MLA ಅಂದ್ರೆ ನಾವು ಸರ್ ಅಂದ್ರೆ ಅವ್ರು ಶೀಟ್ ಬರ್ತದೆ, ಯಾಕೋ ದೊಡ್ಡವ್ರು ಮಾಡಾಕ್ತೀನಿ ನನ್ನ ಅಂತ ಅಣ್ಣ ಅನ್ಬೇಕ್ರಿ ನಾವು. ಆಮೇಲೆ ನಾವು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಸರ್, ತಕ್ಷಣ ಅವರು ಎತ್ತಿಲ್ಲ ಅಂದ್ರೆ ಪಟ್ನ ಮಾಡ್ತಾರೆ. ಅವ್ರು ಹುಬ್ಳ್ಯಾಗ ಇಲ್ಲಂದ್ರೆ ಕಿರಣ್ ಹೇಳಂಗ್ರೆ ನಾನು ಪಟ್ನ ಹೋಗಿ ನಾನು ನಾಳೆ ಬರ್ತೀನಿ, ಅದು ಏನಿದ್ದು ಸರಿ ಮಾಡಿ. ಒಂದು 2 ಇನ್ಸಿಡೆಂಟ್ ಆಗಿದ್ದು ರೀ ನಮ್ಮ ಕಾಲನಿಯಲ್ಲಿ. ಒಂದು 2 ಸಲ ಚಂಬರ್ ಹೊಡೆದು ವಾರಗಟ್ಟಲೆ, ಅದು ಪಕ್ಕದಲ್ಲೇ ಕೇಶವ ಕುಂಜ. ತಕ್ಷಣ ಕಿರಣ್ ಅವ್ರು ಕಳಿಸ್ಕೊಟ್ರು, ಪಟ್ನ ಹೋಗೋಲ್ಲ ಅಂತ ಬಂದು. ಇವರಾತು ನಮ್ಮ ಇನ್ಚಾರ್ಜ್ ನಮ್ಮ ವಾರ್ಡಿಂದ ಕ್ಷೇತ್ರದ ಪ್ರವೀಣ್ ಪವಾರ್ ಅಂತದಾರ, ಅವರು ತಕ್ಷಣ ಬಂದ್ರಿ ನಿಂತ್ಕೊಂಡು ತಾವಾಗ ಆ ಸಲ್ಕಿಲಿ ಅದು ರಾಡಿನ ಸೀದಾ ಹೋಗೋಂಗೆ ಮಾಡಿ ಸಂಬಂಧಪಟ್ಟಂಗೆ ಕರೆಸ್ತಾರೆ. ಆ ಥರ ಜನರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ರೀ. ಎಲ್ಲ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಆಮೇಲೆ ಎಲ್ಲಿ ಎದುರು ಒಂದು ಸಣ್ಣ ಹುಡುಗರ ಥರ ಇರ್ತಾರೆ ಸರ್, ಅವ್ರು MLA ಥರ ಇರೋಂಗಿಲ್ಲ. ಆಮೇಲೆ ಯಾವುದೋ ಕೆಲಸ ಹೇಳ್ತಾರೆ, ಸೀರಿಯಸ್ ತೊಗೊಂತಾರೆ. ನಾವು ನೋಡ್ತೀನಿ ಹೇಳ್ತೀನಿ, ಆಗ ತಕ್ಷಣ ಹಚ್ಚೋ ಕಿರಣ್ ಫೋನ್ ಅಂದ್ಬಿಡ್ತಾರೆ. ಆ ಥರ ಅದಾರೆ. ಮತ್ತು 100% ಎಲ್ಲ ಕ್ಷೇತ್ರದಲ್ಲಿ ಕೆಲಸ ನಡೆದದೆ ರೀ. ನೀವು ಏರ್ಪೋರ್ಟ್ ನೋಡಿ, ಇಲ್ಲೇ ನಮ್ಮ ವಾರ್ಡ್ನಾಗ ನೋಡಿ 52 ಹೈಯೆಸ್ಟ್ ವರ್ಕ್ ನಮ್ಮ ವಾರ್ಡ್ನಾಗ ಮಾಡ್ಯಾರ. ಮತ್ತು ಎಲ್ಲ ಥರದಿಂದ ರೀ, ಎಲ್ಲ ಥರದಿಂದ ವರ್ಕ್ ಮಾಡಿಕೊಟ್ಟ. ಈಗ ಗಾರ್ಡನ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ನಮ್ಗೆ ಕೇಳ್ತಾರೆ ಅವರು, ನಿಮ್ಗೇನು ಬೇಕು ಕೇಳ್ರಿಪ್ಪ, ನಾ ಅದನ್ನು ಮಾಡಕ್ಕೆ ಕೊಡೋಕೆ ರೆಡಿ. ಒಂದು ಸ್ವಲ್ಪ ಟೈಮ್ ತೊಗೊಂತಾರೆ, 1-2 ತಿಂಗಳು ಅಷ್ಟರಲ್ಲೇ ಅವರೇ ಹೇಳ್ಬಿಡ್ತಾರೆ. ಈಗ ಎಕ್ಸಾಂಪಲ್ ಮೊನ್ನೆ ನಮ್ಮ ಕುಲಕರ್ಣಿ ಸರ್ ಒಂದು ಗಾರ್ಡನನ್ನು 7 ಲಕ್ಷ ರೂಪಾಯಿದಾಗ ಒಂದು ಎಷ್ಟು ಲೈಟ್ ಕೇಳಿದ್ರೆ, ಒಂದು 2-3 ಸಲ ಹೇಳಿದಾಗ ಅವರು ಕೊನೆಗೂ ಶಟ್ಕೊಂಡಿದ್ರು. ಅವ್ರು ಕೂಡ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಳಿಸಿ ಫಸ್ಟ್ ನಿನಗೆ ವರ್ಕ್ ಆರ್ಡರ್ ಕೊಡಿಸಿ ನೀನೇ ಪೂಜೆ ಮಾಡ್ಬೇಕ್ರಿ ಅಂತ ಹೇಳಿ ಹೇಳಿದ್ರು ಸರ್. ಆ ಥರ ಸಣ್ಣ ಸ್ವಭಾವದವರು. ಸರ್ ಅವರು ಒಂದು MLA ಅಲ್ಲ ಸರ್, ನಮ್ಮ ಫ್ರೆಂಡ್ ಇದ್ದಂಗೆ ಸರ್. ಯಾಕಂತಂದ್ರೆ ನಾವು MLA ಗತೆ ಅವ್ರಿಗೆ ನಾವು ನೋಡೋಂಗಿಲ್ಲ. ಯಾವಾಗೂ ಮಹೇಶ್ ಅಣ್ಣಾರ ನಮ್ಮ ಯಾವಾಗೂ ನಾವು ರಾತ್ರಿ 12 ಗಂಟೆ ಹೋಗಲಿ, ಮುಂಜಾನೆ 6 ಗಂಟೆಗೆ ಹೋಗಲಿ ಸರ್, ಯಾವಾಗೂ ರೆಸ್ಪಾನ್ಸ್ ಐತೆ ಸರ್. ಏನೋ ಕೆಲಸ ಇದ್ರು ಈಗ ನಮ್ಗೆ ಅರ್ಜೆಂಟ್ ರೋಡ್ ಇದೆ ಸರ್, 1 ವರ್ಷ ಟೈಮ್ ಕೇಳಿದ್ರೆ ರೋಡ್ ಮಾಡಿಕೊಟ್ರಿ ಸರ್. ತದನಂತರ ನಮ್ಮದೊಂದು ರಂಗಮಂದಿರದ್ದು ಅವರ ಹೇಳ್ಯಾರ ಸರ್, ಇಲ್ಲೇ ಒಂದು ಖುಲ್ಲಾ ಜಾಗ ಐತಲ್ಲ, ಇಲ್ಲಿ ಏನು ಮಾಡೋಣ ಅಂತ ಕೇಳಿದ್ರೆ ಸರ್ ಒಂದು ನಿಮ್ಮ ಇದರಲ್ಲೇ ಒಂದು ಸ್ಟೇಜ್ ಗೀಜ್ ಮಾಡಿಕೊಟ್ರೆ ಭಾಳ ಚಲೋ ಆಯ್ತು. ನಾನೇ ಮಾಡಿಕೊಡ್ತೀನಿ ಅಂತ, ಯಾಕೆ ಇದು ಮಾಡ್ತೀವಿ ಅಂಥೇಳಿ ಇನ್ನೂ ಅವರು ಇನ್ನೊಂದು 6 ತಿಂಗಳದೊಳಗೆ ಮ್ಯಾಕ್ಸಿಮಮ್ ಅವರು ಅದು ಮಾಡಿಕೊಡ್ತೇನೆ ಅಂದಾರೆ ಸರ್. ಮತ್ತು ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಅವ್ರು ಸ್ಪಂದನೆ ಕೊಡ್ತಾರೆ ಸರ್. ಅಂಥ MLA ಸಿಕ್ಕಿದ್ದಕ್ಕೆ ನಾವೆಲ್ಲ ಭಾಳ ತುಂಬ ಧನ್ಯವಾದ ಅರ್ಪಿಸ್ತೇವೆ ಸರ್. ಸರ್ ಮಹೇಶ್ ಅಣ್ಣ 100% ಸರ್. ಸರ್ ಅವ್ರು ಮನೆಯೊಳಗೆ ಆರಾಮ್ ಕುಂತ್ರು ಅವ್ರು ಗೆಲ್ಲುವಂಥ ಒಂದು ವ್ಯಕ್ತಿ ಸರ್. ಯಾಕಂದ್ರೆ ಈಗಿಂದಲ್ಲ ಸರ್ ಸಂಘಟನೆ, ಅವ್ರು ಸಣ್ಣ ವಯಸ್ಸಿದ್ದಾಗಿನ ಸಂಘಟನೆ ಅನ್ನೋದು ಏನು ಅನ್ನೋದು ಗೊತ್ತರ, ಯಾರು ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಕೈತೆ ಅನ್ನೋದು ಗೊತ್ತಾ ಸರ್. ನಮ್ಮ ಭಿನ್ನಾಭಿಪ್ರಾಯ ಇದ್ರೂ ನಮ್ಮ ದೋಸ್ತ್ ಕೈ ಹಾಕ್ಕೊಂಡು ನಮ್ಮ ವಾರ್ಡ್ ಸಮಸ್ಯೆ ಇದ್ರೂ ಅವ್ರು ಅಷ್ಟು ಈಸಿಲಿ ಸಮಸ್ಯೆ ಕ್ಲಿಯರ್ ಮಾಡುವಂಥ ವ್ಯಕ್ತಿ ಅಂತ ಮಹೇಶ್ ಅಣ್ಣ ಸರ್. ಎಸ್ ಸರ್, ಏನು ಕ್ಷೇತ್ರ ಶಾಸಕರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಒಳ್ಳೆ ಮಾಡ್ತಾ ಇದ್ದಾರೆ ಸರ್ ಕೆಲಸನ. ಅವನ ಪ್ರತಿಯೊಬ್ಬರು ಕಾರ್ಯಕರ್ತನ ಗುರ್ತು ಹಿಡಿತಾರೆ ಅವರು. ಪ್ರತಿಯೊಬ್ಬ ಕಾರ್ಯಕರ್ತರು ಭೇಟಿ ಆದರೆ
ಹೆಗಲ ಮೇಲೆ ಇದು ಹಾಕ್ಕೊಂಡು ಬಾರಪ್ಪ ನಿಮ್ಮ ಏರಿಯಾದ ಹೆಂಗೆ ಹೋಗೋಣ ಅಡ್ಡಾಡೋಣ, ಇಡೀ ಎಲ್ಲ ಕಡೆಗೂ ಅಡ್ಡಾಡಿ ಒಳ್ಳೆಯ ಕೆಲಸ ಇಲ್ಲಿ ಏನು ಕೆಲಸ ಆಗಬೇಕು ಏನು ಬಿಡಬೇಕು ಅನ್ನೋದು ಸ್ಟಡಿ ಮಾಡಿ ಆಮೇಲೆ ಅವರು ಫಂಡ್ ಬಂದ ತಕ್ಷಣ ನಿಮ್ಗೆ ನಾನು ಮಾಡಿಕೊಡ್ತೀನಿ, ವರ್ಷ 6 ತಿಂಗಳು ಹಿಂಗೆ ಟೈಮ್ ತೊಗೊಳ್ತಾರೆ. ಆ ಥರ ಎಲ್ಲ ನಮಗೆ ಕೆಲಸ ಮಾಡಿಕೊಟ್ಟಾರೆ. ಭೇಟಿಯಾಗಿದ್ದೀರಿ ನೀವು? ಭೇಟಿ ಆಗ್ತದೆ, ನಾವು ಹಗಲೆಲ್ಲ ಭೇಟಿ ಆಗ್ತೇವೆ. ವಾರದಾಗ 1 ಸರಿ 2 ಸರಿ ಅವ್ರ ಕಡೆ ಹೋಗಿರ್ತೀವಿ. ಎಸ್ ಸರ್. ಭೇಟಿಯಾದ ಬೇರೆಯವ್ರಿಗೆ ಜನಸಾಮಾನ್ಯರಿಗೆಲ್ಲ ಹೇಗೆ? ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ ಅವರು. ಬೆಂಗಳೂರಲ್ಲಿ ಜಾಸ್ತಿ ಇರ್ತಾರೆ, ಕ್ಷೇತ್ರದಲ್ಲಿ ಜಾಸ್ತಿ? ಕ್ಷೇತ್ರದಲ್ಲೇ ಜಾಸ್ತಿ ಇರ್ತಾರೆ ಅವರು. ಏನು ಸೆಷನ್ ನಡೆದಾಗ ಮಾತ್ರ ಹೋಗಿರ್ತಾರೆ, ಮತ್ತು ಎಲ್ಲ ಕಡೆಗೂ ಪ್ರೆಸೆಂಟ್ ಇರ್ತಾರೆ. ಅವ್ರ ಬಗ್ಗೆ ಜನ ಏನು ಮಾತಾಡ್ಕೋತಾರೆ ಸರ್? ಒಳ್ಳೆ MLA ಆಗಿದ್ದಾರೆ ನಮಗೀಗ, ಒಳ್ಳೆ ಶಾಸಕರು, ಒಳ್ಳೆ ಕೆಲಸ ಮಾಡ್ತಾರೆ, ಹೆಂಗಿದ್ದಾರೆ, ಇನ್ನು ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ ಅಂತೆಲ್ಲ ಜನ ಎಲ್ಲರೂ ಅವರೇ ಮಾತಾಡ್ತಾರೆ. ಮತ್ತೆ ಹಾಗಾದ್ರೆ ಗೆಲ್ತಾರೆ ಮುಂದೆ? 100% ಸರ್, ಅದರೊಳಗೆ ನೋ ಡೌಟ್. ಎಸ್. ಎಷ್ಟು ಅಂತ ಸರ್ ನಿಮ್ಮ ಅನಾಲಿಸಿಸ್? ನನಗಷ್ಟು ಇದು ಬರೋದಿಲ್ಲ, 100% ಗೆಲ್ತಾರೆ. ಈ ಸರಿ ಒಂದು 2 ಲಕ್ಷ ಓಟ್ನಿಂದ ಅವರು ಬರ್ಬೋದು. 2 ಲಕ್ಷ ಓಟಿಂದ? ಎಸ್. ಇಲ್ಲ, ಒಳ್ಳೆ ಹೆಸರು ಕಳ್ಸಾರ ಸರ್. ಇಲ್ಲಿ ಎಲ್ಲರೂ ನಾವೇ MLA ಸರ್, ಇಲ್ಲಿ ಅವರಲ್ಲ ಸರ್. ಮೇನ್ ಏನಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಗೊತ್ತಿರ್ತಾರೆ, ಅದು ಇಂಪಾರ್ಟೆಂಟ್. ಹಾಂ, ಈಗ ಮನೆಗೆ ಹೋದಾಗಟ್ಟ ಹೋದ್ವಿ, ಇವ್ರನ್ನ ಭೇಟಿ ಆದ್ವಿ, ಇಲ್ಲ ಎಲ್ಲರೂ ಭೇಟಿ ಆದ್ವಿ, ಇವ್ರು ಕುಲಕರ್ಣಿ ಇವರು ತಡಸ್ ಅವರು, ಇವ್ರನ್ನೆಲ್ಲರೂ ಗೊತ್ತಿರ್ತಾರೆ. ಈಗ ನೋಡಿ ಸರ್, ಎಕ್ಸಾಂಪಲ್ ನಾವು ಯಾವ್ದಾರು ಕೆಲಸ ಕೊಡುವ ಫಸ್ಟಿಗೆ ಆ ಕಂಟೆಂಟ್ ಸ್ಟಾರ್ಟ್ ಮಾಡಿ. ಯಾವುದೇ ಸರ್ ನಮ್ದು ಅವ್ರು ಈಗ ನಮ್ಮ ಇಲ್ಲ ಸರ್, ನಮ್ಮ ಕ್ಷೇತ್ರ ಅಂತ ಹೇಳ್ಬಿಡ್ತೇನೆ ಸರ್. ನನ್ನ ತಿಳುವಳಿಕೆ ಪ್ರಕಾರ ನಾನು ಎಲ್ಲ ವಾರ್ಡ್ನಾಗ ತಿರುಗಾಡ್ತೇನೆ. ನಂದು ನಾವು ಪ್ರಧಾನ ಕಾರ್ಯದರ್ಶಿ ಇರೋದು ಮೊದಲು ಹಳೆಯದು, ನನಗೆ ಎಲ್ಲರೂ ಪರಿಚಯ ಅದ. ಎಲ್ಲರೂ ಯಾರು ನಮ್ಗೆ MLA ಕಡೆ ಹೋಗು ಅನ್ನಂಗಿಲ್ಲ ರೀ, ಅಲ್ಲೇ ನಿಂತ್ಕೊಂಡು MLA ಥರ ಕೆಲಸ ಮಾಡ್ತಾರೆ. ಯಾಕಂದ್ರೆ ಎಕ್ಸಾಂಪಲ್ ಹೌದು 100% ರೀ ಅವ್ರು ನಾವು ಹೌದು ಇಲ್ಲಿ ಕ್ಷೇತ್ರದಾಗ ಈಗ ಮೊದಲು ನಾವು MLA MP ಅಂತೆಲ್ಲ ನಾವು ಮಾತಾಡ್ತಿದ್ವಿ. ಈಗ ನಾವು ಫೀಲ್ಡ್ಗಳದಾಗ ನಮಗೆ 30 ವರ್ಷ ಆಯ್ತಲ್ಲ, ಆಮೇಲೆ ಈಗ ಈಗೇನಾಗ್ಬಿಟ್ಟಿದ್ದಾರೆ ನಾವೇ MLA ಥರ ಆಗ್ಬಿಟ್ಟೇವೆ ರೀ. ಯಾಕಂದ್ರೆ ಆ ಥರ ನಾಲೆಜ್ ಕೊಟ್ಟಾರೆ. ಅಂದ್ರೆ ನಮ್ಗೆ ಫುಲ್ ಯಾವುದೋ ವಿಷಯ ಇರಲಿ, ಯಾವುದೋ ಆಫೀಸಿಂದ MLA ಕಡೆಯಿಂದ ಹೇಳ್ತಿದ್ರು. ಈಗ ಡೈರೆಕ್ಟರ್ ನಾವು ನಮ್ಮ ಕಾರ್ಯಕರ್ತರು ಬಂದರೆ ನೀವು ಒಂದು ಸರಿಯಾಗಿ ಕೆಲಸ ಮಾಡಿಕೊಡ್ರಿಪ್ಪ, ಅವ್ರು ಸ್ಪಂದಿಸ್ರಿ ಅಂತ ಹೇಳ್ಬಿಟ್ಟಾರೆ ಅವರು. ಆ ಥರ ನಾವೇ MLA ಈಗ ನಾವು ಮೊದಲೆಲ್ಲ ಅವ್ರ ಪೇಗೆ ಹೇಳ್ತಿದ್ವಿ ನಾವು, ಇವ್ರು ಹಂಗಿಲ್ಲ. ಇವ್ರ ಪೇಗಳು ಇರೋದ್ರಿಂದ ನನಗೆ ಬೇದ್ ಬಿಡ್ತಾರೆ. ಯಾಕಂದ್ರೆ ನೀ ಇಷ್ಟು ಹಳೆ ಕಾರ್ಯಕರ್ತ ನೀನೇ ಡೈರೆಕ್ಟ್ ಮಾಡಿ ಫೋನ್ ಅವ್ರಿಗೆ ಎಲ್ಲರೂ ಮತ್ತು ಆಫೀಸರ್ಸು ಜನಮಂಡಳಿ ಇರ್ಬೋದು, ಸ್ವಲ್ಪ ಅವ್ರ ಸಮಸ್ಯೆ ಆಗಿದ್ರೆ ವಾಟರ್ ಬೋರ್ಡ್ನವ್ರದ್ದು ಬಿಟ್ಟರೆ LNT ಬೇರೆ ಕೆಲಸ ಏನದಾವಲ್ಲ ರೀ, ತಕ್ಷಣ ನಾವು ಸ್ಪಂದಿಸ್ತಾರೆ ಸರ್. ಆಮೇಲೆ ಇಲ್ಲಿ ಒಂದು ಗಾರ್ಡನ್ ಅದ ರೀ, ಮಯೂರ್ ಗಾರ್ಡನ್. ಆ ಗಾರ್ಡನ್ ಒಂದು ಸಲ ಬಂದು ವಿಸಿಟ್ ಮಾಡಿ ಸರ್ ನೀವು, ಅವ್ರ ಕೆಲಸ ನಿಮ್ಗೆ ಕಾಣ್ತದೆ. ಈಗ ಅವರು ನಮ್ಗೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಇದಕ್ಕೆ ಹೋಗಿದ್ದಾವೆ. ನಮ್ಗೆ ಫಂಡ್ ಕೊಡೋದಕ್ಕೆ ಎಲ್ಲ ನಾನು ಫುಲ್ ನಿಮ್ಮದು ಒಟ್ಟು ನಾ ಈ ಇದ್ರೊಳಗೆ ನಿಮ್ಮದೆಲ್ಲ ಕಾಲನಿ ಡೆವಲಪ್ಮೆಂಟ್ ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಾರೆ ಸರ್. ಗೌರ್ಮೆಂಟಲ್ಲಿ ದುಡ್ಡು ಇಲ್ಲ ಬಿಡಿ ಸರ್. 2,000 ರೂಪಾಯಿ ಸರ್, ಫ್ರೀ ಬಸ್ಸು. ಹಾಂ, ಅವನ್ನೆಲ್ಲ ತೊಗೊಂಡು ಏನು ಮಾಡ್ಬೇಕು ಸರ್, ಅದನ್ನು ತೊಗೊಂಡು ಏನು ಮಾಡ್ಬೇಕು? 2,000 ರೂಪಾಯಿ ನನ್ನ ಹಿಂದೆ ಕೊಡ್ತಾರೆ ಸರ್. ನನ್ನಿಂದ ಮುಂಜಾನಿಂದ ಒಂದು ಬ್ರಷ್ನ ಹಿಡ್ಕೊಂಡು ನಾ ತಿನ್ನೋದು ಆಹಾರದಿಂದ ಎಲ್ಲದ್ರದ್ದು ದಿನ ನಂದು 4-5 ಸಾವಿರ ರೂಪಾಯಿ ಹೊಂಟೈತೆ ಒಂದು ತಿಂಗಳಿಗೆ. ಒಂದು ಕೊಟ್ಟು 4 ತೊಗೊಂತಾರೆ. ಅದನ್ನ ಮಾಡಲಿ, 4 ತೊಗೊಳ್ಳಿ, ಡೆವಲಪ್ಮೆಂಟಾರು ಮಾಡ್ಬೇಕಲ್ಲ. ಆ ದುಡ್ಡಿಲ್ಲ ಹೊಂಟೈತೆ ಗೊತ್ತಾಗವಲ್ದು. ಮತ್ತು ಎಲ್ಲ ಕೇಳಿದ್ರು ದುಡ್ಡಿಲ್ಲ. ಕಾರ್ಮಿಕರಿಗೆ ದುಡ್ಡಿಲ್ಲ ರೀ ಸರ್. ಕಾರ್ಮಿಕರಿಗೆ ಈಗ ಅವ್ರು ಹೇಳ್ತಾರೆ, ಅವರು ನಮ್ಮ ಸರ್ ವಾರ್ಡ್ನಲ್ಲಿ ಬರುವಂಥ ಕಾರ್ಮಿಕರು ನಮ್ಮ ಮಕ್ಕ ನೋಡಿ ಕೆಲಸ ಮಾಡಕ್ಕೆ ಹೊಂಟಾರ್ರಿ ಪಾಪ. ಇಲ್ಲಣ್ಣ ನೀವು ಹೇಳತ್ತೀರಿ ಅಂತ ಬರ್ತೀವಿ ನಾವು, ನೀವು ಹಳೆಬ್ರು ನಮಗೆ 6 ತಿಂಗಳಾಗಿ ಪಗಾರ ಆಗಿಲ್ಲ ಅಂತ ಹೇಳ್ತಾರಲ್ಲ. ಏನು ಮಾಡ್ತೀವಿ ಸರ್? ಈ ಗೌರ್ಮೆಂಟ್ ಪೂರಾ ಬಿದ್ದುಬಿಟ್ಟೈತೆ ಬಿಡಿ ಸರ್. ಏನಿಲ್ಲ, ದಮ್ಮಿಲ್ಲ ಸರ್, ಅದರಲ್ಲಿ ಏನು ದಮ್ಮಿಲ್ಲ ಸರ್. ಏನು ಸರ್, ಸಣ್ಣ ಮಕ್ಳಿಗೆ ಗೊತ್ತಾಕೈತಿ. ಈಗೆಲ್ಲ ಈಗ ಡಿಜಿಟಲ್ ಇದೆ, ಮೊಬೈಲ್ನಲ್ಲಿ ಬಂದುಬಿಡ್ತೈತೆ ಎಲ್ಲ. ಯಾವ ಸರ್ಕಾರ ಯಾರು ಹೆಂಗೆ ಕೆಲಸ ಮಾಡ್ತಾರೆ ಅದು ಏನೂ ಇಲ್ಲ ಸರ್. ಸುಮ್ಮನೆ ಒಟ್ಟು ಏನೋ ಬಸ್ ಅಂತ ತಿರುಗಾಡಕತ್ತಾವೆ, ಅವು ಎಲ್ಲ ಬಸ್ಗೆ ಡಗ ಅಂತಾವೆ. ಅವಕ್ಕದ್ರಾಗ ಏನು ದಮ್ಮಿಲ್ಲ ರೀ. ನೀವು ಹಳ್ಳಿ ಬಸ್ಸಿಗೆ ಹೋಗಿ ನೋಡಿ ಸರ್. ಏನು ಪ್ರತಿಯೊಂದಕ್ಕಾದ್ರೂ ಅವ್ರ ಮೇಲೆ ಅವಲಂಬನ ಅಂತಂದ್ರೆ 2,000 ರೂಪಾಯಿ ಕೊಡ್ತೇನೆ ಅಂತಾರೆ. ಈ ಭಾಗದಾಗ ಸುಮಾರು ಜನ ನಮಗೆ ಬಂದು ಕೇಳ್ತಾರೆ ರೀ, ಏನು ರೀ ನಮ್ಮದು ತಿಂಗಳದ್ದು ನಿಮ್ಮ ಇವ್ರದ್ದು ಮಹಿಳೆಗೆ ಕೊಡೋದು 2,000 ರೂಪಾಯಿ ಬಂದೇ ಇಲ್ಲಲ್ಲ ನೋಡಪ್ಪ. ಅದಕ್ಕೆ ಹೋದ್ರೆ ಅಂದರೆ ನೀವು ತಹಸೀಲ್ದಾರ್ ಕಚೇರಿಗೆ ಹೋಗ್ಬೇಕು, ಅಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ. ಇಲ್ಲಕ್ಕೆ MLA ಅವ್ರಿಗೆ ಅದ್ರ ಬಗ್ಗೆ ಇದ್ರೊಳಗೆ ಸದನದಾಗ ಎಲ್ಲನೂ ಅವ್ರ ಚರ್ಚೆ ಮಾಡಿದ್ದಾರೆ. ಏನೋ ಕೊಡ್ತೀನಿ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಅದು ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂತ ನಾ ಹೇಳಿದ್ರು ಅವ್ರು ಏನಂತಾರೆ, ಏನು ರೀ ಹೇಳ್ತಾರೆ ಆಶ್ವಾಸ. ಮೊದಲು ನೋಡಿದ ಆ ದುಡ್ಡಿನ ಆಸೆಗೆ ನಾವೆಲ್ಲನೂ ಓಟ್ ಹಾಕಿದ್ವಿ, ಈಗ ನೋಡಿದರೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಅದು ಮಾತ್ರ ಪ್ರತ್ಯಕ್ಷ ಕಂಡಿದ್ದೇವೆ ಸರ್, ಜನರ ಹತ್ರ ಏನು ಮಾತಾಡಿದ್ದು ಅಂತಂತೇಳಿ. ಆದರೂ ಕೂಡ ಈಗಿನ ಸದ್ಯ ಪರಿಸ್ಥಿತಿ ಈ ಗೌರ್ಮೆಂಟಿಂದ ಭಾಳ ಕಷ್ಟ ಇದೆ. ಅದಕ್ಕಂತ ಮುಂದೆ ಯಾವುದೋ ಡೆವಲಪ್ಮೆಂಟೇ ನೀವು ಕೇಳಬೇಡ್ರಿ ಅವ್ರ ಕಡೆ. ಇವರು MLA ಫಂಡು ತಮ್ಮ ಓನ್ ಇದರಿಂದ ಬಜೆಟ್ ಅವ್ರ ಕಡೆಯಿಂದ ಕಸ್ಕೊಂಡು ಬಂದು ಮಾಡೋ ಪರಿಸ್ಥಿತಿ ಬಂದಿದೆ ಈಗ. ವೈಯಕ್ತಿಕವಾಗಿ ಮಹೇಶ್ ತೆಂಗಿನಕಾಯಿ ಅವರು ನಂಗೆ ಭಾಳ ಆತ್ಮೀಯರು, ನನ್ನ ಆತ್ಮೀಯ ಫ್ರೆಂಡ್ ಅವರು. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಪರ್ಸ್ನಲ್ಲಾಗಿ ನಾವು ಅವ್ರು ಮೊದಲು ಏನು ಸಣ್ಣ ಅವರು ಒಂದು ಅಂಗಡಿ ಇಟ್ಕೊಂಡು ಒಳ್ಳೆಯ ಕಾರ್ಯಕರ್ತರು ಅವರು ಒಂದು ಯಾವ್ದಾರ ಅಂದರೆ ಅನ್ನಪೂರ್ಣ ಟ್ರೇಡರ್ಸ್ ಅಂತೇಳಿ ಇತ್ತು ಅವ್ರದ್ದು ಅಂಗಡಿ.
ಸೊ ಅವಾಗಿಂದನೂ ನನಗೆ ಭಾಳ ಆತ್ಮೀಯರು. ನಾನು ಅವಾಗ ಟಚ್ ಇರ್ತೇನೆ, ಅವ್ರ ಮನೆಗೆ ಹಚ್ಚಿಗೂ ನನಗೆ ಟಚ್ ಐತಿ. ಅವ್ರ ಫಾದರ್ ಇದಾದಾಗೂ ನಾವೆಲ್ಲ ಭಾಳ ಟಚ್ ಇದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಮೀಡಿಯಾಕ್ಕೆ ಇವತ್ತು ಬಂದದ್ದು ಕಾರಣ ಅಂದರೆ ಈ ಕಾಲನಿ ಬಗ್ಗೆ ಮೇನ್ ಅಂದ್ರೆ ಅವ್ರ ಪಾಪ ಚವ್ಹಾಣ್ ಅವರು ಭಾಳ ಅವ್ರು ನಮ್ಮ ಕಾಲನಿ ಮೋದಿ ಅಂತ ಆ ಟೈಪ್ ಅವ್ರು ಟ್ರೀಟ್ ಮಾಡ್ತೀನಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈಸ್ ಎ ವೆರಿ ಬ್ಯಾಡ್ ಇದು. ಆಮೇಲೆ ಇವ್ರು ಯುವಕರೆಲ್ಲ ಏನು ಅಕ್ಷಯ್ ಅಂತ ಯುವಕ ಮಂದಿ ಈಗೆಲ್ಲ ಬೆಳೆಯತ್ತಾರ, ಚೆನ್ನಾಗಿ ಬೆಳೀಲಿ. ಈ ಅಭಿವೃದ್ಧಿ ಬಗ್ಗೆ ನೀವು ಹೇಳ್ತಾ ಇದ್ದೀರ, ನಾನು ಕೇಳ್ತಾ ಇದ್ದಿಲ್ಲ. ಅಭಿವೃದ್ಧಿ ಅಂದರೆ ಮೊದಲು ಅವ್ರು ಕಷ್ಟಪಟ್ಟಟ್ಟು ನಾವೇನೂ ಅಲ್ಲ. ಭಾಳ ಇಲ್ಲಿ ನಾವು ಬಿದ್ದೀವಿ, ಸಾಕಷ್ಟು ಇಲ್ಲಿ ಎದುರಿಸಿದ್ದೀವಿ, ಏನೋ ಬರ್ತಿದ್ದೀವಿ, ಬೈಕ್ ಬೀಳ್ತಿತ್ತು. ಸೊ ಇದೆಲ್ಲ ಬೈಕ್ ಬಿದ್ದು ಇದಾಗಿ ಎಷ್ಟೆಷ್ಟೋ ಇದಾಗಿತ್ತು ನಮ್ಮದು, ಗೊತ್ತಾಯ್ತಾ. ಆಮೇಲೆ ಈಗ ಬಂದು ಸ್ವಲ್ಪ ಏನೋ ಹಿಂದೆಲ್ಲ ಏನೋ ಮಾಡಿದಾರಂತಾರೆ, ಬೇರೆ ಬೇರೆ ರಾಜಕೀಯ ವಿಷಯ ಬೇರೆ. ಬಟ್ ಈ ಕಾಲನಿ ಮಾತ್ರ ಈಗ ಚೆನ್ನಾಗಿ ಅಭಿವೃದ್ಧಿ ಆಗೈತಿ. ಭಾಳ ಒಂದು ಒಳ್ಳೆ ಸಂತೋಷ ಅನ್ಸತ್ತೈತೆ ನಮಗೆ. ಅವ್ರು ಬಂದಿರೋದ್ರಿಂದ ನಮಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರು ಯುವಕರದಾರ, ಇನ್ನೂ ಬೆಳೀಲಿ, ಹೆಚ್ಚಿನ ಪ್ರಮಾಣದಾಗ ಅವ್ರಿಗೆ ಒಳ್ಳೆಯ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ನಾನು ಈ ಮೂಲಕ ಅವ್ರು ತಿಳ್ಕೊತಾರೆ. ನಾನು ಡಾಲರ್ಸ್ ಕಾಲನಿ ನಿವಾಸಿ. ನಾನು 4th ಕ್ಲಾಸ್ನಲ್ಲಿ ಇರ್ತಾ ಇರೋದು. ಅಲ್ಲಿ ನಮ್ಮದು ಏನಾಗಿದೆ, UGD ಮಾಡಿದ ನಂತರ ಈಗ 1 ವರ್ಷದ ತನಕ ಆಯಿತು, ಅದು ಇನ್ನೂ ರೋಡ್ ಆಗೇನೇ ಇಲ್ಲ. ಆದರೆ ಇವರು ನಮ್ಮ ಶಾಸಕರಾದ ತೆಂಗಿನಕಾಯಿ ಜೊತೆಗೆ ಮಾತಾಡಿದ್ದೀವಿ. ಅವರು ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದರೆ 24x7 ಪೈಪ್ಲೈನ್ ಹಾಕಿ ಈಗ 2 ವರ್ಷಗಳು ಆಯಿತು, ಅದು ಇನ್ನೂ ಚಾಲನೆಯಲ್ಲಿ ಬಂದಿಲ್ಲ. ಸೊ ಅದಕ್ಕಾಗಿ ಆದಷ್ಟು ಬೇಗ ಅದನ್ನು ಬರಲಿ ಅಂತ ತಿಳ್ಕೊಂಡು ನಾನು ವಿಜ್ಞಾಪನೆ ಮಾಡ್ತಾಯಿದ್ದೇನೆ. ಆಮೇಲೆ ಇನ್ನೂ ಕೆಲವೊಂದು ಇಲ್ಲಿ ಮೇನ್ ರೋಡ್ಗಳು ತೆಗ್ಗೋದಿನ್ನೇ ಭಾಳ ಆಗಿದ್ದಾವೆ, ಅದಕ್ಕಾಗಿ ಅದನ್ನು ಕೂಡ ಸರಿಪಡಿಸಬೇಕಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ನಮ್ಮ ಹೆಸರು ನಾಗರಾಜ್ ಅಂತೇಳಿ. ನಾನು ಮಹೇಶ್ ತೆಂಗಿನಕಾಯಿ ಅವರ ಜೊತೆ ಸುಮಾರು ದಿವಸದಿಂದ ಅವ್ರ ಜೊತೆ ವರ್ಕ್ ಮಾಡಿದ್ದೇನೆ ಸರ್. ಬಿಫೋರ್ MLA ಆಗೋಕ್ಕಿಂತ ಮುಂಚೆ ಎಲ್ಲ ಇವರು ಎಲ್ಲರೂ ಇದ್ದಾರೆ. ಬಟ್ ಅವರು ಯುವ ಪೀಳಿಗೆ ಯುವಕರಿಗೆ ಒಂದು ಒಳ್ಳೆಯ ಸ್ಫೂರ್ತಿ ಇದ್ದಾರೆ. ಈಸ್ ಎ ಗುಡ್ ಪರ್ಸನ್, ಈಸ್ ವೆರಿ ಡೇರಿಂಗ್ ಐ ಥಿಂಕ್ ಸರ್. ಬಟ್ ಬಿಫೋರ್ ಸೋ ಮೆನಿ ಇಯರ್ಸ್ ಇದು ರೋಡ್ ಒಟ್ಟ ಇದ್ದಿದ್ದಲ್ಲ ಸರ್. ಸೋ ಮೆನಿ ಇಯರ್ಸ್ ಅಂದರೆ ಎಷ್ಟು ವರ್ಷದ ಅಂಕಲ್ ನೆನಪಿದೆ ಅಂತ ಸರ್ ನಿಮಗೆ? ಅವಾಗಿಂದ ಅಷ್ಟಷ್ಟು ಮಾಡ್ತಿದ್ದೆ ಸರ್. ಈಗ 5-6 ವರ್ಷ ಬಿಫೋರ್ ರೋಡ್ ಸರಿ ಇರ್ತಿಲ್ಲ, ಮಾಡ್ತೇನೆ ಅಂತ ಬರೀ ಆಶ್ವಾಸನೆ ಕೊಡ್ತಿದ್ರು ಬಿಫೋರ್. ಅವ್ರ ಬಗ್ಗೆ ಹೆಸರು ಹೇಳಿದ್ರು ಉಪಯೋಗ ಇಲ್ಲ ಸರ್. ಬಟ್ ಯಾಕಂದ್ರೆ ಈಗ ಏನಿದೆ, ಇವ್ರು ಬಂದ ಮೇಲೆ ನಮ್ಮ ಕುಲಕರ್ಣಿ ಯಾರಾಯ್ತು, ಇವರಾಯ್ತು, ನಮ್ಮ ಏರಿಯಾದವ್ರು ಎಲ್ಲರೂ ಒಗ್ಗಟ್ಟು ಕೂಡಿ, ಯಾಕಂದರೆ ಇದು ಟೀಮ್ ವರ್ಕ್ ಸರ್. ಇದು ಒಬ್ಬರೇ ಮಾಡುವಂಥದ್ದಲ್ಲ, ಇದು ಟೀಮ್ ವರ್ಕ್ ಮಾಡಿದರೆ ಸಕ್ಸಸ್ ಆಗುತ್ತೆ. ಒಂಥರ ಕ್ರಿಕೆಟ್ ಇದ್ದಂಗೆ ಸರ್. ಆ್ಯಕ್ಚುಲಿ ಹೀಗಾಗಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಾವು ತುಂಬ ಭಾಳ ಅಂದ್ರೆ ಭಾಳ ಅವರು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಎಲ್ಲ ನಮ್ಗಿಂತ. ಯಾಕಂದ್ರೆ ನಾವು ಜಾಬ್ ಹೋಗ್ಬಿಡ್ರು, ಇನ್ನು ನಮ್ಮ ಮನೆಯೊಳಗೆ ಅಂಟಿ ರಾತು ಇವ್ರ ಮನ್ಯಾಗ ನಿಂತವ್ರು ಎಲ್ಲರೂ ಹೋಗಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೋಗಿ ಇದನ್ನು ಮಾಡೇಬೇಕು, ನೀವು ಮಾಡಲೇಬೇಕಂತ ಎಲ್ಲರೂ ಒತ್ತಾಯ ಮಾಡಿ ಅವರು ಭಾಳ ಫೈಟ್ ಮಾಡಿದರು. ಎಷ್ಟು ಏನು ಸರ್ಕಾರ ಚೇಂಜ್ ಆದಮೇಲೆ ದುಡ್ಡ ಇಲ್ಲ ಅಂತೇಳಿ ಇವ್ರಿಗೆ ಎಷ್ಟು ಸತಾಸಿರಂತ ಇವರು ಬೆಂಗಳೂರು ಲೆವೆಲ್ವರೆಗೂ ಹೋಗಿ ಸುಮಾರು ಹೋರಾಟ ಮಾಡಿದ್ದಾರೆ ಯಾರು ಮಹೇಶ್ ತೆಂಗಿನಕಾಯಿ ಅವ್ರಿಗೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ತಾವೇನು ಹೇಳ್ತೀರಿ ಕ್ಷೇತ್ರ ಶಾಸಕರ ಬಗ್ಗೆ, ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ? ನನ್ನ ಹೆಸರು ಶ್ರೀಪಾದ್ ಕುಲಕರ್ಣಿ ಅಂತಂದು. ಮಹೇಶ್ ತೆಂಗಿನಕಾಯಿ ಅವ್ರು ಭಾಳ ಒಳ್ಳೆಯ ಸ್ವಭಾವದವ್ರು. ನಾವು ಹೋದಾಗೊಮ್ಮೆ ಅತಿ ನಮ್ಮ ಹಚ್ಕೊಂಡು ಮಾತಾಡ್ತಿದ್ರು. ನಾವು ಸುಮಾರಾಗಿ 1-1.5 ವರ್ಷದಿಂದ ಈ ರೋಡ್ ಮಾಡಬೇಕು ಅಂತಂದು ಅವ್ರಿಗೆ ಕೇಳ್ಕೊತಿದ್ವಿ. ಅದಕ್ಕೆ ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟರು. ಹೋದಾಗೊಮ್ಮೆ ಚೆಂದಾಗಿ ಮಾತಾಡಿ ನಮಗೆ ಇದರಿಂದ ಅಶ್ಯೂರೆನ್ಸ್ ಕೊಟ್ಟು ಕಳಿಸ್ತಿದ್ರು. ಅದರಂತೆ ನಡ್ಕೊಂಡಾರೆ ಇವತ್ತು. ಅಷ್ಟು ಮಾತ್ರ ಚಲೋ ಇದೆ. ಮತ್ತು ವರ್ಕು ಕ್ವಾಲಿಟಿ ವರ್ಕ್ ಇದೆ, ಚಲೋ ಇದು ಕೆಲಸನ ಮಾಡ್ತಾಯಿದ್ದಾರೆ ಇವರು ಕಾಂಟ್ರಾಕ್ಟರ್. ಅಷ್ಟು ಹೇಳಿ ನಮಗೆ ಟಪಾಲ್ ಅಂಥೇಳಿ ಅವರು ನಮ್ಮದು ರೋಡಿಂದ ನಮ್ಮ ಭಾಳ ಪರಿಸ್ಥಿತಿ ಇದೆ. ನಮ್ಮದು ಓಲ್ಡ್ ಏಜ್ನ ಅವ್ರಿಗೆ ಅಡ್ಡಾಡೋಕ್ಕೂ ನಮ್ಗೆ ಆಗ್ತಾ ಇದ್ದಿಲ್ಲ. ಅಂತ ಇದ್ರೆ ನಾವು ಮಹೇಶ ಅವರಿಗೆ ಹೇಳಿ ನಾವು ಹೋಗಿ ಬಂದು ಇದ್ಕೊಳ್ಳಿ ಅವರು ನಮ್ಗೆ ಸ್ಪಂದಿಸಿ ಮಾಡಿ ನಮ್ಗೆ ಇದೆಲ್ಲ ಚಲೋ ಮಾಡಿಕೊಟ್ಟಿದ್ದಾರೆ. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತಿದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹೋದಾಗ ಕರೀತಾರೆ, ಮಾತಾಡ್ತಾರೆ ನಮ್ಗೆ. ಭೇಟಿಯಾಗಿದೆ ಸರ್. ಭಾಳ ಟೈಮ್ ಹೋಗಿದ್ವಿ ಸರ್. ಅವಾಗ ಮನೆ ಅವ್ರ ಆಫೀಸಿಗೆ ಹೋಗಿದ್ವಿ. ಅವ್ರೆಲ್ಲರೂ ಮಾಡಿದ ಕಡೆ ಹೋದ ತಕ್ಷಣ ಕುಂಡ್ರಿಸಿ ನಮಗೆ ಏನಾಯ್ತು ಪ್ರಾಬ್ಲಮ್ಸ್ಗೆ ಹೇಳಿ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇಂಪ್ರೂವ್ಮೆಂಟ್ ಇದೆ ಸರ್ ನಮ್ಮ ಕಾಲನಿ ಒಳಗೆ. ಎಲ್ಲ ಅಡ್ಡಾಡಿ ಮಾಡಿ ಅಲ್ಲಿ ಮಾಡ್ತಾರೆ. ಹೇಳಿದಷ್ಟು ಸರ್ ಹಿಂಗಿರಿ ಸರ್ ಅಂತ ಸಾಕು ನಮ್ಗೆ. ಅವರಾಗಲಿ ನಮ್ಮ ಕಾರ್ಪೊರೇಟರ್ ಆಗಲಿ ಅವ್ರು ಇದು ಸ್ಪಂದಿಸಿ ನಮ್ಗೆ ಬಂದು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನ. ಈ ಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕ್ಷೇತ್ರಕ್ಕೆ ತಂದಿದ್ದಾರೆ. ಅನುದಾನದ ಬಡಿದಾಟ, ಗ್ಯಾರಂಟಿಯ ಗುದ್ದಾಟವಿದ್ದರೂ ಕೂಡ, ಮೊದಲ ಬಾರಿ ಶಾಸಕರಾದರೂ ಕೂಡ 10 ಜನಪರ ಕಾರ್ಯಕ್ರಮಗಳನ್ನು ಕ್ಷೇತ್ರಕ್ಕೆ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ.
ಒಬ್ಬ ಸಾಮಾನ್ಯ ಶಾಸಕ, ಒಬ್ಬ ಫ್ರೆಂಡ್ಲಿ ಶಾಸಕ, ಬಡವರ ಕಷ್ಟಕ್ಕೆ ಸ್ಪಂದಿಸುವಂಥ ಶಾಸಕ. ಅವರು ಸರ್ ಅಲ್ಲ, ನಾವು ಯಾವತ್ತೂ ಕೂಡ ಮಹೇಶಣ್ಣ ಎಂದು ಕರೆಯುತ್ತೇವೆ ಎನ್ನುವಂತಹ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಕ್ಷೇತ್ರದ ಜನ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ್ ರುದ್ರಾ ಪುರ್ಮಠ್, ವಿಶ್ವವಾಣಿ ಟಿವಿ, ಹುಬ್ಬಳ್ಳಿ.